towards achieving the goal of self-reliance in defense manufacturing, as these ships will be indigenously designed and constructed by HSL. The Supreme Court today transferred all cases being probed by the CBI in connection with the Manipur violence cases to a set of designated judges in Assam to ensure the safety and protection of victims and witnesses for a fair trial. A bench of the Apex Court, headed by Chief Justice of India Dr. D.Y. Chandrachud, passed the interim order after hearing a batch of petitions that had been filed after the Manipur violence. The court asked the Guwahati High Court to select judges who are conversant in more than one language used in Manipur. Monsoon continues to be active over Himachal Pradesh as intermittent rains continue over this state. Director of Meteorological Centre Shimla, Surendra Paul, said there is no possibility of respite from the rains in the state as of now. In Uttarakhand, IMD has forecast heavy rain at isolated places during the next 2 days. In cricket, the Indian women's visually challenged team created history by becoming the first team to reach the final of the International Blind Sports Federation World Games 2023 being held at Birmingham. In the United Kingdom, the Indian women's blind team will take on Australia in the finals tomorrow. And with that, we end this news bulletin. ಆಕಾಶವಾಣಿ ಕರುನಾಡ ಸ್ವಾತಂತ್ರ್ಯ ಸ್ಮರಣೆ ಕನ್ನಡ ಕಜ್ಜಾಯ ಕೇಳಿ ನಿಮ್ಮ ಮುಂದಿನ 5 ನಿಮಿಷ ಕರುನಾಡ ಸ್ವಾತಂತ್ರ್ಯ ಸ್ಮರಣೆಗಾಗಿ. ನಮಸ್ಕಾರ. ಸ್ವಾತಂತ್ರ್ಯ ಚಳುವಳಿಯ ಮುಂಚೂಣಿಯಲ್ಲಿದ್ದ ಕರ್ನಾಟಕದ ಹೋರಾಟಗಾರರಲ್ಲಿ ಅಪ್ರತಿಮರಾಗಿದ್ದವರು ಉಮಾದೇವಿ ಕುಂದಾಪುರ. ಭಾರತ ಸ್ವಾತಂತ್ರ್ಯ ಪಡೆಯುವ ಹೊತ್ತಿಗೆ ಉಮಾದೇವಿ ಕುಂದಾಪುರ ಅವರು ಸಾಕಷ್ಟು ಪ್ರಸಿದ್ಧರಾಗಿದ್ದರು. ಅವರು ಮಾಡುತ್ತಿದ್ದ ಕೆಲಸಗಳು ರಾಷ್ಟ್ರ ನಾಯಕರ ಗಮನವನ್ನ ಸೆಳೆದಿದ್ದವು. ರಾಜಕೀಯ ಪ್ರವೇಶಿಸುವ ಹಲವಾರು ಅವಕಾಶಗಳು ಹುಡುಕಿಕೊಂಡು ಬಂದಿದ್ದವು. ಹೋರಾಟಗಾರರಿಗೆ ಕೊಡಮಾಡುವ ರಾಷ್ಟ್ರೀಯ ರಾಜ್ಯ ಮಟ್ಟದ ಪಿಂಚಣಿಯನ್ನಾಗಲಿ ತಾಮ್ರ ಪತ್ರದ ಪ್ರಶಸ್ತಿಯನ್ನಾಗಲಿ ಅವರು ಸ್ವೀಕರಿಸಲಿಲ್ಲ. ಸಾಮಾನ್ಯ ಸೇವಕಿಯಾಗಿಯೇ ಇರಲು ಬಯಸಿದವರು ಕುಂದಾಪುರದ ಉಮಾದೇವಿ ಅವರು. ಅಂದಿನ ಕಾಲಕ್ಕೆ ಮೆಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸವನ್ನ ಪೂರೈಸಿದ್ದ ಉಮಾದೇವಿ ಅವರನ್ನ ಗೌರವಿಸಿ ಮಹಿಳಾ ಸಮಾಜದ ಗೌರವ ಕಾರ್ಯದರ್ಶಿಯನ್ನಾಗಿ ಆರಿಸಿತ್ತು ಮುಂಬೈನ ಮಹಿಳಾ ಸಮಾಜ. ಅಂದು ಹೋರಾಟಗಾರರಾಗಿದ್ದ ಬಾಲ ಗಂಗಾಧರ ತಿಲಕರ ಮೃತದೇಹದ ಮೆರವಣಿಗೆಯನ್ನ ನೋಡಿ ಉಮಾದೇವಿ ಅವರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬೇಕೆಂಬ ಪ್ರೇರಣೆ ಆಯಿತು. ಮಹಾತ್ಮ ಗಾಂಧೀಜಿಯವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಪತಿ ಸಂಜೀವರಾಯರ ಜೊತೆಗೆ ತಾವು ಉತ್ಸಾಹದಿಂದ ಭಾಗವಹಿಸಿದರು. ಖಾದಿಯ ಬಗ್ಗೆ ಪ್ರಚಾರ ಮಾಡಿದರು. ಮನೆ ಮನೆಗೆ ತೆರಳಿ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದರು. ಹೋರಾಟದ ಕುರಿತಾದ ಹಲವಾರು ನಾಟಕಗಳನ್ನ ಬರೆದು ಪ್ರದರ್ಶನಗಳನ್ನೂ ನೀಡಿದರು. ದುರಂತವೆಂದರೆ ತಮ್ಮ 31ನೇ ಪ್ರಾಯದಲ್ಲಿ ಅವರ ಪತಿ ಅನಾರೋಗ್ಯದಿಂದ ನಿಧನರಾದರು. ಆಗ ಅವರು ಬಾಂಬೆಯನ್ನ ಬಿಟ್ಟು ಹುಬ್ಬಳ್ಳಿಗೆ ಹಿಂತಿರುಗಬೇಕಾಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾಗಿ ಭಾಗವಹಿಸುತ್ತಿದ್ದ ಉಮಾದೇವಿ ಅವರನ್ನ 1932ರಲ್ಲಿ ಬಂಧಿಸಿ 4 ತಿಂಗಳು ಸೆರೆಯಲ್ಲಿಟ್ಟಿತ್ತು ಸರ್ಕಾರ. ಇದೇ ಸಂದರ್ಭದಲ್ಲಿ ಅವರು ತಮ್ಮ ಮಾವನವರನ್ನ ಕಳೆದುಕೊಂಡರು. ಜೈಲಿನಿಂದ ಹಿಂತಿರುಗಿದಾಗ ಬ್ರಿಟಿಷ್ ಸರ್ಕಾರ ಅವರ ಮುದ್ರಣಾಲಯವನ್ನ ಮುಟ್ಟುಗೋಲು ಹಾಕಿಕೊಂಡಿತ್ತು. ಅವರ ತಿಲಕ್ ಶಾಲೆಗೆ ಬೀಗವನ್ನ ಜಡಿದಿತ್ತು. ಮಹಿಳಾ ಮಂಡಲವನ್ನ ಕಾನೂನು ಬಾಹಿರ ಎಂದು ಘೋಷಿಸಿತ್ತು. ಇಷ್ಟೆಲ್ಲ ಘಟನಾವಳಿಗಳಿಂದ ವಿಚಲಿತರಾಗದೆ ತಮ್ಮ ಸಣ್ಣ ಮನೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಹಾರ ವಸತಿ ನೀಡುತ್ತಾ ತಮ್ಮ ಹೋರಾಟವನ್ನ ಮುಂದುವರೆಸಿದರು. ಬಿಹಾರದಲ್ಲಿ ಸಂಭವಿಸಿದ ಭೂಕಂಪದ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ನೆರವು ನೀಡಿದರು. ಬಾಬು ರಾಜೇಂದ್ರ ಪ್ರಸಾದ್, ಭಗವಾನ್ ದಾಸ್ ಹಾಗೂ ಕೃಪಲಾನಿಯವರಂತಹ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಬಂದರು. 1938ರಲ್ಲಿ ಬಾಂಬೆಯ ವಯಸ್ಕರ ಶಿಕ್ಷಣ ಮಂಡಳಿ ಉಮಾದೇವಿ ಅವರನ್ನ ಮಹಿಳಾ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿತು.
ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳಲ್ಲಿ ಸಂಚರಿಸಿ ಗ್ರಾಮೀಣ ಮತ್ತು ನಗರದ ಮಹಿಳೆಯರ ಸ್ಥಿತಿಗತಿಗಳನ್ನು ಹತ್ತಿರದಿಂದ ಅರಿತರು. 1945ರಲ್ಲಿ ಮಹಾತ್ಮ ಗಾಂಧಿಯವರು ಸ್ಥಾಪಿಸಿದ ಕಸ್ತೂರ್ಬಾ ಗಾಂಧಿ ಟ್ರಸ್ಟಿನ ಕರ್ನಾಟಕ ಶಾಖೆಯ ನಿರ್ವಾಹಕಿಯಾಗಿ ಆಯ್ಕೆಯಾದರು. ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಆರಂಭವಾದ ಈ ಸಂಸ್ಥೆಗೆ ಆರಂಭದಲ್ಲಿ ಯಾವುದೇ ಧನಸಹಾಯ, ಬೆಂಬಲ ಇರಲಿಲ್ಲ. ಉಮಾದೇವಿಯವರು ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸಿ ಸಂಸ್ಥೆಯನ್ನ ಮುನ್ನಡೆಸಿದರು. ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲರು, ಹಿಂದುಳಿದವರು, ಬಾಲ ವಿಧವೆಯರು, ಅವಿವಾಹಿತರು, ವಿಧವೆಯರು ಇಂಥವರನ್ನ ಸಂಘಕ್ಕೆ ಸೇರಿಸಿಕೊಂಡು ಅವರಿಗೆ ಕರಕುಶಲ ವಸ್ತುಗಳ ತಯಾರಿಕೆ, ಕಲಾಕ್ಷೇತ್ರಗಳ ವಿವಿಧ ತರಬೇತಿಗಳನ್ನು ನೀಡಿ ಆ ಮೂಲಕ ಸಮಾಜದಲ್ಲಿ ಸ್ವತಂತ್ರವಾಗಿ ತಲೆ ಎತ್ತಿ ಬಾಳುವಂತೆ ಮಾಡಿದರು. ಇಂತಹ ಧೀರ ಮಹಿಳೆ ಉಮಾದೇವಿ ಕುಂದಾಪುರ ಅವರು 1992ರಲ್ಲಿ ಹುಬ್ಬಳ್ಳಿಯಲ್ಲಿ ನಿಧನರಾದರು. ಕರುನಾಡ ಸ್ವಾತಂತ್ರ್ಯ ಸ್ಮರಣೆ. ದೇಶ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಕನ್ನಡ ಕಜ್ಜಾಯ ಕೇಳಿದಿರಿ. ಒಂದೇ ತಾಯ ಮಕ್ಕಳೆಂದು ಘೋಷಿಸೋಣ ಸಂತತ. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. कानूनी मदद और सलाह दिलाती, टेलीलॉ हमें सही राह दिखाती। अब टेलीलॉ के माध्यम से न सिर्फ घर बैठे मुफ्त कानूनी सलाह ले सकते हैं, बल्कि अनुभवी वकीलों से कोर्ट में कानूनी सहायता भी पा सकते हैं। तो डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉग इन करें www.tele-law.in या अपने नजदीकी CSC सेंटर से संपर्क करें। न्याय विभाग, भारत सरकार द्वारा जनहित में जारी। ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೇ ನಮಸ್ಕಾರ. ಡಾಕ್ಟ್ರೆ, ಓ ಬಾಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತೀನಿ. 1 ವಾರ ಆಯಿತು ಡಾಕ್ಟ್ರೇ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ. ಕೆಮ್ಮಲು? ಏನು ಕೆಲಸ ಮಾಡ್ತೀಯ ನೀನು? ರೈತ ಸ್ವಾಮಿ. ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ? 3 ಅವೆ. 3 ಮಕ್ಕಳವೆ ಮನೇಲೆ, ಇನ್ನೊಂದು ಹೊಟ್ಟೆಲದೆ. ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ. ಹೊರೆನೂ ಒಂಥರ ಹೊರೆನೇ ತಾನೆ ನಿನ್ನ ಹೆಂಡ್ತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ಕೆ ಹೋಯ್ತೀಯಲ್ಲ, ನೀನು ಹೆಂಡ್ತಿ ಏನು ಮಾಡ್ತಾಳೆ ಅವಳು? ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ. ಮನೆಯಲ್ಲೇ ಇರ್ತಾಳೆ, ಏನು ಕೆಲಸ ಮಾಡಲ್ವಾ? ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕೊ ಬರ್ತಾಳೆ, ಒಲೆ ಒತ್ಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡೋಗಿ ಟೊಮೆಟೊ ಮಾರ್ತಾಳೆ. ಮಾರ್ತಾ ಬುಟ್ಟಿ ಎಣಿತಾಳೆ. ಬರುವಾಗ ಮನೆ ಬೇಕಾ ಸಾಮಾನು ತತ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ. ಮಧ್ಯಾಹ್ನ ಉಣ್ಣಕ್ಕೆ ಬತ್ತೀಯ ತಾನೆ? ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟ್ರ್ ನಡ್ಕೊಂಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಆಮೇಲೆ ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ. ಸಂಜೆ ಇಬ್ಬರು ಒಟ್ಟಿಗೆ ಮನೆಗೆ ಬರ್ತೀವಿ. ಸಂಜೆ ಮನೆಗೆ ಹೋಯ್ತೀಯಾ? ಮನೆಗೆ ಹೋದ್ಮೇಲೆ ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ, ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳೀತೀವಿ ಸರ್. ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೋಯ್ತೀಯ, ಅವಳೇನು ಮಾಡ್ತಾಳೆ ಅಂತೀನಿ? ಅವಳು ಮನೇಲೇ ಇರ್ತಾಳೆ ಸ್ವಾಮಿ. ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕಲ್ಲ. ಓಹ್, ಅಂದರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನು ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೇ ಏನಾದರೂ ಮುಗಿಸ್ಕೊ ಬಂದ್ಬಿಡ್ತೀಯ? ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ. ಆಯಿತು, ನೀನು ಮನಿಕೊಂಬಿಟ್ಟೆ, ಅವಳು ಊಟ ಗೀಟ ಮಾಡಿ ಮನಿಕತ್ತಾಳ ಹೆಂಗೆ ಅಂತ? ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ. ಅಂದರೆ ನೀನು ಆಗ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ. ಹೇಳಿದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ. ಹಂಗಾದ್ರೆ ನಿನ್ನ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ? ಮತ್ತೆ ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ.
ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ. ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ. ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ. ತೆವಳುವ ನೀರನ್ನು ನಿಲ್ಲುವ ಹಾಗೆ, ನಿಂತ ನೀರೆಲ್ಲವೂ ಇಂಗುವ ಹಾಗೆ. ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈಜೋಡಿಸಿ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈಗ ಸಮಯ 6:19:41. 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. सम्प्रति वार्ताः श्रूयन्ताम्। प्रवाचकः कृष्णप्रसादोपाध्यायः। आदौ मुख्यवार्ताः। प्रधानमन्त्री अद्य उक्तवान् यत् भारत ग्रीस देशौ रक्षा, सुरक्षा, कृषि सहित विभिन्न क्षेत्रेषु नीतियुत सहयोगं दृढयितुं सहमतौ स्तः। G20 इत्यस्य अङ्गीभूतम् औद्योगिकनेतॄणां B20 सम्मेलनम् अद्य नवदिल्ल्यां समारब्धम्। मुख्यातिथिरूपेण च प्रधानमन्त्री रविवासरे सम्मेलनेऽस्मिन् सम्मिलितो भविष्यति। इस्रो इत्यनेन चन्द्रयान तृतीयस्य विक्रमात् प्रज्ञानस्य चन्द्रपटलावतरणस्य चलच्चित्रं प्रसारितम्। हिमाचलप्रदेशस्योपरि निरन्तरमेव वर्षायाः सक्रियता विद्यते, तस्मादेव राज्ये निरन्तरमेव वृष्टिः जायमाना वर्तते। सहैव ऋतुविज्ञानविभागेन पञ्जाबादिषु निकटतमराज्येष्वपि वर्षायाः सञ्चेतना दत्तास्ति। अपि च कोपहेगन् नगरे अद्य सायन्तने विश्वचषकस्पर्धायाः क्वार्टर् उपान्त्यचक्रे भारतस्य HS प्रणय इत्यस्य द्वन्द्वं डेन्मार्कस्य विक्टर एक्सेल्सन् इत्यमुना सह भविष्यति। क्रिकेट् क्रीडायाः दृष्टिबाधितमहिलादलमपि अन्तिमचक्रं प्राविशत्। अथ वार्ताः विस्तरेण। दक्षिण अफ्रीकायाः यात्रानन्तरं ब्रिक्स यात्रान्तर्गतं श्रीमोदी सम्प्रति द्वयोः देशयोः यात्रायाः अन्तिमचरणे एथेन्स ग्रीस यात्रायाम् अस्ति। प्रधानमन्त्री स्वकीयस्य यूनानी समकक्षस्य क्यारिकोस मित्सोटाकिस इत्यस्य निमन्त्रणे ग्रीसस्य यात्रां विदधाति। एषा 40 वर्षेषु कस्यापि भारतीय प्रधानमन्त्रिणः प्रथमा ग्रीस यात्रा अस्ति। अद्य प्रातः एथेन्स नगरे श्रीमोदिनः औपचारिकं स्वागतम् अभवत्। यात्रान्तरे असौ अज्ञातवीरगतिप्राप्तानां सैनिकानां स्थलं गत्वा तेभ्यः पुष्पाञ्जलिं समर्पितवान्। श्रीमोदी चर्चायै सम्बन्धम् इतोपि सुदृढीकर्तुं मित्सोटाकिस इत्यनेन सह वार्तां व्यदधात्। श्रीमोदी उभयोः देशयोः व्यापारिकनेतृभिः सह ग्रीसे भारतीयसमुदायैः च सह वार्तां कृतवान्। भारत ग्रीसयोः मध्ये सभ्यतागतसम्बन्धो विद्यते, यः सामुद्रिक परिवहन, रक्षा इत्यादिषु क्षेत्रेषु सहयोगेन सुदृढः जातः। अत्रावसरे प्रधानमन्त्री अद्य उक्तवान् यत् भारत ग्रीसदेशौ रक्षा, सुरक्षा, कृषि सहित विभिन्न क्षेत्रेषु नीतियुत सहयोगं दृढयितुं सहमतौ स्तः। श्रीमोदिना अद्य मध्याह्ने एथेन्स नगरे द्विपक्षीय चर्चायाः अनन्तरं स्वकीयेन यूनानी सहयोगिना क्यारिकोस मित्सोटाकिस इत्यमुना सह संयुक्त संवाददातृसम्मेलनं सम्बोधयता घोषणैसा विहिता। प्रधानमन्त्रिणा मोदिना उक्तं यत् भारत ग्रीसौ शीघ्रमेव
गतिशीलतयोः साहयोगिकसन्धिपत्रं हस्ताक्षरिष्यतः। तेनोक्तं यत् भारत ग्रीसौ भूराजनीतिकविषये क्षेत्रीयविषयेषु च सहयोगाचरं कुरुतः। ह्यः प्रधानमन्त्रिणा श्रीनरेन्द्रमोदिना समुदीरितं यत् तस्य दक्षिण अफ्रीका यात्रा सफला जाता। तेनोक्तं यत् ब्रिक्स शिखर सम्मेलनम् ऐतिहासिकम् आसीत्, यतोहि समूहेन मञ्चे नवीनानां देशानां स्वागतं विहितम्। श्रीमोदी प्रोक्तवान् यत् ब्रिक्स समूहः वैश्विक कल्याणाय परस्परं मिलित्वा कार्यं सम्पादयिष्यति। तेन आतिथ्याय दक्षिण अफ्रीकायाः राष्ट्रपतिवर्यं जनान् च प्रति आभारः प्रकटीकृतः। G20 समूहस्य अङ्गीभूतम् औद्योगिकनेतॄणां B20 सम्मेलनम् अद्य नवदिल्ल्यां समारब्धम्। त्रिदिवसीय शिखर सम्मेलनावधौ केन्द्रीय मन्त्री निर्मला सीतारमण, धर्मेन्द्र प्रधानः, डॉक्टर एस जयशंकरः, G20 इत्यस्य भारतीय शेर्पाः श्री अमिताभ कान्तः, विभिन्नदेशानां व्यापारिकमन्त्रिणः च वैश्विकस्तरे व्यवसाय सम्बन्धेषु विषयेषु च विचारविनिमयं कुर्वन्तः सन्ति। मुख्यातिथिरूपेण प्रधानमन्त्री रविवासरे सम्मेलनेऽस्मिन् सम्मिलितो भविष्यति। G20 इत्येतस्मिन् भारतस्य आध्यक्षे व्यापार विनिवेशयोः मन्त्रिणाम् उपवेशनं जयपुरनगरे सम्पन्नम्। भारतस्य आध्यक्षे उपवेशनेऽस्मिन् नैकविध निर्णयाः अभिस्वीकृताः। ह्यः प्रधानमन्त्रिणा नरेन्द्रमोदिना दृश्यश्रव्य परान्तर्जालीय माध्यमेन उपवेशनमिदं सम्बोधितम्। प्रधानमन्त्रिणा प्रोक्तं यत् ऐतिह्यं साक्षीभूतमस्ति यत् व्यापारेण विचाराणां, संस्कृतीनां, प्रौद्योगिकीनां च आदानप्रदाने महत्वपूर्णा भूमिका निर्वोढा। जनाश्च पारस्परिकतया योजिताः। तेनोक्तं यत् गतेषु 9 वर्षेषु प्रशासनस्य सातत्यपूर्णप्रयासैः भारतं विश्वस्य 5मं बृहदर्थव्यवस्थायुतं राष्ट्रम् अभवत्। तेन अग्रे उक्तं यत् आगामिषु कतिपयेषु वर्षेषु भारतं विश्वस्य 3य बृहत्तम अर्थव्यवस्थायुतं राष्ट्रं भविष्यति। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव कार्यक्रमोऽयम् आकाशवाण्याः अन्तर्जालपटले www.newsonair.com इत्यत्र अथ न्यूज ऑन एआईआर चलदूरभाषीय तन्त्रांशे अपि उपलब्धो भविष्यति। इसरो इत्यनेन चन्द्रयान-3 विक्रमात् प्रज्ञानस्य चन्द्रपटलावतरणस्य चलचित्रं प्रसारितम्। 19विंशत्यधिक-2000तमवर्षात् चन्द्रं परितः परिभ्रमता चन्द्रयान-2 ऑर्बिटर इत्यनेन चन्द्रयान-3 लैंडर विक्रमस्य चित्राणि संग्रहीतानि सन्ति। चन्द्रयान-2 संलग्नेन उच्चगुणवत्तायुतेन चित्राकर्षकेण चन्द्रपटले स्थितस्य लैंडराख्यस्य विक्रमस्य चित्राणि प्रेषितानि सन्ति। भारतीय अंतरिक्ष अनुसंधान संघटनम् इसरो इत्यनेन उक्तं यत् चित्रमिदं श्रेष्ठतममस्तीति। ध्यातव्यमस्ति यत् प्रधानमन्त्री श्री नरेन्द्र मोदी श्वः प्रातः इसरो इत्यस्य वैज्ञानिकैः सह मेलनाय, तेषाम् उत्साहवर्धनाय च बेंगलुरुनगरं याति। हिमाचलप्रदेशस्योपरि निरन्तरमेव वर्षायाः सक्रियता विद्यते। तस्मादेव राज्ये निरन्तरमेव वृष्टिः जायमाना वर्तते। राज्यस्य आपदुद्धार प्रबन्धन प्राधिकरणानुसारं हिमाचलप्रदेशस्य विभिन्न जनपदेषु गत 24 होराभ्यन्तरेषु एव 9,100 यावत् गृहाणि पूर्णतया क्षतिग्रस्तानि जातानि। भारतीय ऋतुविभागेन आगामी दिनद्वयस्य कृते अतिवृष्टेः रक्तवार्णिकी अधिसूचना ह्यः एव दत्तासीत्। हिमाचलप्रदेशे विगताभ्यां दिनद्वयाभ्याम् अतिवृष्टिः जायमानास्ति। राज्यस्य राजधान्यां 90+100 मिलीमीटर परिमाणे वृष्ट्याः कीर्तिमत् परिमापितमासीत्। जलावरोधत्वात्, भूस्खलनेन, वृक्षाणाम् उत्पतनेन च राज्यस्य सामान्य जनजीवनं बाधितं जायते। कुल्लू जनपदस्य आनिक्षेत्रे न्यूनातिन्यूनम् 8 बहुतलीयानि भवनानि क्षतिग्रस्तानि अभवन्। नैकेषु क्षेत्रेषु विद्युज्जलादीनां प्रापणमपि सुदुष्करं जायमानमस्ति। भूस्खलनेन शिमला इत्यस्य पुराकालिकं रेलस्थानकमपि क्षतिग्रस्तम् अजायत।
रक्षामन्त्रिणः राजनाथसिंहस्य अध्यक्षतायां रक्षाक्रयणपरिषदा भूयोऽपि 800,700,कोटिरूप्यकाणां क्रयाणां प्रस्तावनाय अनुमतिः प्रदत्ता। भारतीय वायुसेनायाः दक्षतां संवर्धयितुं रक्षाक्रयणपरिषदा MI-17B5 उदग्रविमानेषु वैद्युतिकीय वारफेयर EW प्रारूपाय स्वीकृतिः प्रदत्ता। अनेन उदग्रविमानानाम् उत्तरजीवितां वर्धिष्यति। EW सूट इति भारत इलेक्ट्रॉनिक लिमिटेड इत्यस्मात् नीयते। नवषष्टितमस्य राष्ट्रिय चलच्चित्र पुरस्कारस्य घोषणा जाता। ह्यः सायं नवदिल्ल्यां पुरस्काराणां घोषणां कुर्वन् चलच्चित्र निर्णयमण्डलस्य अध्यक्षः केतन मेहताः प्रख्यापितवान् यत् आर माधवनेन निर्देशितं चलच्चित्रं रॉकेटरी द नाम्बी इफेक्ट इत्यमुम् 21,200,तमवर्षस्य सर्वश्रेष्ठ फीचर चलच्चित्र पुरस्कारं प्रदास्यति। तत्रैव अल्लू अर्जुनः पुष्पा द राइज इति चलच्चित्राय सर्वश्रेष्ठ अभिनेतारूपेण पुरस्कृतः भविष्यति। सहैव आलिया भट्ट इत्यस्यै गंगूबाई काठियावाड़ा कृतिसेनन इत्यस्यै च मिमी चलच्चित्राय सर्वश्रेष्ठ अभिनेत्री पुरस्कारौ प्रदास्येते। सृष्टि लखेरा द्वारा निर्देशितम् एक था गांव इति चलच्चित्रं वर्षस्य सर्वश्रेष्ठ इतर चलच्चित्रत्वेन चयनितमस्ति। कोपहेगननगरे अद्य सायन्तने विश्वचषकस्पर्धायाः उपान्त्यचक्रे भारतस्य HS प्रणयस्य द्वन्द्वं डेनमार्कस्य विक्टर एक्सेल्सन इत्यमुना सह भविष्यति इति वार्ताः। ಆಕಾಶವಾಣಿ ಅವಲೋಕನ. ಆಕಾಶವಾಣಿ. ಚಂದ್ರಯಾನ 3ರ ಯಶಸ್ಸು ಭಾರತದ ಆತ್ಮನಿರ್ಭರತೆಯ ಸಂಕೇತದ ಕುರಿತು ಅವಲೋಕನ. ಬರೆದವರು ನಿವೃತ್ತ ಇಸ್ರೋ ವಿಜ್ಞಾನಿ ಡಾಕ್ಟರ್ BR ಗುರುಪ್ರಸಾದ್. ಆಗಸ್ಟ್ 23, 2023 ಭಾರತದ ಇತಿಹಾಸದಲ್ಲಿ ಒಂದು ಮಹತ್ತರ ಮೈಲುಗಲ್ಲಾಗಿದೆ. ಅಂದು ಭಾರತ ಉಡಾಯಿಸಿದ ಚಂದ್ರಯಾನ 3ರ ವಿಕ್ರಮ್ ಇಳಿಯುವ ಕೋಶ ಚಂದ್ರನ ಮೇಲೆ ನಿಧಾನವಾಗಿ ಇಳಿಯುವಲ್ಲಿ ಯಶಸ್ವಿಯಾಗಿದೆ. ಅಲ್ಲಿಗೆ ಭಾರತ ಚಂದ್ರನ ಮೇಲ್ಮೈಗೆ ತನ್ನ ನೌಕೆಯನ್ನು ಸುರಕ್ಷಿತವಾಗಿ ಕಳುಹಿಸಿರುವ 4ನೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದಕ್ಕೆ ಮೊದಲು ಈ ಕಾರ್ಯವನ್ನು ಕೇವಲ ಹಿಂದಿನ ಸೋವಿಯತ್ ಒಕ್ಕೂಟ, ಅಮೆರಿಕ ಹಾಗೂ ಚೀನಾಗಳು ಮಾತ್ರ ಸಾಧಿಸಿದ್ದವು. ಕೇವಲ ಚಂದ್ರನ ಮೇಲೆ ಇಳಿಯುವುದು ಮಾತ್ರವಲ್ಲ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ತನ್ನ ವಿಕ್ರಮ್ ಕೋಶವನ್ನು ಯಶಸ್ವಿಯಾಗಿ ಇಳಿಸುವ ಮೂಲಕ ಆ ಕಷ್ಟಕರವಾದ ಪ್ರದೇಶದ ಮೇಲೆ ತನ್ನ ನೌಕೆಯನ್ನು ಸ್ಥಾಪಿಸಿದ ಮೊದಲ ರಾಷ್ಟ್ರವೆಂಬ ಗೌರವಕ್ಕೂ ಭಾರತ ಇಂದು ಪಾತ್ರವಾಗಿದೆ. ಇವೆಲ್ಲವೂ ಇಂದು ಭಾರತ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದಿದೆ ಎಂಬುದಕ್ಕೆ ಉತ್ತಮ ಉದಾಹರಣೆಗಳಾಗಿವೆ. ಚಂದ್ರಯಾನ 3 ಎಂಬ ರೋಬಾಟ್ ನೌಕೆಯ ಯಾನ ಪ್ರಾರಂಭವಾದಾಗಿನಿಂದ ಅದು ಚಂದ್ರನ ಮೇಲೆ ಇಳಿಯುವವರೆಗೂ ಕುತೂಹಲಕಾರಿಯಾದುದಾಗಿತ್ತು. ಈ ಜುಲೈ 14ರಂದು ಆ ನೌಕೆ ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ವಾಹನವಾದ LVM 3ರಲ್ಲಿ ಶ್ರೀಹರಿಕೋಟಾದಿಂದ ಉಡಾವಣೆಯಾಯಿತು. ನಂತರದ 17 ನಿಮಿಷಗಳಲ್ಲಿ ಚಂದ್ರಯಾನ 3 ನೌಕೆ ನಿಗದಿಯಾದ ಕಕ್ಷೆಯನ್ನು ಕರಾರುವಕ್ಕಾಗಿ ತಲುಪಿದಾಗ ಯಾನದ ಮೊದಲ ಹಂತ ಯಶಸ್ವಿಯಾಗಿ ಮುಕ್ತಾಯವಾದಂತಾಯಿತು. ಇದು ಇಡೀ ಯಾನದ ಯಶಸ್ಸಿನ ಬಗ್ಗೆ ಇಸ್ರೋ ವಿಜ್ಞಾನಿಗಳ ಭರವಸೆಯನ್ನು ಮತ್ತಷ್ಟು ಹೆಚ್ಚಿಸಿತು. ನಂತರ 11 ದಿನಗಳಲ್ಲಿ ಚಂದ್ರಯಾನ 3ರ ಭೂಮಿಯ ಸುತ್ತಲಿನ ಕಕ್ಷೆಯನ್ನು ಹಂತ ಹಂತವಾಗಿ ಮೇಲೇರಿಸಿ ಕೊನೆಗೆ ಜುಲೈ 25ರಂದು ಆ ಕಕ್ಷೆಯಲ್ಲಿ ನೌಕೆ ಭೂಮಿಯಿಂದ ಇರುವ ದೂರವನ್ನು ಸುಮಾರು 1,28,000 ಕಿಲೋಮೀಟರ್ಗಳಿಗೆ ಏರಿಸಲಾಯಿತು. ನಂತರದ ಒಂದು ವಾರದಲ್ಲಿ ಆಗಸ್ಟ್ 1ರಂದು ಚಂದ್ರಯಾನ 3ಅನ್ನು ಚಂದ್ರನನ್ನು ಸಂಧಿಸುವ ಪಥಕ್ಕೆ ಸೇರಿಸಲಾಯಿತು. ಅಲ್ಲಿಗೆ ಆ ನೌಕೆ ಭೂಮಿಯನ್ನು ಸುತ್ತುವ ಕಾರ್ಯದಿಂದ ಮುಕ್ತಿಯನ್ನು ಪಡೆದು 4 ದಿನಗಳ ಕಾಲ ಗಾಢಾಂತರಿಕ್ಷದಿಂದ ಧಾವಿಸಿ ಚಂದ್ರನನ್ನು ಸಂಧಿಸಿತು. ಆ ನಡುವೆ ಅದು ಚಂದ್ರನ ಸಮೀಪದಲ್ಲಿದ್ದಾಗ ಅದರ ರಾಕೆಟ್ ಯಂತ್ರವನ್ನು ಉರಿಸುವ ಮೂಲಕ ನೌಕೆಯ ವೇಗಕ್ಕೆ ಬ್ರೇಕ್ ಹಾಕಲಾಯಿತು. ಇದರಿಂದಾಗಿ ಚಂದ್ರನ ಕೃತಕ ಉಪಗ್ರಹವಾದ ಚಂದ್ರಯಾನ 3 ಚಂದ್ರನನ್ನು ಕೋಳಿಮೊಟ್ಟೆಯಾಕಾರದ ಕಕ್ಷೆಯೊಂದರಲ್ಲಿ ಸುತ್ತಲಾರಂಭಿಸಿತು. ಅಲ್ಲಿಂದಾಚೆಗೆ ಆ ಕಕ್ಷೆಯ ಎತ್ತರವನ್ನು ಹಂತ ಹಂತವಾಗಿ ಕಡಿಮೆ ಮಾಡಿ ಅಂತಿಮವಾಗಿ ಸುಮಾರು 150 ಕಿಲೋಮೀಟರ್ ಎತ್ತರದ ಕಕ್ಷೆಯನ್ನು ಚಂದ್ರಯಾನ 3 ಸಾಧಿಸುವಂತೆ ಮಾಡಿದ್ದು ಚರಿತ್ರೆ. ಇದಾದ ನಂತರ ಚಂದ್ರಯಾನ 3ರ ವಿಕ್ರಮ್ ಇಳಿಯುವ ಕೋಶವನ್ನು ಅಂದರೆ ಲ್ಯಾಂಡರ್ ಅನ್ನು ನೌಕೆಯ ನೋದನ ಕೋಶ ಅಂದರೆ ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಪ್ರತ್ಯೇಕಿಸಿದಾಗ ಯಾನ ಮತ್ತೊಂದು ಪ್ರಮುಖವಾದ ಘಟ್ಟವನ್ನು ತಲುಪಿದಂತಾಯಿತು. ಆ ಕಕ್ಷೆಯಿಂದ ವಿಕ್ರಮ್ ಇಳಿಯುವ ಕೋಶ ಹಾಗೂ ನೋದನ ಕೋಶ ಈ ಎರಡೂ ಚಂದ್ರನನ್ನು ಪ್ರತ್ಯೇಕವಾಗಿ ಸುತ್ತಲು ಆರಂಭಿಸಿದವು.
ನಂತರ ಎಲ್ಲರ ಗಮನ ವಿಕ್ರಮ್ ಕೋಶದತ್ತ ಹರಿದಂತೆ ಅದರ ಕಕ್ಷೆಯನ್ನು ಬದಲಿಸಿ ಅಂತಿಮವಾಗಿ ಅದನ್ನು ಚಂದ್ರನಿಂದ ಕೇವಲ 25 ಕಿಲೋಮೀಟರ್ಗಳಷ್ಟು ಹತ್ತಿರಕ್ಕೆ ಆ ಕೋಶವನ್ನು ಒಯ್ಯುವ ಕಕ್ಷೆಗೆ ಸೇರಿಸಲಾಯಿತು. ತನ್ನ ಒಡಲಲ್ಲಿ ಪ್ರಜ್ಞಾಮ್ ಎಂಬ ರೋವರ್ ಅಂದರೆ ಚಕ್ರಗಳುಳ್ಳ ರೋಬೋಟ್ ವಾಹನವನ್ನು ಉಳ್ಳ ವಿಕ್ರಮ್ ಚಂದ್ರನ ಮೇಲೆ ಇಳಿಯುವ ಕಾಲ ಸನ್ನಿಹಿತವಾಯಿತು. ಆಗಸ್ಟ್ 23ರ ಸಂಜೆ ಭಾರತೀಯರ ತವಕ ಪರಾಕಾಷ್ಠೆಯನ್ನ ತಲುಪಿತೆನ್ನಬಹುದು. ಆದರೆ ಚಂದ್ರಯಾನ 3 ನಿರ್ಮಿಸಿದ ಭಾರತೀಯ ವಿಜ್ಞಾನಿಗಳಿಗೆ ತಾವು ನಿರ್ಮಿಸಿದ ನೌಕೆಯ ಬಗ್ಗೆ ಅಪಾರವಾದ ನಂಬಿಕೆ ಇತ್ತು. ಆ ಸಂಜೆ 5:47ರ ಸುಮಾರಿಗೆ ವಿಕ್ರಮ್ ಕೋಶ ತನ್ನ 4 ರಾಕೆಟ್ ಯಂತ್ರಗಳ ನೆರವಿನೊಡನೆ ತನ್ನ ಕಕ್ಷಾ ವೇಗವನ್ನು ಕಡಿಮೆ ಮಾಡಿಕೊಂಡು ಚಂದ್ರನ ಮೇಲ್ಮೈಯತ್ತ ಧಾವಿಸಲಾರಂಭಿಸಿತು. ನಂತರ 15 ನಿಮಿಷಗಳಲ್ಲಿ ಯಾವುದೇ ಆತಂಕಕ್ಕೆ ಎಡೆಮಾಡಿಕೊಡದೆ ನಿಧಾನವಾಗಿ ಚಂದ್ರನ ಮೇಲೆ ಸುರಕ್ಷಿತವಾಗಿ ಇಳಿತು. ಕೋಟ್ಯಂತರ ಭಾರತೀಯರು ಜಗತ್ತಿನಾದ್ಯಂತ ಸಂಭ್ರಮಿಸಿದರು. ಇಳಿದ ಸುಮಾರು 8 ಗಂಟೆಗಳ ಬಳಿಕ ವಿಕ್ರಮ್ನ ಉದರದಲ್ಲಿದ್ದ ಪ್ರಜ್ಞಾನ್ ರೋವರ್ ಯಶಸ್ವಿಯಾಗಿ ಕೆಳಗಿಳಿದು ಬಂದು ಸುತ್ತಲಿನ ಚಂದ್ರನ ನೆಲದ ಮೇಲೆ ಚಲಿಸಲು ಪ್ರಾರಂಭಿಸಿದೆ. ವಿಕ್ರಮ್ ಚಂದ್ರನ ಮೇಲೆ ಇಳಿದ ಸಂಭ್ರಮದ ಈ ವೇಳೆಯಲ್ಲಿ ನಾವು ಆ ಕೋಶವನ್ನು ಚಂದ್ರ ಕಕ್ಷೆಗೆ ಕೊಂಡೊಯ್ದ ಹಾಗೂ ಇಂದೂ ಸಹ ಚಂದ್ರನನ್ನು ಸುತ್ತುತ್ತಿರುವ ಚಂದ್ರಯಾನ 3ರ ನೋದನ ಕೋಶವನ್ನು ಮರೆಯಬಾರದು. ಅದರಲ್ಲಿರುವ ಒಂದು ಉಪಕರಣ ಭೂಮಿಯಿಂದ ಬರುವ ಬೆಳಕನ್ನು ದಾಖಲು ಮಾಡಿಕೊಳ್ಳುವ ಮೂಲಕ ಇಲ್ಲಿ ಜೀವಿಗಳು ಇರುವ ಕುರುಹನ್ನು ಗುರುತಿಸಲು ನೆರವಾಗುವ ಉಪಕರಣಗಳನ್ನು ಹೊಂದಿದೆ. ಅದು ಸಹ ಇಂದು ಕಾರ್ಯಾರಂಭ ಮಾಡಿದೆ. ಹೀಗೆ ತಾಂತ್ರಿಕ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿದ ನಂತರ ಚಂದ್ರಯಾನ 3 ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆ ನೀಡಲು ಸಿದ್ಧವಾಗುತ್ತಿದೆ. ಭಾರತದ ಆತ್ಮನಿರ್ಭರತೆಗೆ ಇದು ಉತ್ತಮ ಉದಾಹರಣೆಯಾಗಿದೆ. ಚಂದ್ರಯಾನ 3ರ ಯಶಸ್ಸು ಭಾರತದ ಆತ್ಮನಿರ್ಭರತೆಯ ಸಂಕೇತದ ಕುರಿತು ಅವಲೋಕನ ಕೇಳಿದಿರಿ. ಓದಿದವರು ಸೌಮ್ಯ ಶ್ರೀಹರ್ಷ. ಪ್ರಸಾರ ನಿರ್ವಹಣೆ ಎಂಜಿ ರವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಎಚ್ಆರ್ ಸುಧೀಂದ್ರ. ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಮೊಹಮ್ಮದ್ ಸೊಹೇಲ್ ಎಂಬ 32 ವರ್ಷದ ವ್ಯಕ್ತಿ ಆಗಸ್ಟ್ 2ರಂದು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಗುಂಡು ಮುಖ ಹೊಂದಿದ್ದು 5.6 ಅಡಿ ಎತ್ತರವಿದ್ದಾರೆ. ಬೋಳು ತಲೆ ಇದೆ. ಎಡಭಾಗದ ಹಣೆಯ ಮೇಲೆ ಮತ್ತು ಇಂಗ್ಲಿಷ್ನಲ್ಲಿ ಆರ್ ಎಂದು ಬ್ಲೇಡ್ನಲ್ಲಿ ಕೊಯ್ದುಕೊಂಡಿರುತ್ತಾರೆ. ಕಾಣೆಯಾಗುವಾಗ ನೀಲಿ ಅಡ್ಡಗೆರೆಯುಳ್ಳ ಟೀ ಶರ್ಟ್, ನೀಲಿ ಬಣ್ಣದ ಪ್ಯಾಂಟ್, ಸಿಮೆಂಟ್ ಬಣ್ಣದ ಜರ್ಕಿನ್ ಧರಿಸಿರುತ್ತಾರೆ. ಆಗಸ್ಟ್ 5ರಂದು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಅನುಷಾ ಎಂಬ 23 ವರ್ಷದ ಮಹಿಳೆ ಕಾಣೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಗುಂಡು ಮುಖ ಹೊಂದಿದ್ದು 4.9 ಅಡಿ ಎತ್ತರವಿದ್ದಾರೆ. ಇವರ ಎಡಗೈ ಮೇಲೆ ಹೂವಿನ ಹಚ್ಚೆ ಇದೆ. ಕತ್ತಿನ ಹಿಂಭಾಗ ಕಪ್ಪು ಮಚ್ಚೆ ಇದೆ. ಆಗಸ್ಟ್ 17ರಂದು ಅನಿಲ್ ಉರಾನ್ ಎಂಬ 29 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. ಗೋಧಿ ಮೈಬಣ್ಣ, 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕೋಲು ಮುಖ ಹೊಂದಿದ್ದಾರೆ. ಕಾಣೆಯಾಗುವಾಗ ಬಿಳಿ ಬಣ್ಣದ ಶರ್ಟ್, ನೀಲಿ ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು. ಸಮಯ 6:36:44. 6:37 ಸರಿಯಾಗಿ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಆಕಾಶವಾಣಿ ಬೆಂಗಳೂರು FM 101.3ರಲ್ಲಿ, ರಾತ್ರಿ 8:02 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಭಾರತವು G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯವು ಸ್ಟೇ ಸೇಫ್ ಆನ್ಲೈನ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳ ವ್ಯಾಪಕ ಬಳಕೆ ಹಾಗೂ ತ್ವರಿತವಾಗಿ ಡಿಜಿಟಲ್ ವ್ಯವಹಾರಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸುರಕ್ಷತೆಯಿಂದ ಇರುವಂತೆ ಎಚ್ಚರಿಸುವುದು ಈ ಸ್ಟೇ ಸೇಫ್ ಆನ್ಲೈನ್ ಅಭಿಯಾನದ ಉದ್ದೇಶ. ಇದರ ಅಂಗವಾಗಿ ರಾಷ್ಟ್ರಮಟ್ಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಇನ್ಫೋಗ್ರಾಫಿಕ್ಸ್, ಕಾರ್ಟೂನ್ ಕಥೆಗಳು, ರಸಪ್ರಶ್ನೆ, ಶಾರ್ಟ್ ವಿಡಿಯೋಗಳು, ಭಿತ್ತಿಚಿತ್ರಗಳು,
ಹಾಗೂ ಕಿರು ಮಾಹಿತಿಯ ಮೂಲಕ ಸ್ಪರ್ಧೆಗಳನ್ನು ನಡೆಸಿ ಸಾರ್ವಜನಿಕರಲ್ಲಿ ಸೈಬರ್ ಸೆಕ್ಯುರಿಟಿ ಬಗ್ಗೆ ಅರಿವು ಮೂಡಿಸುವುದು ಅಭಿಯಾನದ ಉದ್ದೇಶ. ಸ್ಪರ್ಧೆಗಳು ಈಗಾಗಲೇ ಆರಂಭವಾಗಿದ್ದು ಬರುವ ಅಕ್ಟೋಬರ್ 2023ರವರೆಗೂ ಪ್ರತಿ ತಿಂಗಳು ವಿವಿಧ ವಿಷಯಗಳ ಬಗ್ಗೆ ನಡೆಯಲಿದೆ. ಹೆಚ್ಚಿನ ವಿವರಗಳಿಗೆ ಭೇಟಿ ಕೊಡಿ www.mygov.in/staysafe-online. ಜೊತೆಗೆ ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಂ ಫಾಲೋ ಮಾಡಿ. ಬನ್ನಿ G20 ಸೇಫ್ ಆನ್ಲೈನ್ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ಸುರಕ್ಷಿತ ಸೈಬರ್ ಜಾಗೃತ ರಾಷ್ಟ್ರ ಕಟ್ಟೋಣ. ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ. ನಿನ್ನ ಒಡಲೇ ಮಧುರ, ಸಮೃದ್ಧವಿರಲಿ ವನರಾಶಿ ಸಂಪತ್ತು, ಸುಳಿಯದಿರಲಿ ಎಂದೆಂದಿಗೂ ವಿಪತ್ತು. ಈ ನೆಲ, ಈ ಜಲ ಇರುವುದು ನಮಗಾಗಿ. ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ. ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ. ಧೂಮಪಾನ ಚಟ ಮೊದಲು ಜೇಬನ್ನು ಸುಡುತ್ತದೆ, ಬಳಿಕ ಶ್ವಾಸಕೋಶವನ್ನು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಶಿಕ್ಷಾರ್ಹ ಅಪರಾಧ. ಸುಖಿ ಜೀವನ ನಮ್ಮ ಆಯ್ಕೆ. ತಂಬಾಕು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: ಕಾವೇರಿ ನೀರು ಹಂಚಿಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಕಾವೇರಿ ಸಮಸ್ಯೆಗೆ ಮೇಕೆದಾಟು ಯೋಜನೆಯೊಂದೇ ಪರಿಹಾರ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ನಾಳೆ ಪ್ರಧಾನಿ ಭೇಟಿ, ಇಸ್ರೋ ವಿಜ್ಞಾನಿಗಳೊಂದಿಗೆ ಸಂವಾದ ಹಾಗೂ ನಾಡಿನಾದ್ಯಂತ ಸಡಗರ ಸಂಭ್ರಮದ ವರಮಹಾಲಕ್ಷ್ಮಿ ವ್ರತಾಚರಣೆ. ಕಾವೇರಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಸೆಪ್ಟೆಂಬರ್ 1ಕ್ಕೆ ಮುಂದೂಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಪಿಕೆ ಮಿಶ್ರಾ ಅವರನ್ನು ಒಳಗೊಂಡ ಪೀಠ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವಂತೆ 2018ರಲ್ಲಿ ನೀಡಿದ್ದ ಆದೇಶದ ಅನುಸರಣೆಗೆ ಸಂಬಂಧಿಸಿದಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಸುಪ್ರೀಂ ಕೋರ್ಟ್ ವರದಿ ಕೇಳಿದೆ. ಇದೇ 11ರಿಂದ ಮುಂದಿನ 15 ದಿನ ಪ್ರತಿನಿತ್ಯ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರಕ್ಕೆ ಈ ಹಿಂದೆ ಸೂಚಿಸಿತ್ತು. ಕರ್ನಾಟಕ, ತಮಿಳುನಾಡು ರಾಜ್ಯಗಳ ಕಾವೇರಿ ನೀರು ಸಮಸ್ಯೆ ನಿವಾರಣೆಗೆ ಮೇಕೆದಾಟು ಯೋಜನೆಯೊಂದೇ ಪರಿಹಾರ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಬಗ್ಗೆ ಸರ್ಕಾರ ಸುಪ್ರೀಂ ಕೋರ್ಟ್ಗೂ ಮಾಹಿತಿ ನೀಡಿದೆ ಎಂದರು. ಸದ್ಯದ ಪರಿಸ್ಥಿತಿಯಲ್ಲಿ ಮೇಕೆದಾಟು ಯೋಜನೆ ಸಮರ್ಪಕವಾಗಿ ಜಾರಿಯಾಗಿದ್ದರೆ ಸಮಸ್ಯೆ ಉದ್ಭವವಾಗುತ್ತಿರಲಿಲ್ಲ. ಕಳೆದ ವರ್ಷ 400 ಟಿಎಂಸಿ ನೀರು ವ್ಯರ್ಥವಾಗಿ ಸಮುದ್ರದ ಪಾಲಾಗಿದೆ. ಮೇಕೆದಾಟು ಅಣೆಕಟ್ಟೆ ಮೂಲಕ ನೀರನ್ನು ಸದುಪಯೋಗ ಪಡಿಸಿಕೊಂಡಿದ್ದರೆ ಈ ಸಮಸ್ಯೆಯೇ ಎದುರಾಗುತ್ತಿರಲಿಲ್ಲ ಎಂದು ಅವರು ಹೇಳಿದರು. ಕಾವೇರಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಆರಂಭವಾಗಿದ್ದು, ನೀರು ಬಿಡುಗಡೆ ವಿಚಾರದಲ್ಲಿ ನ್ಯಾಯಾಲಯ ಯಾವುದೇ ತೀರ್ಮಾನ ಪ್ರಕಟಿಸಿಲ್ಲ. ಈ ಸಮಸ್ಯೆಗೆ ಮೇಕೆದಾಟು ಯೋಜನೆಯೊಂದೇ ಪರಿಹಾರ ಎಂಬ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ತಿಳಿಸಿದರು. ಚಂದ್ರಯಾನ 3 ಯಶಸ್ವಿಗೆ ಕಾರಣವಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬೆಂಗಳೂರಿನ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಕಮಾಂಡ್ ಸೆಂಟರ್ಗೆ ಭೇಟಿ ನೀಡಲಿರುವ ಪ್ರಧಾನಿ ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಅನ್ನು ಇಳಿಸುವ ಕಾರ್ಯಾಚರಣೆ ಯಶಸ್ವಿಗೊಳಿಸಿದ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಲಿದ್ದಾರೆ. ಪ್ರಧಾನಮಂತ್ರಿಗಳು ಇಸ್ರೋ ಕೇಂದ್ರದಲ್ಲಿ ಸುಮಾರು 1 ಗಂಟೆ ಕಳೆಯಲಿದ್ದು, ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ನೇತೃತ್ವದ ಚಂದ್ರಯಾನ 3 ಮಿಷನ್ ತಂಡವನ್ನು ಅಭಿನಂದಿಸಲಿದ್ದಾರೆ ಹಾಗೂ ಯೋಜನೆಯಲ್ಲಿ ಕೊಡುಗೆ ನೀಡಿದ ಮಹಿಳಾ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸಿ ನಂತರ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ಪ್ರಧಾನಿ ಭೇಟಿ ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸರು ಪೀಣ್ಯ ಮತ್ತು ಎಚ್ಎಎಲ್ ಸುತ್ತಲಿನ ಕೆಲ ರಸ್ತೆಗಳಲ್ಲಿ ವಾಹನ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ದು, ಜನರು ಪರ್ಯಾಯ ಮಾರ್ಗದಲ್ಲಿ ಸಂಚರಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ.
ಚಂದ್ರಗ್ರಹದ ಮೇಲ್ಮೈ ಮೇಲೆ ನಿಂತಿರುವ ವಿಕ್ರಮ್ ಲ್ಯಾಂಡರ್ನ ಚಿತ್ರವನ್ನು 2019ರಿಂದಲೇ ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಿರುವ ಚಂದ್ರಯಾನ 2 ನೋದನಯಾನ ಅಂದರೆ ಆರ್ಬಿಟರ್ ಸೆರೆ ಹಿಡಿದಿದ್ದು ಅದನ್ನು ಇಸ್ರೋ ಬಿಡುಗಡೆ ಮಾಡಿದೆ. ಚಂದ್ರಯಾನ 2ರ ಹೈ ರೆಸಲ್ಯೂಷನ್ ಅಂದರೆ ಹೆಚ್ಚಿನ ಸಾಂದ್ರತೆಯುಳ್ಳ ಕ್ಯಾಮೆರಾ ವಿಕ್ರಮ್ ಲ್ಯಾಂಡರ್ ಚಿತ್ರ ತೆಗೆದಿದ್ದು ಅದನ್ನು ಇಸ್ರೋ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದೆ. ಐ ಸ್ಪೈ ಯು ಎಂಬ ಶೀರ್ಷಿಕೆಯಡಿ ಚಿತ್ರ ಬಿತ್ತರಿಸಿರುವ ಇಸ್ರೋ ಚಂದ್ರಯಾನ 2 ಆರ್ಬಿಟರ್ ಲ್ಯಾಂಡರ್ ಅನ್ನು ಗಮನಿಸುತ್ತಿದೆ ಎಂದು ತಿಳಿಸಿದೆ. ಪ್ರಜ್ಞಾನ್ ರೋವರ್ ಲ್ಯಾಂಡರ್ನ ಇಳಿಹಲೆಗೆ ಸಹಾಯದಿಂದ ಕೆಳಗಿಳಿದು ಚಂದ್ರನ ಮೇಲ್ಮೈ ಸ್ಪರ್ಶಿಸುತ್ತಿರುವ ವಿಡಿಯೋವನ್ನು ಸಹ ಇಸ್ರೋ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದೆ. ಈ ವಿಡಿಯೋವನ್ನು ಲ್ಯಾಂಡರ್ನ ಇಮೇಜಿಂಗ್ ಕ್ಯಾಮೆರಾ ಸೆರೆ ಹಿಡಿದಿದ್ದು ರೋವರ್ ಮತ್ತು ಅದರ ಛಾಯೆ ಚಂದ್ರನ ಮೇಲೆ ಇಳಿಯುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ದಲಿತ ಕವಿ ದಿವಂಗತ ಸಿದ್ದಲಿಂಗಯ್ಯ ಅವರ ಕವನಗಳು ಅಸಮಾನತೆ ಮತ್ತು ತಾರತಮ್ಯದ ವಿರುದ್ಧ ಸಮಾಜವನ್ನು ಎಚ್ಚರಿಸುವ ಧ್ವನಿಯಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಿದ್ದಲಿಂಗಯ್ಯ ಸ್ಮರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ, ಹಿರಿಯ ಸಾಹಿತಿಗಳಾದ ಕೆ ಮರಳುಸಿದ್ದಪ್ಪ, ಎಸ್ಜಿ ಸಿದ್ದರಾಮಯ್ಯ, ಅಗ್ರಹಾರ ಕೃಷ್ಣಮೂರ್ತಿ ಮೊದಲಾದವರು ಭಾಗವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಬಿಜೆಪಿ ವತಿಯಿಂದ ಮತದಾರರ ಚೇತನ ಮಹಾ ಅಭಿಯಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನಿರ್ದೇಶನದಂತೆ ಹೊಸ ಮತದಾರರ ನೋಂದಣಿ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಆದ್ಯತೆ ಮೇರೆಗೆ ಮಾಡಬೇಕಾಗಿದೆ. ರಾಜ್ಯದ 58,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಈ ಕಾರ್ಯ ನಡೆಯಲಿದೆ. ಇದಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ 3 ಸದಸ್ಯರ ಜಿಲ್ಲಾ ಸಮಿತಿ, ವಿಧಾನಸಭಾ ಕ್ಷೇತ್ರಕ್ಕೆ 3 ಸಮಿತಿ ರಚಿಸಲಾಗುತ್ತಿದೆ ಎಂದರು. ಜಿಲ್ಲಾ ಮತ್ತು ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತಿದೆ ಎಂದು ಶೋಭಾ ಕರಂದ್ಲಾಜೆ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮತ್ತಿತರರು ಹಾಜರಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 889 ನ್ಯಾಯಬೆಲೆ ಅಂಗಡಿಗಳಿದ್ದು ಪ್ರತಿಯೊಬ್ಬರಿಗೂ 5 ಕೆಜಿ ಅಕ್ಕಿ ಹಾಗೂ ಉಳಿದ 5 ಕೆಜಿ ಅಕ್ಕಿಗೆ ಬದಲಾಗಿ ₹170 ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂದು ಆಹಾರ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ವಿನಯ್ ಕುಮಾರ್ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯದ ಒಂದು ಯೋಜನೆಯಡಿಯಲ್ಲಿ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿಯನ್ನು ಕೊಡಬೇಕನ್ನೋದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. 5 ಕೆಜಿ ಅಕ್ಕಿಯನ್ನು ಮತ್ತು ಇನ್ನು ಉಳಿದ 5 ಕೆಜಿಯ ಅಕ್ಕಿಯ ಬದಲಾಗಿ ಪ್ರತಿ 1 ಕೆಜಿಗೆ ₹34 ಹಾಗೆ ಪ್ರತಿಯೊಬ್ಬರಿಗೂ ಕೂಡ ₹170 ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾನೇ ಇದೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಜುಲೈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪಡೆದ ಫಲಾನುಭವಿಗಳು 3,45,146. ಟೋಟಲಿ 20,29,00,000 ಹಣ ಏನಿದೆಯಲ್ಲ ನೇರವಾಗಿ ಆ ಒಂದು ಫಲಾನುಭವಿಗಳ ಅಕೌಂಟಿಗೆ ವರ್ಗಾವಣೆಗೊಂಡಿದೆ. ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ 3,73,236 ಫಲಾನುಭವಿಗಳಿಗೆ ನಾವು ಈ ಒಂದು ಹಣವನ್ನು ವರ್ಗಾವಣೆ ಮಾಡುವ ಪ್ರಕ್ರಿಯೆಯಲ್ಲಿದ್ದೀವಿ. ಸೊ ಟೋಟಲಿ ಒಂದು ಅಮೌಂಟು 22,02,00,000 ಅಮೌಂಟ್ ಈ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಫಲಾನುಭವಿಗಳಿಗೆ ನೇರವಾಗಿ ಬ್ಯಾಂಕಿಗೆ ಡೆಪಾಸಿಟ್ ಆಗಲಿದೆ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಹಬ್ಬದ ಆಚರಣೆ ವರದಿಗಳು ಬರುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾಭಕ್ತಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೂವು, ಹಣ್ಣು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜಾ ಕಾರ್ಯಕ್ರಮಗಳು ನಡೆದವು. ದೊಡ್ಡಬಳ್ಳಾಪುರದ ಶ್ರೀಲಕ್ಷ್ಮೀ ದೇವಾಲಯ ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲೂ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಅರಿಶಿಣ, ಕುಂಕುಮ ಹಾಗೂ ಬಳೆಗಳನ್ನು ವಿತರಿಸಲಾಯಿತು. ಚಿತ್ರದುರ್ಗದಲ್ಲೂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ತೋರಣ, ವಿವಿಧ ಹೂಗಳಿಂದ ವರಮಹಾಲಕ್ಷ್ಮಿ ಅಲಂಕಾರ ಸಾಮಾನ್ಯ ದೃಶ್ಯವಾಗಿತ್ತು. ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾನೆಯೇ ಮನೆಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ನಗರದ ಲಕ್ಷ್ಮೀ ನರಸಿಂಹ ದೇವಾಲಯ, ಹೌಸಿಂಗ್ ಬೋರ್ಡ್ನ ಅಷ್ಟಲಕ್ಷ್ಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಇಂದು ಕೋಟಿ ಕುಂಕುಮಾರ್ಚನೆ ಹಾಗೂ ವಿಶೇಷ ಪೂಜೆ, ಸಂಜೆ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರದ್ಧಾಭಕ್ತಿ ಮತ್ತು ಸಡಗರ ಸಂಭ್ರಮಗಳಿಂದ ಹಬ್ಬ ಆಚರಿಸಲಾಯಿತು. ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆದವು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಮತ್ತು ಸಂದರ್ಶಕರ ಅನುಕೂಲಕ್ಕಾಗಿ ಹೊಸ ಎಲಿವೇಟೆಡ್ ವಾಕ್ವೇ ಆರಂಭಿಸಲಾಗಿದೆ. ಚಿಕ್ಕನಾಗಮಂಗಲ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ನೂತನವಾಗಿ ಲೀಚೆಟ್ ಸಂಸ್ಕರಣಾ ಘಟಕ ಸ್ಥಾಪಿಸಲಾಗಿದ್ದು, ಶೀಘ್ರ ಕಾರ್ಯಾರಂಭ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ವಲಯ ಆಯುಕ್ತ ಜಯರಾಮ್ ರಾಯ್ಪುರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಬಣ್ಣದ ಲೇಪಿತ ಗಣಪತಿ ಮೂರ್ತಿಗಳ ತಯಾರಿಕೆ, ಮಾರಾಟ ಮಾಡುವವರ ಮೇಲೆ ಕ್ರಮ ಜರುಗಿಸಲು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆದೇಶ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ರಘುನಂದನಮೂರ್ತಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ರಾಜ್ಯದಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಗೋಕರ್ಣ 4, ಕುಮಟಾ 3, ಮಂಕಿ 2, ಹೊನ್ನಾವರ, ಕಾರವಾರ, ಅಂಕೋಲ, ಮಂಚಿಕೇರಿ, ಬೇಲಿಕೇರಿ, ಕಲಘಟಕಿಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗರಿಷ್ಠ 32, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ಹಂಚಿಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಕಾವೇರಿ ಸಮಸ್ಯೆಗೆ ಮೇಕೆದಾಟು ಯೋಜನೆಯೊಂದೇ ಪರಿಹಾರ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ನಾಳೆ ಪ್ರಧಾನಿ ಭೇಟಿ, ಇಸ್ರೋ ವಿಜ್ಞಾನಿಗಳೊಂದಿಗೆ ಸಂವಾದ. ಹಾಗೂ ನಾಡಿನಾದ್ಯಂತ ಸಡಗರ ಸಂಭ್ರಮದ ವರಮಹಾಲಕ್ಷ್ಮಿ ವ್ರತಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಿಮ್ಮ ಕಣ್ಣೆದುರೇ ಅಪಘಾತವೊಂದು ಸಂಭವಿಸಿತು ಎಂದಾದರೆ ಸಹಾಯ ಹಸ್ತ ನೀಡಲು ಹಿಂದೆ ಸರಿಯದಿರಿ, ದೂರ ಉಳಿಯದಿರಿ. ಒಂದು ಜೀವಕ್ಕೆ ನೆರವು ನೀಡುವ ಅಥವಾ ಜೀವ ಉಳಿಸುವ ಅಪೂರ್ವ ಅವಕಾಶ ನಿಮ್ಮದಾಗಲಿ. ಆಕಾಶವಾಣಿ. ಸಮಯ 6:51 ದೇಶಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ವಾಸಂತಿ ಚಂದ್ರ ಅವರ ಒಂದು ರಚನೆ ವೃಂದಗಾನದಲ್ಲಿದೆ. ಭುವಿಯ ಹೃದಯದಲ್ಲಿಂದು. ಹೃದಯದಲ್ಲಿಂದು ತಪ ಸಮಾಧಿಯಲ್ಲಿರುವ ಭರತ ದೇವಿಯನು ನೋಡು ನೋಡು. ವಿಶ್ವ ಮನುಜತೆಯಲ್ಲಿ ದೇವ ಯಶ ಸಾರುತಿಹ ಯೋಗದೌದಾರ್ಯದ ಸಂಸ್ಕೃತಿಯ ಬೀಡು. ಯೋಗದೌದಾರ್ಯದ ಸಂಸ್ಕೃತಿಯ ಬೀಡು. ಭುವಿಯ ಹೃದಯದಲ್ಲಿಂದು ತಪ ಸಮಾಧಿಯಲ್ಲಿರುವ ಭರತ ದೇವಿಯನು ನೋಡು ನೋಡು. ಪಡವಲಿನೊಂದು ಪುಣ್ಯ ದರ್ಶನಕ್ಕೆಂದು ಮೂಡಿ ನಿಂದಿಹಳಿಲ್ಲಿ ಭುವನ ಜಾತೆ. ಮೂಡು ಪಡುವಲಿನೊಂದು ಪುಣ್ಯ ದರ್ಶನಕ್ಕೆಂದು ಮೂಡಿ ನಿಂದಿಹಳಿಲ್ಲಿ ಭುವನ ಜಾತೆ. ಭುವನ ಜಾತೆ ಭುವನ
ಬಲದ ಸತ್ಯವ್ರತ ಮನುಜ ಪೌರುಷದಲಿನ್ನು ಧರ್ಮ ಗುಂಜಾರವದ ಕರ್ಮ ಭೂಮಿಯ ಬಲದ ಸತ್ಯವ್ರತ ಮನುಜ ಪೌರುಷದಲಿನ್ನು ದಿವ್ಯ ಜೀವನದಲ್ಲಿ ಆತ್ಮ ಪ್ರಣವತೆಯಲ್ಲಿ ದಿವ್ಯ ಜೀವನದಲ್ಲಿ ಆತ್ಮ ಪ್ರಣವತೆಯಲ್ಲಿ ಎಲ್ಲರಣಿಗೊಳಿಸುತ್ತಿಗಳೆಲ್ಲರನ್ನೂ ಎಲ್ಲರಣಿಗೊಳಿಸುತ್ತಿಗಳೆಲ್ಲರನ್ನೂ ಕೇಳು ಭಾರತ ವೀರ ಕೇಳು ಕೇಳು ಮಾನವತೆ ನವನರತೆ ತಾಳಿ ಬಾಳು ಕೇಳು ಭಾರತ ವೀರ ಕೇಳು ಕೇಳು ಮಾನವತೆ ನವನರತೆ ತಾಳಿ ಬಾಳು ಮೈ ಕಟ್ಟು ಮನ ಕಟ್ಟು ಭಾವ ಕಲಶವನಿಟ್ಟು ಭರತ ದೇಗುಲದಲ್ಲಿ ಒಂದಾಗಿ ಬಾಳು ಮೈ ಕಟ್ಟು ಮನ ಕಟ್ಟು ಭಾವ ಕಲಶವನಿಟ್ಟು ಭರತ ದೇಗುಲದಲ್ಲಿ ಒಂದಾಗಿ ಬಾಳು ಭರತ ದೇಗುಲದಲ್ಲಿ ಒಂದಾಗಿ ಬಾಳು ಭರತ ದೇಗುಲದಲ್ಲಿ ಒಂದಾಗಿ ಬಾಳು ರಾಧಾ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಡೆ ತಂದೆ. ಡೆಂಗು ಮತ್ತು ಚಿಕನ್ ಗುನ್ಯದಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರೆಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವ್ರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುನ್ಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಭವ್ಯ ಭಾರತದ ಸಂಭ್ರಮ ವೃಂದಗಾನದಲ್ಲಿದೆ. ರಚನೆ ಸುಮಂಗಲ ಎಸ್ ಮೊಮ್ಮಿಗಟ್ಟಿ. ನಿಷ್ಠೆಯಲ್ಲಿ ದುಡಿಯೋಣ, ಕವಿತವ್ಯಕ್ಕೆ ಭಾಷವ ಬರೆಯೋಣ. ಕರ್ತವ್ಯ ನಿಷ್ಠೆಯಲ್ಲಿ ದುಡಿಯೋಣ, ಕವಿತವ್ಯಕ್ಕೆ ಭಾಷವ ಬರೆಯೋಣ. ಭವ್ಯ ಭಾರತದ ಸಂಭ್ರಮ ದಿವ್ಯ ವಿಧರ ನಡೆ ತ್ರಿವಿಕ್ರಮ. ಭವ್ಯ ಭಾರತದ ಸಂಭ್ರಮ. ಮನವನ ಜಲದಿಯಲೊಡಲೊಳಗಿದೆ ವಿನಾಶ ಸಂಭಾವ್ಯ. ಒಳಗಿನ ಕಿಚ್ಚಿನ ಬಗೆಗಿರಲೆಚ್ಚರ ಬಳಲದಿರಲಿ ಬಾಂಧವ್ಯ. ನಳನಳಿಸದ ಮನವನ ಜಲದಿಯಲೊಡಲೊಳಗಿದೆ ವಿನಾಶ ಸಂಭಾವ್ಯ. ಕೊಳೆ ಕಳೆಯುತ್ತ ತಿಳಿಯಾಗೋಣ, ಕೊಳೆ ಕಳೆಯುತ್ತ ತಿಳಿಯಾಗೋಣ, ಇಳೆಯ ನಾಳೆಗಳಿಗೊಳಿಸೋಣ. ಭವ್ಯ ಭಾರತದ ಸಂಭ್ರಮ ದಿವ್ಯ ವಿಧರ ನಡೆ ತ್ರಿವಿಕ್ರಮ.
ಭವ್ಯ ಭಾರತದ ಸಂಭ್ರಮ. ಇವನಾರವನೆನ್ನದೆ ತೋಳ್ದೆರೆವೆವು ನಾವು. ಇವನಮ್ಮವ ಇವನಮ್ಮವನೆನ್ನುತ್ತ ಬಾಳುತ್ತೆವು ನಾವು. ಅವಮಾನವ ಸರಿದಿಕ್ಕೋಣ ಅವಮಾನವ ಸರಿದಿಕ್ಕೋಣ ಅವಕಾಶಗಳ ಗಸಕೇರೋಣ. ಅವಕಾಶಗಳ ಗಸಕೇರೋಣ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರವು ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಯೋಗದಲ್ಲಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಇದೇ 18ರಂದು ಏರ್ಪಡಿಸಿದ್ದ G20 ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ವಿಚಾರ ಸಂಕಿರಣದಲ್ಲಿ ಕೃಷಿ ವಿಜ್ಞಾನಿ ಡಾ ರಾಮಕೃಷ್ಣ ನಾಯಕ್ ಮಂಡಿಸಿದ ಪ್ರಬಂಧದ ಆಯ್ದ ಭಾಗಗಳು ಮತ್ತು ವಿನೋದಮ್ಮ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮನೆ ಮುಂದೆನೆ ಕಾರ್ ನಿಲ್ಸೋಣ ಅಂದ್ರೆ ನೋಡಿ ಕಟ್ಟೋಕ್ಕಿಂತ ಮುಂಚೆನೆ ಕಾರ್ ನಿಲ್ಸ್ಬಿಟ್ರು. ಅರ್ಪಿಸುತ್ತಿದ್ದೇವೆ ದಾಲ್ಮಿಯಾ ಸಿಮೆಂಟ್ ಮನೆ ಮನೆಗೆ ಹ್ಯಾಪಿ ಆಫರ್. ದಾಲ್ಮಿಯಾ ಸಿಮೆಂಟ್ ಖರೀದಿಸಿ ಎಕ್ಸೈಟಿಂಗ್ ಪ್ರೈಸ್ ಗಳನ್ನ ವಿನ್ ಮಾಡಿ. ಮನೆ ಕಟ್ಟೋಕ್ಕೂ ಮುಂಚೆ ಸಂತೋಷಕ್ಕಿಲ್ಲ ಚಿಂತೆ. ಮಕ್ಕಳೇ, ಡೆಂಗ್ಯೂವಿನ ಲಕ್ಷಣಗಳೇನು? ಮೇಷ್ಟ್ರೆ, ತೀವ್ರ ಜ್ವರ, ತಲೆನೋವು, ಮೈ ನೋವು, ಕಣ್ಣುಗಳಲ್ಲಿ ನೋವು, ತ್ವಚೆಯ ಮೇಲೆ ದದ್ದುಗಳು. ಶಹಬ್ಬಾಸ್. ಮೇಷ್ಟ್ರೆ, ಇದು ಅಲ್ಲದೆ ಕೆಲವೊಮ್ಮೆ ವಾಂತಿ, ಹೊಟ್ಟೆ ನೋವು, ಒಸಡು ಮತ್ತು ಮೂಗ್ನಿಂದ ರಕ್ತ ಸಹ ಬರುತ್ತೆ. ಅರೆ ವಾ, ಪಿಂಕಿ ಅಂತೂ ತುಂಬಾನೇ ಜಾಣೆ. ಹೌದು, ಡೆಂಗುವಿನ ಲಕ್ಷಣಗಳನ್ನು ಗುರುತಿಸಿ. ಇದರಲ್ಲಿನ ಯಾವುದೇ ಲಕ್ಷಣ ಇದ್ದರೆ ಭಯಪಡಬೇಡಿ, ಡಾಕ್ಟರ ಸಲಹೆ ಪಡೆಯಿರಿ. ಸೊಳ್ಳೆಯಿಂದ ಕುಟುಂಬ ಮುಕ್ತವಾದಾಗ ಡೆಂಗು ಆಕ್ರಮಣ ಮಾಡದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇತ್ತೀಚೆಗೆ ಆಗಸ್ಟ್ 18ರಂದು ಆಕಾಶವಾಣಿ ಬೆಂಗಳೂರು ಕೇಂದ್ರವು ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ G20 ಭಾರತದ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಆಹ್ವಾನಿತ ಶ್ರೋತೃಗಳ ಎದುರು ವಿಚಾರ ಸಂಕಿರಣವನ್ನು ಏರ್ಪಡಿಸಿತ್ತು. ವಿಚಾರ ಸಂಕಿರಣದಲ್ಲಿ ಕಾಲೇಜಿನ ಪ್ರಾಧ್ಯಾಪಕ ಹಾಗೂ ವಿಜ್ಞಾನಿ ಡಾ ರಾಮಕೃಷ್ಣ ನಾಯಕ್ ಅವರು ರೇಷ್ಮೆ ಬೆಳವಣಿಗೆ ಹಾಗೂ ಅಭಿವೃದ್ಧಿ ವಿಷಯ ಕುರಿತು ಉಪನ್ಯಾಸ ನೀಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಈ G20 ಕಾರ್ಯಕ್ರಮದ ಅಂಗವಾಗಿ ನಮ್ಮ ಒಂದು ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವ ಒಂದು ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಬಗ್ಗೆ ಒಂದು ಮಾಹಿತಿ ನೀಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ರೇಷ್ಮೆ ಕೃಷಿಯನ್ನು ಆಯ್ಕೆ ಮಾಡಿದ್ದಕ್ಕೆ ನಾನು ಪ್ರಮುಖವಾಗಿ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ರೇಷ್ಮೆ ಕೃಷಿ ನಮ್ಮ ಒಂದು ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಥವಾ ಆರ್ಥಿಕ ಒಂದು ಕೊಡುಗೆಗೆ ರೇಷ್ಮೆ ಕೃಷಿಯ ಕೊಡುಗೆ ಕೂಡ ಭಾಳ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ರೇಷ್ಮೆ ಕೃಷಿಯ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಬೇಕಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ರೈತರು ಅಥವಾ ಕೋಲಾರ ರೈತರ ಒಂದು ಅನುಭವವನ್ನು ಕೇಳಬೇಕಾಗುತ್ತೆ, ಅವರ ಒಂದು ಪರಿಶ್ರಮವನ್ನು ನಾವು ಕಾಣಬೇಕಾಗುತ್ತೆ. ಜೊತೆಗೆ ಒಂದು 2 ವರ್ಷ ಹಿಂದೆ ಹೋದರೆ ಕೊರೋನಾ ಒಂದು ಹಂತದಲ್ಲಿ ಈ ರೇಷ್ಮೆ ಕೃಷಿ ಎಷ್ಟು ಪ್ರಾಮುಖ್ಯತೆ ಪಡೆದಿತ್ತು ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೊರೋನಾ ಹಂತದಲ್ಲಿ ಕೈಕೊಟ್ಟ ಸಂದರ್ಭದಲ್ಲಿ ರೇಷ್ಮೆ ಕೃಷಿಯು ಎಲ್ಲ ರೈತರು ಹಾಗೂ ಇತರ ಉದ್ಯಮಿಗಳ ಕೈ ಹಿಡಿದಂಥ ಒಂದು ಉದಾಹರಣೆ ನಮ್ಮ ಕಣ್ಣ ಮುಂದಿದೆ. ಭಾಳಷ್ಟು ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಇತರರು ಆಗಿರ್ಬೋದು ಟೌನಿಂದ ಬಂದು ಹಳ್ಳಿಗೆ ಬಂದು ರೇಷ್ಮೆ ಕೃಷಿಯನ್ನು ಒಂದು ಉದ್ದಿಮೆಯಾಗಿ ಆರಂಭಿಸಿದಂಥ ಉದಾಹರಣೆಗಳು ಕೂಡ ಇದ್ದಾವೆ.
ಇಂಥ ಒಂದು ರೇಷ್ಮೆ ಕೃಷಿಯ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮಗೆಲ್ಲ ತಿಳಿದಂಗೆ ಈ ರೇಷ್ಮೆ ಕೃಷಿ ಒಂದು ಕೃಷಿ ಆಧಾರಿತ ಕೈಗಾರಿಕಾ ಉದ್ದಿಮೆ. ಭಾರತದಂಥ ದೇಶಗಳಿಗೆ ಸೂಕ್ತವಾದ ಒಂದು ಉದ್ದಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತದಲ್ಲಿರುವ ವಾತಾವರಣ ಆಗಿರ್ಬೋದು, ಭಾರತದಲ್ಲಿರುವ ಜನಸಂಖ್ಯೆ ಆಗಿರ್ಬೋದು, ಇವೆಲ್ಲ ನೋಡಿದಾಗ ಭಾರತದಂಥ ಒಂದು ದೇಶಕ್ಕೆ ಸೂಕ್ತವಾದ ಒಂದು ಉದ್ದಿಮೆ ಅಂತಲೇ ನಾವು ಪರಿಗಣಿಸ್ಬೋದು. ಈ ಭಾರತದ ಆರ್ಥಿಕತೆಗೆ, ಅದರಲ್ಲೂ ಮುಖ್ಯವಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ರೇಷ್ಮೆ ಕೃಷಿಯ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಈಗ ನಮಗೆಲ್ಲ ತಿಳಿದಿರುವಂಗೆ ಈ ಪಾಶ್ಚಿಮಾತ್ಯ ಇತಿಹಾಸಗಾರರ ಪ್ರಕಾರ ರೇಷ್ಮೆ ಕೃಷಿಯ ಒಂದು ಉಗಮ, ರೇಷ್ಮೆ ಕೃಷಿಯು ನಮ್ಮ ಚೀನಾ ದೇಶದಲ್ಲಿ ಉಗಮವಾಗಿ ಅಲ್ಲಿಂದ ಕೊರಿಯಾ, ಜಪಾನ್, ಟಿಬೇಟ್ ಮುಂತಾದ ರಾಷ್ಟ್ರಗಳಿಗೆ ಪಸರಿಸ್ಬಿಟ್ಟು ಕೊನೆಗೆ ಭಾರತಕ್ಕೆ ಬಂತು ಅನ್ನೋ ಒಂದು ಕತೆ ಅಥವಾ ಒಂದು ಇತಿಹಾಸ ನಮಗೆಲ್ಲ ಪ್ರಚಲಿತವಾಗಿದೆ. ಆದರೆ ನಮ್ಮಲ್ಲೂ ಕೂಡ, ಭಾರತದಲ್ಲೂ ಕೂಡ ಈ ರೇಷ್ಮೆ ಕೃಷಿ ಇತ್ತು, ಅದಕ್ಕಿಂತ ಮೊದಲೇ ಇತ್ತು ಅನ್ನೋದಕ್ಕೆ ಬಹಳಷ್ಟು ದಾಖಲೆಗಳು ನಮಗೆ ಸಿಗ್ತಾ ಇದ್ದಾವೆ. ಅದು ನಮ್ಮ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಆಧಾರ ಗ್ರಂಥಗಳಾಗ್ಬೋದು, ಬೇರೆ ಬೇರೆ ರಾಜ್ಯರ ಒಂದು ಆಡಳಿತಾವಧಿಯಲ್ಲಿ ಇದ್ದಂಥ ಒಂದು ನಿದರ್ಶನಗಳಾಗಿರ್ಬೋದು. ಈ ಎಲ್ಲ ನಿದರ್ಶನಗಳನ್ನು ನಾವು ಗಮನಿಸಿದಾಗ ರೇಷ್ಮೆ ಕೃಷಿಯು ಭಾರತದಲ್ಲಿ ಕೂಡ ಇತ್ತು ಅನ್ನೋದನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅದೇನೇ ಇರಲಿ, ನಮಗೆ ಭಾರತದ ರಾಷ್ಟ್ರದಲ್ಲಿ ನಾವು ನೋಡೋದಾದರೆ ವಾಣಿಜ್ಯವಾಗಿ ಯಾವ್ಯಾವ ರೇಷ್ಮೆಯನ್ನು ನಾವು ಉತ್ಪಾದನೆ ಮಾಡ್ತೀವೋ ಆ 4 ಥರದ ರೇಷ್ಮೆಯನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರ ನಮ್ಮ ಭಾರತ. ನಮಗೆಲ್ಲ ತಿಳಿದಿರುವಂತೆ ಹಿಪ್ಪುನೇರಳೆ ಆಗಿರ್ಬೋದು, ಅಥವಾ ಹಿಪ್ಪುನೇರಳೆ ಥರ ರೇಷ್ಮೆಗಳಾದ ಟಜಾರ್, ಮೂಗ, ಎರಿ ಇವೆಲ್ಲವೂ ಭಾರತದಲ್ಲಿ ಉತ್ಪಾದನೆ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಮೂಗ ಅನ್ನೋ ಒಂದು ರೇಷ್ಮೆ ಭಾರತದ ಅಸ್ಸಾಂ ರಾಜ್ಯದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಯಾಕಂದರೆ ಅಸ್ಸಾಂ ರಾಜ್ಯದಲ್ಲಿ ಬಿಟ್ಟರೆ ಅದನ್ನು ಬೇರೆ ಎಲ್ಲೂ ನಾವು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಸ್ಸಾಂ ರಾಜ್ಯದಲ್ಲಿ ಉತ್ಪಾದಿಸುವ ಒಂದು ಏಕೈಕ ರೇಷ್ಮೆ ಅಂದರೆ ಮೂಗ ರೇಷ್ಮೆ ಅಂತಲೇ ನಾವು ಹೇಳ್ಬೋದು. ಈ ರೀತಿಯಾಗಿ ವಾಣಿಜ್ಯವಾಗಿ ಯಾವ ಒಂದು ರೇಷ್ಮೆನ ನಾವು ಉತ್ಪಾದನೆ ಮಾಡ್ತೀವೋ ಆ 4 ರೇಷ್ಮೆ ವಿಧಗಳು ನಮ್ಮ ದೇಶದಲ್ಲಿ ಸಿಗ್ತವೆ. ಅದಕ್ಕೋಸ್ಕರನೇ ಭಾರತ ಒಂದು ರೇಷ್ಮೆ ಉತ್ಪಾದನೆಯಲ್ಲಿ ಒಂದು ಪ್ರಮುಖ ರಾಷ್ಟ್ರ ಅಂತ ಅದನ್ನು ನಾವು ಪರಿಗಣಿಸಬೇಕಾಗುತ್ತೆ. ಈ ಹಿಪ್ಪುನೇರಳೆ ರೇಷ್ಮೆ ಭಾರತದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ವಿವಿಧ ಕ್ಷೇತ್ರಗಳಲ್ಲಿ ನಾವು ನೋಡಿದಾಗ ಸುಮಾರು 70% ನಾವು ಹಿಪ್ಪುನೇರಳೆ ರೇಷ್ಮೆನೇ ಕಾಣಬಹುದು. ಭಾರತ ರಾಷ್ಟ್ರದ ಒಟ್ಟು ರೇಷ್ಮೆ ಉತ್ಪಾದನೆಯಲ್ಲಿ 70% ಜಾಸ್ತಿ ನಾವು ಹಿಪ್ಪುನೇರಳೆ ರೇಷ್ಮೆ ಉತ್ಪಾದನೆಯನ್ನು ನಾವು ಪರಿಗಣಿಸಬಹುದಾಗಿದೆ. ಈ ರೇಷ್ಮೆ ಕೃಷಿಯ ಎಲ್ಲ ಒಂದು ಚಟುವಟಿಕೆಗಳನ್ನು ಗಮನಿಸಿದಾಗ ಆರ್ಥಿಕವಾಗಿ ಅಥವಾ ಅದರ ಬೆಳವಣಿಗೆ ಅಥವಾ ಅಭಿವೃದ್ಧಿ ಹೇಗಾಯಿತು ಅಂತ ನಾವು ವಿಸ್ತಾರ ಅಥವಾ ಚರ್ಚೆ ಮಾಡ್ತಾ ಹೋದಾಗ, ಮೊದಲನೇದಾಗಿ ನಾವು ರೇಷ್ಮೆ ಕೃಷಿಯನ್ನು ನೋಡಿದಾಗ ಈ ಭಾರತದಲ್ಲಿ ಈ ರಾಜ ಮಹಾರಾಜರ ಕಾಲದಲ್ಲಿ ಹಾಗೂ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು ರೇಷ್ಮೆ ಕೃಷಿಗೆ. ಅದರಲ್ಲೂ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು, ಟಿಪ್ಪು ಸುಲ್ತಾನ್, ಜೊತೆಗೆ ದಿವಾನ್ ಪೂರ್ಣಯ್ಯನವರು, ವಿಶ್ವೇಶ್ವರಯ್ಯನವರು ಮುಂತಾದವರು ಬಹಳಷ್ಟು ಜನ ಈ ರೇಷ್ಮೆ ಕೃಷಿಯ ಬೆಳವಣಿಗೆಗೆ ಸಾಕಷ್ಟು ಒತ್ತನ್ನು ನೀಡಿದರು. ಅವರ ಕಾಲದಲ್ಲಿ ಕೂಡ ನಾವು ಈ ರೇಷ್ಮೆ ಕೃಷಿಯ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಂಡಿದ್ದೀವಿ. ಅವರ ಆಡಳಿತ ಅವಧಿಯಲ್ಲಿ ರೇಷ್ಮೆ ಕೃಷಿ ಉತ್ಪಾದನೆಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೂಡ ಅವರು ಕೊಟ್ಟಿದ್ದರು. ಆದರೆ ಪ್ರಮುಖವಾಗಿ ಈ ಸ್ವಾತಂತ್ರ್ಯದ ನಂತರ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಹಲವಾರು ಸಂಶೋಧನಾ ಘಟಕಗಳನ್ನು ಅಥವಾ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೋದು ಅಂತಂದರೆ ಈ ಸಂಶೋಧನಾ ಕೇಂದ್ರಗಳು, ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯಗಳು, ಹಾಗೆ ರೇಷ್ಮೆ ಇಲಾಖೆಗಳು, ಇವೆಲ್ಲವೂ ಈ ರೇಷ್ಮೆ ಕೃಷಿ ಅಭಿವೃದ್ಧಿ ಹಾಗೂ ಒಂದು ಬೆಳವಣಿಗೆ ಆಗಬೇಕಂದ್ರೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾವೆ. ರೇಷ್ಮೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಂಸ್ಥೆಗಳನ್ನು ನಾವು ಉದಾಹರಣೆ ಸಹಿತ ಹೇಳುವಂಗಿದ್ರೆ 1314 ಸ್ಥಾಪನೆಯಾದ ಪ್ರತ್ಯೇಕ ರಾಜ್ಯ ರೇಷ್ಮೆ ಇಲಾಖೆ, ಅಥವಾ 1914 ಸ್ಥಾಪನೆಯಾದ ಚನ್ನಪಟ್ಟಣದಲ್ಲಿ ಸ್ಥಾಪನೆಯಾದಂಥ ಟಿಪ್ಪು ಫಾರ್ಮ್, 1932 ಆರಂಭವಾದ ಸರ್ಕಾರಿ ರೇಷ್ಮೆ ಫ್ಯಾಕ್ಟ್ರಿ, 1949 ಆರಂಭವಾದ ಕೇಂದ್ರೀಯ ರೇಷ್ಮೆ ಮಂಡಳಿ. ಇದು ರಾಷ್ಟ್ರ ಮಟ್ಟದಲ್ಲಿ ರೇಷ್ಮೆ ಇಲಾಖೆ ಅಭಿವೃದ್ಧಿ ಮತ್ತು ಒಂದು ಬೆಳವಣಿಗೆಗೆ ಪೂರಕವಾದ ಒಂದು ಸಂಸ್ಥೆ. ಅದೇ ರೀತಿಯಾಗಿ 1960 ಸ್ಥಾಪಿತವಾದ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಇದು ತಲಗಟ್ಪುರದಲ್ಲಿದೆ. ಇದು ರಾಜ್ಯ ಮಟ್ಟದಲ್ಲಿ ಈ ರೇಷ್ಮೆ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಇದೆ. ಅದೇ ರೀತಿಯಾಗಿ 1961 ಚನ್ನಪಟ್ಟಣದಲ್ಲಿ ಸ್ಥಾಪನೆಯಾಗಿ 1963 ಮೈಸೂರಲ್ಲಿ ಆರಂಭಗೊಂಡಂಥ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ CSRNTI ಅಂತ ಹೇಳ್ತೀವಿ. ಇದರ ಜೊತೆಗೆ
ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಇತರೆ ವಿಶ್ವವಿದ್ಯಾನಿಲಯಗಳು ಜೊತೆಗೆ ಇತರ ಸಂಶೋಧನೆ ಸಂಸ್ಥೆಗಳು ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದೇವೆ. ಈ ಕೊಡುಗೆಗಳಿಂದಾಗಿ ಇವತ್ತಿನ ಒಂದು ನಾವು ಸ್ಥಿತಿಯನ್ನು ರೇಷ್ಮೆ ಕೃಷಿಯಲ್ಲಿ ಉನ್ನತ ಮಟ್ಟದಲ್ಲಿ ನೋಡಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅಥವಾ ರೇಷ್ಮೆ ಕೃಷಿಯನ್ನು ಗಮನಿಸಿದಾಗ ವಿವಿಧ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿಯ ಒಂದು ಅಭಿವೃದ್ಧಿ ನೋಡಿದ್ದೀವಿ ಅಥವಾ ಬೆಳವಣಿಗೆ ನೋಡಿದ್ದೀವಿ ಅಂತ ನೋಡ್ತಾ ಹೋದರೆ ನಾವು ಈಗ ಹಿಪ್ಪುನೇರಳೆ ಅಥವಾ ರೇಷ್ಮೆ ಕೃಷಿಯನ್ನು ಮುಖ್ಯವಾಗಿ ಒಂದು 3 ಘಟಕಗಳಾಗಿ ವಿಂಗಡಿಸ್ಬೋದು. ಒಂದು ಹಿಪ್ಪುನೇರಳೆ ಬೇಸಾಯ. ಈ ರೇಷ್ಮೆ ಕೃಷಿಯಲ್ಲಿ 40-50% ಒಂದು ಪಾಲು ಈ ಹಿಪ್ಪುನೇರಳೆ ಬೇಸಾಯದಿದೆ. ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕೆ ಆಗಿರ್ಬೋದು, ರೇಷ್ಮೆ ನೂಲು ಬಿಚ್ಚಾಣಿಕೆ ಆಗಿರ್ಬೋದು, ಆಮೇಲೆ ರೇಷ್ಮೆ ನೂಲು ಬಿಚ್ಚಾಣಿಕೆ ನಂತರದ ತಾಂತ್ರಿಕತೆಗಳಾಗಿರ್ಬೋದು. ಈ ಎಲ್ಲ ರೀತಿಯ ತಾಂತ್ರಿಕತೆಗಳಲ್ಲಿ ಯಾವ ಬೆಳವಣಿಗೆ ಅಭಿವೃದ್ಧಿ ಆಗಿದೆ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ನಾವು ಗಮನಿಸ್ಬೋದು ಹಿಪ್ಪುನೇರಳೆ ಉತ್ಪಾದನೆಯಲ್ಲಿ ಅಥವಾ ಹಿಪ್ಪುನೇರಳೆ ಬೇಸಾಯ ಕ್ರಮಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಈಗ ಹಿಪ್ಪುನೇರಳೆ ತಳಿಗಳನ್ನು ನಾವು ನೋಡಿದರೆ ಮೊದಲನೇದಾಗಿ ನಮಗೆ ಮೈಸೂರು ಲೋಕಲ್ ಅಥವಾ ನಾಟಿ ತಳಿ ಇತ್ತು ಹಿಪ್ಪುನೇರಳೆಯಲ್ಲಿ. ಇದರ ಉತ್ಪಾದಕತೆ ಭಾಳ ಕಡಿಮೆ ಇತ್ತು. ಪ್ರತಿ ಹೆಕ್ಟೇರಿಗೆ ಸುಮಾರು ಒಂದು 25,000 kgಗಳಷ್ಟು ಎಲೆ ಉತ್ಪಾದನೆ ಆಗ್ತಾಯಿತ್ತು. ಜೊತೆಗೆ ಅದರ ಗುಣಮಟ್ಟ ಕೂಡ ಭಾಳ ಕಡಿಮೆ ಇತ್ತು. ಈ ಒಂದು ಹಂತದಿಂದ ಮೈಸೂರು ಲೋಕಲ್ ಅನ್ನೋ ಒಂದು ಹಿಪ್ಪುನೇರಳೆ ತಳಿಯಿಂದ ನಾವು ಇವತ್ತು ಅಧಿಕ ಇಳುವರಿ ನೀಡುವ ತಳಿಗಳನ್ನು ನಾವು ಬಹಳಷ್ಟು ಅಭಿವೃದ್ಧಿಪಡಿಸಿದ್ದೀವಿ. ಅವುಗಳಲ್ಲಿ ನಾವು ಮುಖ್ಯವಾಗಿ ಹೆಸರಿಸ್ಬೋದು ಅಂತಂದರೆ ಕಣ್ವಾ 2, ಮೈಸೂರು ಲೋಕಲ್ ಆದಮೇಲೆ ಕಣ್ವಾ 2 ಅಥವಾ M5 ಅನ್ನೋ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಆಮೇಲೆ ಅದಕ್ಕಿಂತಲೂ ಅಧಿಕ ಇಳುವರಿ ನೀಡುವಂಥ V1 ತಳಿ ಆಗಿರ್ಬೋದು ಅಥವಾ G4 ತಳಿ ಆಗಿರ್ಬೋದು, G2 ತಳಿ ಆಗಿರ್ಬೋದು, ಈ ವಿಶಾಲ ಆಗಿರ್ಬೋದು, ಈ ರೀತಿಯಾದ ವಿವಿಧ ಅಧಿಕ ಇಳುವರಿ ನೀಡುವ ತಳಿಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವು ಅಧಿಕ ಇಳುವರಿ ನೀಡುವುದರ ಜೊತೆಗೆ ಗುಣಮಟ್ಟದ ಸೊಪ್ಪು ಉತ್ಪಾದನೆಗೆ ಕೂಡ ಸಹಕಾರಿಯಾಗಿದ್ದಾವೆ. ಅದೇ ರೀತಿಯಾಗಿ ಈ ಉತ್ಪಾದನಾ ಕ್ರಮದಲ್ಲಿ ಕೂಡ ನಾವು ಬಹಳಷ್ಟು ಸುಧಾರಣೆಗಳನ್ನು ಕಂಡಿದ್ದೀವಿ. ಮೊದಲಿಗೆ ಈ ಕಡಿಮೆ ಅಂತರದಲ್ಲಿ ಅಥವಾ ಸಾಲು ಪದ್ಧತಿಯಲ್ಲಿ ನಾವು ಈ ಹಿಪ್ಪುನೇರಳೆ ಬೇಸಾಯನ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಅಧಿಕ ಅಂತರ ಕೊಟ್ಟು ಮರಗಡ್ಡಿಗಳನ್ನಾಗಿ ಹಿಪ್ಪುನೇರಳೆ ಬೇಸಾಯ ಮಾಡುವಂಥ ತಾಂತ್ರಿಕತೆಗಳನ್ನು ಕೂಡ ನಾವು ಅಳವಡಿಸ್ಕೊತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಈ ಹವಾಮಾನ ವೈಪರೀತ್ಯಕ್ಕೆ ಸೂಕ್ತವಾದ ಒಂದು ತಾಂತ್ರಿಕತೆಗಳನ್ನು ನಾವು ಕಂಡುಹಿಡಿಯಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ನೀರಾವರಿ ಕಡಿಮೆ ಇದ್ರೂ, ಮಳೆ ಕಡಿಮೆ ಇದ್ರೂ ಮರಗಡ್ಡಿ ಮುಖಾಂತರ ರೇಷ್ಮೆ ಕೃಷಿ ಮಾಡುವಂಥ ತಾಂತ್ರಿಕತೆ ಇವತ್ತು ರೈತರ ಮಟ್ಟದಲ್ಲಿ ಕೂಡ ನಾವು ಪ್ರಚಲಿತದನ್ನು ಕಾಣಬಹುದು. ಈ ರೀತಿಯಾಗಿ ಇದರ ಜೊತೆಗೆ ಈ ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದ ಕೆಲವು ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಅವು S13 ಆಗಿರ್ಬೋದು, 34 ಆಗಿರ್ಬೋದು, S54 ಆಗಿರ್ಬೋದು, ಜೊತೆಗೆ RC1, RC2 ಈ ರೀತಿಯಾದ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಸಾಕಷ್ಟು ತಳಿಗಳನ್ನು ನಾವು ಕಾಣ್ತೀವಿ. ಇದು ಹಿಪ್ಪುನೇರಳೆ ಕ್ಷೇತ್ರದಲ್ಲಿ ನಾವು ಕಾಣುವಂಥ ಒಂದು ಅಭಿವೃದ್ಧಿ ಅಥವಾ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ತೆಂಗಿನ ತೋಟಗಳ ನೆರಳಲ್ಲಿ ನಾವು ಏನಾದರೂ ಹಿಪ್ಪುನೇರಳೆ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರನೇ ಪ್ರತ್ಯೇಕವಾದ ಒಂದು ತಳಿನ ನಾವು ಕಂಡುಹಿಡಿದಿದ್ದೀವಿ. ಅದು ಸಹನ ಅಂತ. ಈ ಸಹನ ಅನ್ನೋ ಒಂದು ತಳಿ ಏನಿದೆ, ಇದು ತೆಂಗಿನ ತೋಟದ ನೆರಳಿಗೆ ಸೂಕ್ತವಾದಂಥ ಒಂದು ತಳಿ. ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯಲು ಶಿಫಾರಸು ಮಾಡಿರುವಂಥ ಒಂದು ತಳಿ. ಅದೇ ರೀತಿಯಾಗಿ MR2 ಅನ್ನೋ ಒಂದು ತಳಿನ ನಾವು ಹಿಪ್ಪುನೇರಳೆಗೆ ಬರುವಂಥ ಬೂದಿ ರೋಗ ನಿರೋಧಕತೆಗೆ ಸೂಕ್ತವಾದ ತಳಿ ಅಂತ ನಾವು ಗುರುತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ AR1 ಅಥವಾ AR12 ಅನ್ನೋ ಒಂದು ತಳಿ ಇದೆ. ಈ ತಳಿ ನಮಗೆ ಕ್ಷಾರೀಯ ಮಣ್ಣುಗಳಿಗೆ ಸೂಕ್ತವಾದಂಥ ತಳಿ. ಈ ರೀತಿಯಾಗಿ ವಿವಿಧ ವಾತಾವರಣಗಳಿಗೆ ಸೂಕ್ತವಾದ ತಳಿ, ಜೊತೆಗೆ ರೈತರಿಗೆ ಹೆಚ್ಚು ಇಳುವರಿ ಕೊಟ್ಟು ಗುಣಮಟ್ಟದ ಸೊಪ್ಪು ಕೊಡುವಂಥ ತಳಿಗಳನ್ನು ಎಲ್ಲ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಅಭಿವೃದ್ಧಿಪಡಿಸಿವೆ. ಇದೇ ರೀತಿಯಾಗಿ ನಾವು ಈ ಎಲ್ಲ ತಾಂತ್ರಿಕತೆ ಅಳವಡಿಸಿದಾಗ ಪ್ರತಿ ಹೆಕ್ಟೇರಿಗೆ ಸುಮಾರು ಒಂದು 25,000 kgಗಳಷ್ಟು ಉತ್ಪಾದನೆ ಮಾಡುತ್ತಿದ್ದಂಥ ಒಂದು ಪ್ರೊಡಕ್ಷನ್ ಅಥವಾ ಪ್ರೊಡಕ್ಟಿವಿಟಿ ಅಥವಾ ಏನು ಉತ್ಪಾದಕತೆ ಇತ್ತು, ಅದು ಇವತ್ತಿಗೆ ನಾವು ಪ್ರತಿ ಹೆಕ್ಟೇರಿಗೆ ಒಂದು 60,000ರಿಂದ 70,000 kgಯಷ್ಟು ಉತ್ಪಾದನೆ ಮಾಡುವಷ್ಟು ಹಂತಕ್ಕೆ ನಾವು ಬೆಳೆದಿದ್ದೀವಿ. ಇದು ಹೇಗೆ ಸಾಧ್ಯ ಆಯ್ತಪ್ಪ ಅಂತಂದರೆ ಈ ಎಲ್ಲ ತಾಂತ್ರಿಕತೆಗಳಿಂದ ಸಂಶೋಧನಾ ಸಂಸ್ಥೆಗಳು ಕೊಟ್ಟ ತಾಂತ್ರಿಕತೆಗಳಾಗಿರ್ಬೋದು ಅಥವಾ ನಮ್ಮ ವಿಶ್ವವಿದ್ಯಾನಿಲಯಗಳು ಕೊಟ್ಟ ತಾಂತ್ರಿಕತೆಗಳು ಆಗಿರ್ಬೋದು. ಈ ಎಲ್ಲ ರೀತಿಯ ತಾಂತ್ರಿಕತೆಗಳಿಂದಾಗಿ ಇವತ್ತಿಗೆ ಈ ರೀತಿಯ ಅಭಿವೃದ್ಧಿಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಈ ರೇಷ್ಮೆ ಹುಳು ಸಾಕಾಣಿಕೆಗೆ ಬಂದರೆ ಮೊದಲನೇದಾಗಿ ನಾವು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಗಮನಿಸಬೇಕಾದಂತ ಏನಪ್ಪ ಅಂತಂದರೆ ರೇಷ್ಮೆ ತಳಿ ಅಥವಾ ರೇಷ್ಮೆ ವಿಧ. ಈ ರೇಷ್ಮೆ ತಳಿಯಲ್ಲಿ
ಮೊದಲಿಗೆ ನಮಗೆ ಮೈಸೂರು ಲೋಕಲ್ ಅಥವಾ ಮೈಸೂರು ನಾಟಿ ಅಂತ ಬಹುಸಂತತಿ ತಳಿ ಇತ್ತು. ಜೊತೆಗೆ ನಿಸ್ಸಾರಿ, ಈಗ ವೆಸ್ಟ್ ಬೆಂಗಾಲ್ ಎಲ್ಲೆಲ್ಲ ಹೋದರೆ ನಿಸ್ತಾರಿ ಅನ್ನೋ ಬಹುಸಂತತಿ ತಳಿ ಇತ್ತು. ಇವು ನಾಟಿ ಅಥವಾ ಲೋಕಲ್ ತಳಿ ಅಂತ ಹೇಳ್ಬೋದು. ಇವುಗಳ ಇಳುವರಿ ಬಹಳ ಕಡಿಮೆ ಇತ್ತು. ಜೊತೆಗೆ ನೂಲಿನ ಗುಣಮಟ್ಟ ಕೂಡ ಬಹಳ ಕಡಿಮೆ ಇತ್ತು. ನಂತರದ ದಿನಗಳಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ನಡೆದು ದ್ವಿಸಂತತಿ ಅಥವಾ ಬೈವೋಲ್ಟೈನ್ ತಳಿಗಳು ಬಂದವು. ಈ ಬೈವೋಲ್ಟೈನ್ ತಳಿಗಳ ಜೊತೆಗೆ ಬಹುಸಂತತಿ ಮತ್ತು ದ್ವಿಸಂತತಿ ತಳಿಗಳನ್ನು ಅಥವಾ ದ್ವಿಸಂತತಿ ತಳಿಗಳನ್ನು ಸಂಕರಣ ಮಾಡಿ ಸಂಕರಣ ತಳಿಗಳನ್ನು ಕೂಡ ತರಲಾಯಿತು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಕರಣ ತಳಿಗಳು ನಮ್ಮ ರೈತರ ಮಟ್ಟದಲ್ಲಿದ್ದಾವೆ. ಇವು ಕೂಡ ನಮ್ಮ ಒಂದು ಬೆಳವಣಿಗೆ, ರೇಷ್ಮೆ ಹುಳು ಸಾಕಾಣಿಕೆ ಬೆಳವಣಿಗೆಯಲ್ಲಿ ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಈ ಎಲ್ಲ ತಳಿಗಳನ್ನು ನಾವು ಬಳಸ್ಬಿಟ್ಟು ಹುಳು ಸಾಕಾಣಿಕೆ ಮಾಡಿದಾಗ ಮೊದಲಿಗಿದ್ದಂಥ ಇಳುವರಿ ಜಾಸ್ತಿ ಆಗಿಬಿಟ್ಟು ಸರಾಸರಿ ಒಂದು 100 ಮೊಟ್ಟೆಗೆ 30ರಿಂದ 40 kgಯಷ್ಟು ಇದ್ದಂಥ ಇಳುವರಿ ಇವತ್ತು 100 ಮೊಟ್ಟೆಗೆ ಸುಮಾರು ಸರಾಸರಿ ಇಳುವರಿ ಸುಮಾರು 70ರಿಂದ 80 kgಗಳಷ್ಟು ಆಗಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಾರದು. ಈ ದ್ವಿಸಂತತಿ ತಳಿಗಳಲ್ಲಿ ನಮಗೆ ಮುಖ್ಯವಾಗಿ ನಾವು ಒಂದು 2 ತಳಿಗಳನ್ನು ಹೆಸರಿಸ್ಬೋದು ಅಂತಂದರೆ, ಮುಖ್ಯವಾಗಿ CSR ತಳಿಗಳು ಅಂತೀವಿ. ಈ CSR ತಳಿಗಳೆಲ್ಲ ಒಂದು ಮೂಲ ಇಟ್ಕೊಂಡು ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವುಗಳಲ್ಲಿ ಕೃಷ್ಣರಾಜ ಆಗಿರ್ಬೋದು, ಚಾಮರಾಜ ಆಗಿರ್ಬೋದು, ನಂದಿ ಆಗಿರ್ಬೋದು, ಜೊತೆಗೆ ಬಹುಸಂತತಿ ತಳಿಗಳಾದ ವರುಣ ಆಗಿರ್ಬೋದು, ಜಯಲಕ್ಷ್ಮಿ ಆಗಿರ್ಬೋದು, ಈ ರೀತಿಯಾಗಿ ವಿವಿಧ ತಳಿಗಳನ್ನು ನಾವು ಕಾಣಬಹುದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಫೌಂಡೇಶನ್ ಕ್ರಾಸ್ ಅಂತ FC1 ಅಥವಾ FC2 ಅಂತ ಈ ತಳಿಗಳು ಬಹಳ ರೈತರ ಮಟ್ಟದಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದ್ದು ರೈತರಿಗೆ ಸಾಕಷ್ಟು ಇಳುವರಿ ಕೊಡುವಂಥ ತಳಿಗಳಾಗಿ ಇವತ್ತು ಮಾರ್ಪಟ್ಟಿದೆ. ಇವು ನಮ್ಮ ರೇಷ್ಮೆ ಕೃಷಿಯಲ್ಲಿ ಸಂಬಂಧಪಟ್ಟಂಥ ಈ ತಳಿಗಳಿಗೆ ಸಂಬಂಧಪಟ್ಟ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಸಾಕಾಣಿಕೆ ಪದ್ಧತಿಗಳಿಗೆ ಬಂದಾಗ ಮೊದಲಿನ ಹಂತದಲ್ಲಿ ನಾವು ಈ ರೇಷ್ಮೆ ಕೃಷಿ ಬೆಳವಣಿಗೆಯ ಮೊದಲಿನ ಹಂತದಲ್ಲಿ ನಾವೇನು ಕಾಣ್ಬೋದಿತ್ತು ಅಂತಂದರೆ, ತಟ್ಟೆಯಲ್ಲಿ ಹುಳು ಸಾಕಾಣಿಕೆ ಮಾಡೋ ಪದ್ಧತಿ ಇತ್ತು. ಜೊತೆಗೆ ಒಂದು ದಿನಕ್ಕೆ 5ರಿಂದ 6 ಸೊಪ್ಪು ಕೊಡೋ ಪದ್ಧತಿ ಇತ್ತು. ಆದರೆ ಇವತ್ತು ದಿನಕ್ಕೆ 1 ಅಥವಾ 2 ಸೊಪ್ಪು ಕೊಡುವ ಪದ್ಧತಿ ಬಂದಿದೆ. ಜೊತೆಗೆ ತಟ್ಟೆಯಿಂದ ಸ್ಟ್ಯಾಂಡ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ತಾಂತ್ರಿಕತೆ ಬಂದಿದೆ. ಇದರಿಂದಾಗಿ ಆಳುಗಳ ಸಂಖ್ಯೆ ಕಡಿಮೆ ಆಗಿದೆ, ರೇಷ್ಮೆ ಹುಳು ಸಾಕಾಣಿಕೆಗೆ ತಗಲುವ ವೆಚ್ಚ ಕಡಿಮೆ ಆಗಿದೆ. ಈ ರೀತಿಯಾದ ಸಾಕಷ್ಟು ತಾಂತ್ರಿಕತೆಗಳು ನಮಗೆ ಬಂದು ಇವತ್ತಿನ ಒಂದು ಸರಾಸರಿ ಇಳುವರಿ ಕೂಡ ರೈತರ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಆಮೇಲೆ ನಾವು ಈ ನೂಲು ಬಿಚ್ಚಾಣಿಕಾ ತಾಂತ್ರಿಕತೆಗಳಿಗೆ ಬಂದಾಗ ಮೊದಲು ನಮಗೆ ಈ ಚರಕ ಬಳಸ್ಬಿಟ್ಟು ನೂಲು ಬಿಚ್ಚಾಣಿಕೆ ಮಾಡುವಂಥ ಒಂದು ಪದ್ಧತಿ ಇತ್ತು. ಈ ಚರಕ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಬಹುಸಂತತಿ ಗೂಡುಗಳನ್ನು ನಾವು ನೂಲು ಬಿಚ್ಚಾಣಿಕೆ ಮಾಡ್ತಿದ್ದೀವಿ. ಇದರಲ್ಲಿ ಬರುವಂತಹ ಒಂದು ನೂಲಿನ ಗುಣಮಟ್ಟ ಬಹಳ ಕಡಿಮೆ ಇತ್ತು. ಆನಂತರದಲ್ಲಿ ನಮಗೆ ಕಾಟೇಜ್ ಬೇಸಿನ್ ಬಂತು, ಮಲ್ಟಿ ಆ್ಯಂಡ್ ರೀಲಿಂಗ್ ಮೆಷಿನ್ಗಳು ಬಂದವು, ಆಟೋಮ್ಯಾಟಿಕ್ ರೀಲಿಂಗ್ ಮೆಷಿನ್ಗಳು ಬಂದವು. ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಆಟೋಮ್ಯಾಟಿಕ್ ರೀಲಿಂಗ್ ಮೆಷಿನ್ ಅನ್ನು ನಾವು ಬಳಸುವಂಥ ಒಂದು ತಾಂತ್ರಿಕತೆಗೆ ನಾವು ಬಂದಿದ್ದೀವಿ. ಈ ಎಲ್ಲ ತಾಂತ್ರಿಕತೆಗಳನ್ನು ಬಳಸಿದಾಗ ಮೊದಲಿಗೆ 1 kg ರೇಷ್ಮೆ ಉತ್ಪಾದನೆ ಮಾಡಬೇಕಂದ್ರೆ ಸುಮಾರು 12ರಿಂದ 13 kgಗಳಷ್ಟು ಗೂಡು ಬೇಕಾಗಿತ್ತು, ಅಥವಾ 14 kgಗಳಷ್ಟು ಗೂಡುಗಳು ಬೇಕಾಗಿದ್ವು ಒಂದೊಂದು ಪದ್ಧತಿಯಲ್ಲಿ. ಆದರೆ ಇವತ್ತಿನ ಈ ಹೊಸ ತಾಂತ್ರಿಕತೆಗಳಿಂದಾಗಿ ನಾವು 1 kg ರೇಷ್ಮೆ ನೂಲು ಉತ್ಪಾದನೆಗೆ ಸುಮಾರು 8ರಿಂದ 9 kg ಅಥವಾ ಅದರಲ್ಲೂ 6ರಿಂದ 7 kgಯಷ್ಟು ಗೂಡುಗಳು ಸಾಕಾಗುವಂಥ ಒಂದು ಪರಿಸ್ಥಿತಿಗೆ ಅಥವಾ ತಾಂತ್ರಿಕತೆಗೆ ನಾವು ಬಂದಿದ್ದೀವಿ. ಇವು ಎಲ್ಲ ತಾಂತ್ರಿಕತೆಗಳ ಒಂದು ಅಭಿವೃದ್ಧಿಯಿಂದಾಗಿ ನಮ್ಮ ಒಂದು ಭಾರತ ದೇಶವು ಉತ್ತಮ ಗುಣಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿ ನಾವು ಗಳಿಸ್ಬೋದಂಥ ಒಂದು ಉತ್ತಮ ಗುಣಮಟ್ಟದ ನೂಲು ಉತ್ಪಾದನೆಗೆ ನಮಗೆ ಸಹಾಯ ಆಗಿದೆ. ಜೊತೆಗೆ ಈ ರೇಷ್ಮೆ ಉತ್ಪಾದನೆ ಮಾಡೋದರ ಜೊತೆಗೆ ರೇಷ್ಮೆ ಕೃಷಿಯಲ್ಲಿ ಸಿಗುವಂಥ ತ್ಯಾಜ್ಯಗಳು ಇವುಗಳ ಮೌಲ್ಯವರ್ಧನೆ ಮಾಡಿ ಹಣ ಗಳಿಸುವಂಥ ತಾಂತ್ರಿಕತೆಗಳನ್ನು ಕೂಡ ನಾವು ಆ ಪ್ರಗತಿಗೆ ಬಂದುಬಿಟ್ಟಿದ್ದೀವಿ. ರೇಷ್ಮೆ ಕೃಷಿಯಲ್ಲಿ ಸಿಗುವಂಥ ಸಾಕಷ್ಟು ತ್ಯಾಜ್ಯ ವಸ್ತುಗಳನ್ನು ಅಲಂಕಾರಿಕ ವಸ್ತುವಾಗಿ ಬಳಕೆ ಮಾಡ್ಕೋಬಹುದಾಗಿದೆ. ಜೊತೆಗೆ ಆರೋಗ್ಯವರ್ಧಕ ವಸ್ತುಗಳಾಗಿ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಆಮೇಲೆ ಸೌಂದರ್ಯವರ್ಧಕ, ನಮ್ಮ ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸಲ್ಲಿ ಏನೇನೋ ಸೌಂದರ್ಯವರ್ಧಕಗಳಿದೆ ಅಲ್ಲೂ ಕೂಡ ಬಳಕೆ ಮಾಡುವಂಥ ಒಂದು ತಾಂತ್ರಿಕತೆಗೆ ನಾವು ಬಂದಿದ್ದೀವಿ. ಈ ಆರೋಗ್ಯವರ್ಧಕದಲ್ಲಿ ನಾವು ಚಹಾ ಕುಡಿಯೋದಾಗಿರ್ಬೋದು, ಬೇರೆ ಬೇರೆ ರೀತಿಯ ಪಾನೀಯಗಳನ್ನು ತಯಾರಿಸುವುದಾಗಿರ್ಬೋದು, ಈ ರೀತಿಯಾದ ಬೇರೆ ಬೇರೆ ರೀತಿಯ ಒಂದು ತಾಂತ್ರಿಕತೆಗಳು ಬಂದಿವೆ. ಈ ರೀತಿಯಾದ ತ್ಯಾಜ್ಯಗಳನ್ನು
ಪುನರ್ಬಳಕೆ ಮಾಡಿ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದರಲ್ಲೂ ದುಡ್ಡು ಕಳಿಸುವಂಥ ಒಂದು ತಾಂತ್ರಿಕತೆಗಳು ಇವತ್ತು ನಮಗೆ ಬಂದಿವೆ. ಇವು ರೈತರ ಮಟ್ಟದಲ್ಲಿ ರೈತರಿಗೆ ಸಾಕಷ್ಟು ಆರ್ಥಿಕತೆ ಕೊಡೋ ಜೊತೆಗೆ ರೈತರ ಜೀವನ ಮಟ್ಟ ಸುಧಾರಿಸಲು ಕೂಡ ಸಾಕಷ್ಟು ಪಾತ್ರವನ್ನು ವಹಿಸಿವೆ. ಈ ರೀತಿಯಾಗಿ ಈ ರೇಷ್ಮೆ ಕೃಷಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರದಿಂದ ಹಿಡಿದು ಸಾಕಷ್ಟು ಬೆಳವಣಿಗೆ ಆಗಿ ಸಾಕಷ್ಟು ಅಭಿವೃದ್ಧಿ ಹೊಂದ್ಬಿಟ್ಟು ಇವತ್ತು ನಮ್ಮ ದೇಶ ಚೀನಾ ದೇಶವನ್ನು ಬಿಟ್ಟರೆ 2ನೇ ಪ್ರಮುಖ ದೇಶ ರೇಷ್ಮೆ ಉತ್ಪಾದನೆಯಲ್ಲಿ. ಸುಮಾರು ಒಂದು 35,000 ಟನ್ಗಳಷ್ಟು ಮೆಟ್ರಿಕ್ ಟನ್ಗಳಷ್ಟು ರೇಷ್ಮೆ ಉತ್ಪಾದನೆ ಮಾಡುವಂಥ ಒಂದು ರಾಷ್ಟ್ರ ಆಗಿ ಬೆಳೆದಿದೆ. ಇನ್ನು ಮುಂದೆ ಇದೇ ರೀತಿಯಲ್ಲಿ ನಾವು ಸಾಗಿದರೆ ಚೀನಾವನ್ನು ಹಿಂದಿಕ್ಕಿ ನಾವು ಕೂಡ ಒಂದು ಮೊದಲನೇ ರಾಷ್ಟ್ರವಾಗಿ ಹೊರಬರುವಲ್ಲಿ ಬಹಳಷ್ಟು ಸಾಧ್ಯತೆಗಳಿದೆ, ಅವಕಾಶಗಳಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ರೇಷ್ಮೆ ಕೃಷಿಯ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ಇತ್ತೀಚೆಗೆ ಆಗಸ್ಟ್ 18ರಂದು ಆಕಾಶವಾಣಿ ಬೆಂಗಳೂರು ಕೇಂದ್ರವು ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಹಯೋಗದಲ್ಲಿ G20 ಭಾರತದ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಆಹ್ವಾನಿತ ಶ್ರೋತೃಗಳ ಎದುರು ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಕಾಲೇಜಿನ ಪ್ರಾಧ್ಯಾಪಕ ಹಾಗೂ ವಿಜ್ಞಾನಿ ಡಾ ರಾಮಕೃಷ್ಣ ನಾಯಕ್ ಅವರು ರೇಷ್ಮೆ ಬೆಳವಣಿಗೆ ಹಾಗೂ ಅಭಿವೃದ್ಧಿ ವಿಷಯ ಕುರಿತು ನೀಡಿದ ಉಪನ್ಯಾಸ ಕೇಳಿದ್ರಿ. ಇನ್ನೀಗ ವಿನೋದಮ್ಮ ಮತ್ತು ಸಂಗಡಿಗರಿಂದ ತತ್ವಪದ. ಕೇಳಬೇಕು 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 ನಾದ ಕೇಳಬೇಕು ಮೂಲ ಬ್ರಹ್ಮದೇ ಮಾನ ಲೈಸಬೇಕು ಲೈಸಬೇಕು ಕೇಳಬೇಕು 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 ನಾದ ಕೇಳಬೇಕು ಮೂಲ
ವಿನೋದಮ್ಮ ಮತ್ತು ಸಂಗಡಗರಿಂದ ತತ್ವಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರವು ಚಿಂತಾಮಣಿಯ ರೇಷ್ಮೆ ಕೃಷಿ ಕಾಲೇಜಿನ ಸಹಯೋಗದಲ್ಲಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಇದೇ 18ರಂದು ಏರ್ಪಡಿಸಿದ್ದ G20 ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ವಿಚಾರ ಸಂಕಿರಣದಲ್ಲಿ ಕೃಷಿ ತಜ್ಞರಾದ ಡಾ ರುದ್ರೇಗೌಡ ಚಿಲ್ಲೂರು ಅವರು ಮಂಡಿಸಿದ ಪ್ರಬಂಧದ ಆಯ್ದ ಭಾಗಗಳು ಮತ್ತು ವಿಶಾಲಮ್ಮ ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. ಮನದ ಮಾತು, ಜನಮನದ ಮಾತು, ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವಭಾರತದ ಭರವಸೆಗಳು. ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳಲ್ಲಿನ ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8 ಗಂಟೆಗೆ ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಆಕಾಶವಾಣಿ, ದೇಶದ ಜನಪ್ರಿಯ ವಾಹಿನಿಯಲ್ಲಿ ಆಗಸ್ಟ್ 27ನೇ ತಾರೀಖು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್. ಅಮ್ಮ ನಿನ್ನ ಪ್ರೇಮಕ್ಕೆ. ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ. ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ. ನನ್ನಂತೆ ನಿನ್ನಂತೆ ಪ್ರಾಣಿಗಳಲ್ಲೂ ಜೀವವಿದೆ. ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ ಮನಸ್ಸಿನಿಂದ ಕ್ಷಮಿಸುತ್ತಾಳೆ. ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ. ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ. ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣುವು ಸುಖದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸುವಂತೆ ಮಾಡೋಣ. ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಖಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಆಕಾಶವಾಣಿ. ಈಗ ಸಮಯ 7:33:41. 7:34 ಸರಿಯಾಗಿ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ನಿತ್ಯ
ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55ಕ್ಕೆ ಆಕಾಶವಾಣಿ ಬೆಂಗಳೂರು FM 101.3ರಲ್ಲಿ, ರಾತ್ರಿ 8:02 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ. ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ, ಇಂಧನ ಪೋಲು ಪ್ರಗತಿಯ ಸೋಲು. ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: 2030 ವೇಳೆಗೆ ಭಾರತ ಗ್ರೀಸ್ ನಡುವಿನ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಪಾರದರ್ಶಕತೆ ಹಾಗೂ ಜವಾಬ್ದಾರಿತನ ಉತ್ತಮ ಆಡಳಿತದ ಸಂಕೇತ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಆರ್ಥಿಕ ಬೆಳವಣಿಗೆಗೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೂಡಿಕೆ ಅಗತ್ಯ, ಸಚಿವೆ ನಿರ್ಮಲಾ ಸೀತಾರಾಮನ್. ಆನ್ಲೈನ್ ಬಾಜಿ ಮತ್ತು ಜೂಜು ಜಾಹೀರಾತುಗಳಿಗೆ ಕಡಿವಾಣ ಹಾಕುವಂತೆ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ನಿರ್ದೇಶನ. ಹಾಗೂ ಅಂಧರ ಅಂತಾರಾಷ್ಟ್ರೀಯ ವಿಶ್ವ ಕ್ರೀಡಾಕೂಟ ಕ್ರಿಕೆಟ್ನಲ್ಲಿ ಫೈನಲ್ ಪ್ರವೇಶಿಸಿದ ಭಾರತದ ಮಹಿಳಾ ತಂಡ. ವಾರ್ತೆಗಳ ವಿವರ. ಗ್ರೀಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಥೆನ್ಸ್ನಲ್ಲಿ ಇಂದು ಅಲ್ಲಿನ ಗಣ್ಯರೊಂದಿಗೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಬರುವ 2030 ವೇಳೆಗೆ ಭಾರತ ಮತ್ತು ಗ್ರೀಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ ಹೊಂದಲಾಗಿದೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯಾಪಕ ಅವಕಾಶಗಳಿದ್ದು, ಸೂಕ್ತ ಕಾರ್ಯತಂತ್ರದ ಮೂಲಕ ಗುರಿ ಸಾಧನೆಗೆ ಉಭಯ ದೇಶಗಳು ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ಭಾರತ ಮತ್ತು ಗ್ರೀಸ್ ನಡುವಿನ ಸಂಬಂಧ ಬಹಳ ಪುರಾತನವಾದದ್ದು. ಉಭಯ ದೇಶಗಳ ಬಾಂಧವ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಂದು ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ಗ್ರೀಸ್ ದೇಶಗಳು ಹಲವು ವಿಷಯಗಳಲ್ಲಿ ಒಂದೇ ವಿಚಾರಧಾರೆಯನ್ನು ಹೊಂದಿದ್ದು, ವ್ಯಾಪಾರ ಮತ್ತು ಸಂಸ್ಕೃತಿಯ ಬೇರುಗಳನ್ನು ಇನ್ನಷ್ಟು ಬಲಗೊಳಿಸುವ ಕುರಿತು ಸಮಾಲೋಚಿಸಲಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಭದ್ರತೆ, ಕೃಷಿ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳ ಬಲವರ್ಧನೆ ಕುರಿತು ಚರ್ಚೆ ನಡೆಸಲಾಗಿದೆ. ವಿವಿಧ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಆಂತರಿಕ ಭದ್ರತೆ ವಿಷಯದಲ್ಲಿ ಗ್ರೀಸ್ ಮತ್ತು ಭಾರತ ಒಪ್ಪಂದಕ್ಕೆ ಸಹಿ ಹಾಕಿದ್ದು, ರಕ್ಷಣಾ ಕ್ಷೇತ್ರಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಭಯೋತ್ಪಾದನೆ ಮತ್ತು ಸೈಬರ್ ಭದ್ರತೆ ಕುರಿತು ವಿವಿಧ ಆಯಾಮಗಳಲ್ಲಿ ಚಿಂತನೆ ನಡೆಸಲಾಗಿದೆ. ಚರ್ಚೆಯ ಫಲವಾಗಿ ಉಭಯ ದೇಶಗಳ ನಡುವಿನ ವಾಣಿಜ್ಯ ವಲಯದ ಸಂಬಂಧ ದುಪ್ಪಟ್ಟಾಗಲಿದ್ದು, ಔದ್ಯೋಗಿಕ ಕ್ಷೇತ್ರ ಹೊಸ ಹಂತಕ್ಕೆ ತಲುಪಲಿದೆ ಎಂದು ಅಭಿಪ್ರಾಯಪಟ್ಟರು. ಗ್ರೀಸ್ ಪ್ರಧಾನಿ ಕಿರಿಯಾಕೋಸ್ ಮಿಟ್ಸೋಟಾಕಿಸ್ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯಿಂದ ಸಾಧ್ಯವಾಯಿತು ಎಂದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಹುತಾತ್ಮ ಯೋಧರ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು. ನಂತರ ಗ್ರೀಸ್ನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಕೆಟರೀನಾ ಸಕೆಲ್ಲಾ ರೊಪೋಲೊ ಅವರನ್ನು ನರೇಂದ್ರ ಮೋದಿ ಭೇಟಿಯಾದರು. ರಾಷ್ಟ್ರಪತಿಯವರು ಪ್ರಧಾನಿ ಅವರಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಗೌರವ ನೀಡುವ ಮೂಲಕ ಸ್ವಾಗತ ಕೋರಿದರು. ಚಂದ್ರಯಾನ 3 ಯಶಸ್ವಿಗೆ ಗ್ರೀಸ್ ರಾಷ್ಟ್ರಪತಿಯವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ಚಂದ್ರಯಾನ 3 ಯಶಸ್ವಿಗೊಳಿಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಂಗಳೂರಿನ ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಹಾಗೂ ಕಮಾಂಡ್ ಸಂಪರ್ಕ ಜಾಲ ಕೇಂದ್ರಕ್ಕೆ ಭೇಟಿ ನೀಡಿ ಇಸ್ರೋ ವಿಜ್ಞಾನಿಗಳನ್ನು ಗೌರವಿಸಲಿದ್ದಾರೆ. ಇಸ್ರೋ ಕಚೇರಿಯಲ್ಲಿ ಪ್ರಧಾನಮಂತ್ರಿ ಅವರು 1 ಗಂಟೆ ಕಾಲ ಇರಲಿದ್ದು, ಇಸ್ರೋ ವಿಜ್ಞಾನಿಗಳ ಜೊತೆ ಚರ್ಚಿಸಲಿದ್ದಾರೆ. ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಹಾಗೂ ಅವರ ತಂಡವನ್ನು ಅಭಿನಂದಿಸಲಿದ್ದಾರೆ. ಚಂದ್ರಯಾನ ಯಶಸ್ಸಿಗೆ ಕಾರಣರಾದ ಮಹಿಳಾ ವಿಜ್ಞಾನಿಗಳೊಂದಿಗೂ ಅವರು ಸಂವಾದ ನಡೆಸಲಿದ್ದಾರೆ. ಭಾರತ ಇನ್ನು ಕೆಲವೇ ಸಮಯದಲ್ಲಿ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಡಳಿತ ಸಂಸ್ಥೆಯ 25ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಚಂದ್ರಯಾನ 3 ಅಭಿಯಾನದಲ್ಲಿ ಚಂದ್ರನ ಅಂಗಳದಲ್ಲಿ ವಿಕ್ರಮ್ ಲ್ಯಾಂಡರ್ ಅನ್ನು ಯಶಸ್ವಿಯಾಗಿ ಇಳಿಸುವ ಮೂಲಕ ಭಾರತ ರಾಜತಾಂತ್ರಿಕ ವಲಯದಲ್ಲೂ ಮಹತ್ವದ ಸ್ಥಾನ ಪಡೆದುಕೊಂಡಿದೆ ಎಂದರು.
ದೇಶದಲ್ಲಿ ಅಧಿಕಾರ ಹಂಚಿಕೆಯ ದಲ್ಲಾಳಿಗಳ ಸಂತತಿ ನಾಶವಾಗಿದ್ದು ಇವು ಮತ್ತೆ ಪುನಶ್ಚೇತನಗೊಳ್ಳುವುದಿಲ್ಲ. ಪಾರದರ್ಶಕತೆ ಮತ್ತು ಜವಾಬ್ದಾರಿತನ ಸರ್ಕಾರದ ಉತ್ತಮ ಆಡಳಿತದ ಸಂಕೇತವಾಗಿದೆ. ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ಉಜ್ವಲ ಸ್ಥಾನ ಪಡೆದಿದ್ದು ಸೂಕ್ತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಪ್ರತಿಯೊಬ್ಬರೂ ತನ್ನ ಪ್ರತಿಭೆ ಹಾಗೂ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬೆಳವಣಿಗೆಯಾಗಲು ಉಜ್ವಲ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದರು. ರಾಷ್ಟ್ರಪತಿ ಭವನದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ರಾಜಯೋಗಿನಿ ದಾದಿ ಪ್ರಕಾಶ್ಮಣಿ ಪುಣ್ಯತಿಥಿಯ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತನಾಡಿ, ಇಂದು ಬ್ರಹ್ಮಕುಮಾರಿ ಸಂಸ್ಥೆ ವಿಶ್ವದ ಅತಿದೊಡ್ಡ ಮಹಿಳಾ ನೇತೃತ್ವದ ಸಂಘಟನೆ ಎನಿಸಿಕೊಂಡಿದ್ದರೆ ಅದರ ಹಿಂದಿರುವ ಶಕ್ತಿ ದಾದಿ ಪ್ರಕಾಶ್ಮಣಿ. 4 ದಶಕಗಳಿಗೂ ಅಧಿಕ ಕಾಲ ಜನಸೇವೆಯಲ್ಲಿ ತೊಡಗಿದ್ದ ಇವರ ಜೀವನ ಎಲ್ಲರಿಗೂ ದಾರಿದೀಪವಾಗಬೇಕಿದೆ ಎಂದರು. ಇಂಧನ ಸುರಕ್ಷತೆಯನ್ನು ಖಾತ್ರಿಪಡಿಸಿ ಕಲ್ಲಿದ್ದಲು ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡಲು ಕಲ್ಲಿದ್ದಲು ಸಚಿವಾಲಯ ಕಾರ್ಯೋನ್ಮುಖವಾಗಿದೆ. ವಿದ್ಯುತ್ ವಲಯಕ್ಕೆ ಕಲ್ಲಿದ್ದಲು ಪೂರೈಕೆಯಲ್ಲಿ ಈ ವರ್ಷ 307.97 ಮೆಟ್ರಿಕ್ ಟನ್ ಸಾಧನೆ ಮಾಡಿದ್ದು ಹಿಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 5.6 ಗಮನಾರ್ಹ ಬೆಳವಣಿಗೆ ದಾಖಲಿಸಿದೆ. ದೇಶೀಯ ಕಲ್ಲಿದ್ದಲು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿಖರವಾದ ಕಾರ್ಯತಂತ್ರದ ಯೋಜನೆ ಮತ್ತು ಪರಿಣಾಮಕಾರಿ ಅನುಷ್ಠಾನದ ಮೂಲಕ ಕಲ್ಲಿದ್ದಲು ವಲಯದಲ್ಲಿ ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸಲು ಕಲ್ಲಿದ್ದಲು ಸಚಿವಾಲಯವು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಪ್ರಯತ್ನಗಳನ್ನು ರಾಷ್ಟ್ರದ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳನ್ನು ಪೂರೈಸುವಲ್ಲಿ ವಿದ್ಯುತ್ ವಲಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕಳೆದ 9 ವರ್ಷಗಳಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಯ ವೇಗ ಹೆಚ್ಚಾಗಿದ್ದು ಇದರಿಂದ ಸಾಕಷ್ಟು ಸುಧಾರಣೆಗಳಾಗಿವೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ B20 ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇದರ ಪರಿಣಾಮ ದೇಶ ಸುಸ್ಥಿರ ಪ್ರಗತಿಯತ್ತ ಸಾಗಲು ಸಹಕಾರಿಯಾಗಿದೆ. 2018ರಲ್ಲಿ ಶೇಕಡ 12.3ರಷ್ಟಿದ್ದ ಬಂಡವಾಳ ವೆಚ್ಚ 2024ರ ವೇಳೆಗೆ ಶೇಕಡ 22.4ಕ್ಕೆ ವೃದ್ಧಿಸಿದೆ. ಇದೇ ಸಂದರ್ಭದಲ್ಲಿ ರಾಜ್ಯಗಳ ಬಂಡವಾಳ ವೆಚ್ಚ ಶೇಕಡ 74.3ರಷ್ಟು ಹೆಚ್ಚಾಗಿದೆ. ಪಾರದರ್ಶಕ ವಿಧಾನದಲ್ಲಿ ಕುಂದುಕೊರತೆಗಳನ್ನು ನಿವಾರಿಸಿ ತ್ವರಿತ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಆರ್ಥಿಕ ಬೆಳವಣಿಗೆಗೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೂಡಿಕೆ ಅಗತ್ಯವಾಗಿದೆ ಎಂದು ಅವರು ಹೇಳಿದರು. ಆರ್ಥಿಕ ಬೆಳವಣಿಗೆಗೆ ಹಣದುಬ್ಬರ ನಿಯಂತ್ರಿಸಲು ಸರ್ಕಾರ ಆದ್ಯತೆ ನೀಡಿದ್ದು ಈ ನಿಟ್ಟಿನಲ್ಲಿ ಕೇಂದ್ರೀಯ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿತ್ತೀಯ ಕೊರತೆ ನಿಯಂತ್ರಿಸುತ್ತಿದ್ದರೆ ಹಣದುಬ್ಬರ ಪ್ರಮಾಣವನ್ನು ತಗ್ಗಿಸಲು ಸಾಧ್ಯವಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. ಬಾಜಿ ಮತ್ತು ಜೂಜು ಅಂಶಗಳನ್ನು ಉತ್ತೇಜಿಸುವ ಜಾಹೀರಾತುಗಳನ್ನು ಕೂಡಲೇ ನಿಯಂತ್ರಿಸುವಂತೆ ಎಲ್ಲ ಪಾಲುದಾರರು, ಮಾಧ್ಯಮ ಸಂಸ್ಥೆಗಳು, ಆನ್ಲೈನ್ ಜಾಹೀರಾತು ನೀಡುವ ಹಾಗೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಸ್ಪಷ್ಟ ನಿರ್ದೇಶನ ನೀಡಿದೆ. ಜೂಜು ಆ್ಯಪ್ಗಳು ಜನರಿಂದ ಸುಲಿಗೆ ಮಾಡುತ್ತಿದ್ದು ಇವು ಅಕ್ರಮ ಹಣಕಾಸು ವಹಿವಾಟು ಜಾಲದೊಂದಿಗೆ ಸಂಪರ್ಕ ಹೊಂದಿವೆ, ಅಲ್ಲದೆ ದೇಶದ ಆರ್ಥಿಕ ಭದ್ರತೆಗೆ ಅಪಾಯ ತರುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದೆ. ಇವು ಅಕ್ರಮ ಚಟುವಟಿಕೆಗಳಾಗಿದ್ದು ಕಾಳಧನ ಸೃಷ್ಟಿಗೆ ಕಾರಣವಾಗುತ್ತದೆ. ಆದರೆ ಕೆಲವು ಮಾಧ್ಯಮ ಸಂಸ್ಥೆಗಳು ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾಗಿ ಬಾಜಿ ಮತ್ತು ಜೂಜು ಚಟುವಟಿಕೆಗಳನ್ನು ಉತ್ತೇಜಿಸುವ ಅಂಶಗಳನ್ನು ಒಳಗೊಂಡ ಜಾಹೀರಾತು ಪ್ರಸಾರ ಮಾಡುತ್ತಿವೆ. ಪ್ರಮುಖವಾಗಿ ಕ್ರಿಕೆಟ್ ಹಾಗೂ ಇತರ ಕ್ರೀಡಾ ಟೂರ್ನಿಗಳ ಸಂದರ್ಭದಲ್ಲಿ ಇವು ಹೆಚ್ಚು ಪ್ರಚಲಿತದಲ್ಲಿ ಇದ್ದು ಭಾರತೀಯ ವೀಕ್ಷಕರಿಗೆ ಇಂತಹ ಜಾಹೀರಾತು ತಲುಪದಂತೆ ನೋಡಿಕೊಳ್ಳಬೇಕೆಂದು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಸಲಹೆ ನೀಡಿದೆ. ಭಾರತದ G20 ಅಧ್ಯಕ್ಷತೆಯಲ್ಲಿ ನಡೆದ ವ್ಯಾಪಾರ ಮತ್ತು ಹೂಡಿಕೆ ಸಚಿವರ ಸಭೆ ರಾಜಸ್ಥಾನದ ಜೈಪುರದಲ್ಲಿ ಇಂದು ಮುಕ್ತಾಯವಾಯಿತು. 2 ದಿನಗಳ ಸಭೆಯಲ್ಲಿ G20 ಸದಸ್ಯ ರಾಷ್ಟ್ರಗಳು, ಆಹ್ವಾನಿತ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸುಮಾರು 300 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದೇ 27ರ ಭಾನುವಾರದಂದು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಜನರು ತಮ್ಮ ಸಲಹೆಗಳು ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕಡೆಯ ದಿನ. ನಮೋ ಆ್ಯಪ್ ಅಥವಾ ಮೈಗೌ.ಇನ್ ಜಾಲತಾಣ, ಶುಲ್ಕರಹಿತ ದೂರವಾಣಿ ಸಂಖ್ಯೆ 1800 ಕರೆ ಮಾಡಿ ಅಭಿಪ್ರಾಯ ಹಂಚಿಕೊಳ್ಳಬಹುದು. ಯುನೈಟೆಡ್ ಕಿಂಗ್ಡಮ್ನ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆದ ಅಂಧರ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ವಿಶ್ವ ಕ್ರೀಡಾಕೂಟದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಫೈನಲ್ ಪ್ರವೇಶಿಸುವುದರೊಂದಿಗೆ ಇತಿಹಾಸ ಸೃಷ್ಟಿಸಿದೆ. ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಿದ್ದ ಭಾರತ ತಂಡ 8 ವಿಕೆಟ್ಗಳ ಜಯ ಸಾಧಿಸಿತ್ತು. ಎರಡನೇ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 185 ರನ್ಗಳ ಜಯ ಸಾಧಿಸಿತ್ತು. ನಾಳೆ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದ್ದು ಪ್ರಶಸ್ತಿಗಾಗಿ ಹಣಾಹಣಿ ನಡೆಸಲಿವೆ.
ಒಮನ್ನಲ್ಲಿ ನಡೆದ ಮಹಿಳೆಯರ ಏಷ್ಯಾ ಹಾಕಿ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಭಾರತದ ವನಿತೆಯರು ಮಲೇಷ್ಯಾ ವಿರುದ್ಧ 7-2 ಗೋಲ್ಗಳಿಂದ ಭರ್ಜರಿ ಜಯ ದಾಖಲಿಸಿದ್ದಾರೆ. ಪಂದ್ಯದ ಮೊದಲಾರ್ಧದ ವೇಳೆಗೆ ಭಾರತ 3-2 ಗೋಲುಗಳ ಅಂತರದಿಂದ ಮುಂದಿತ್ತು. ನಾಯಕಿ ನವಜೋತ್ ಕೌರ್ ಹಾಗೂ ಮೋನಿಕಾ ದಿಪಿ ತಲಾ 2 ಗೋಲ್ ಗಳಿಸಿದರು. ಅಕ್ಷತಾ ದೇಕಲೆ, ಮರಿಯಾನಾ ಕಜೋರ್ ಹಾಗೂ ಮಹಿಮಾ ಚೌಧರಿ ತಲಾ 1 ಗೋಲ್ ಗಳಿಸಿ ತಂಡದ ಗೆಲುವಿಗೆ ಕೊಡುಗೆ ನೀಡಿದರು. ಭಾರತ ನಾಳೆ ಜಪಾನ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2030 ವೇಳೆಗೆ ಭಾರತ ಗ್ರೀಸ್ ನಡುವಿನ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ಪಾರದರ್ಶಕತೆ ಹಾಗೂ ಜವಾಬ್ದಾರಿತನ ಉತ್ತಮ ಆಡಳಿತದ ಸಂಕೇತ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಆರ್ಥಿಕ ಬೆಳವಣಿಗೆಗೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೂಡಿಕೆ ಅಗತ್ಯ, ಸಚಿವೆ ನಿರ್ಮಲಾ ಸೀತಾರಾಮನ್. ಆನ್ಲೈನ್ ಬಾಜಿ ಮತ್ತು ಜೂಜು ಜಾಹೀರಾತುಗಳಿಗೆ ಕಡಿವಾಣ ಹಾಕುವಂತೆ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ನಿರ್ದೇಶನ. ಹಾಗೂ ಅಂತಾರಾಷ್ಟ್ರೀಯ ವಿಶ್ವ ಕ್ರೀಡಾಕೂಟ, ಕ್ರಿಕೆಟ್ನಲ್ಲಿ ಫೈನಲ್ ಪ್ರವೇಶಿಸಿದ ಭಾರತದ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ನಮಸ್ಕಾರ ಸ್ನೇಹಿತರೆ, ಮತದಾತ ಜಂಕ್ಷನ್ನ ಮತ್ತೊಂದು ಸಂಚಿಕೆಯೊಂದಿಗೆ ನಾವು ಬಂದಿದ್ದೇವೆ. ನಾನು ಭಾರತಿ, ನನ್ನೊಂದಿಗೆ ಇದ್ದಾರೆ ಭಾರತ್. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸರಿ ಭಾರತಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕೇಳುಗರಿಗಾಗಿ ಯಾವ ವಿಶೇಷ ಇದೆ ಅಂತ ಹೇಳಿ ಸ್ವಲ್ಪ ತಿಳಿಸ್ಕೊಡ್ತೀಯಾ? ಹೆಚ್ಚು ಸಂಖ್ಯೆಯ ಮತದಾರರಿಗೆ ಸಲಹೆ ಸೂಚನೆಗಳು, ಮಾಹಿತಿ ತಲುಪಬೇಕು. ಇದರಿಂದಾಗಿ ಅವರೆಲ್ಲರೂ ಮತದಾನ ಮಾಡೋದಕ್ಕೆ ವಿವೇಕವಂತರಾಗಬೇಕು ಅಂತ ನಮ್ಮ ತಂಡ ಪ್ರಯತ್ನ ಮಾಡ್ತಾ ಇದೆ ಅಲ್ವಾ ಭಾರತ್? ಹೌದು, ಖಂಡಿತವಾಗಿ. ಭಾರತೀಯ ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಸದಾ ಪ್ರಯತ್ನಶೀಲವಾಗಿರುತ್ತೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು. ಆದ್ರಿಂದ ವೋಟರ್ ಶುಡ್ ಬಿ ಇನ್ಫಾರ್ಮ್ಡ್ ಆಲ್ವೇಸ್ ಅನ್ನುವಂಥದ್ದು ಅದರ ಉದ್ದೇಶ. ನಮ್ಮ ಎಲ್ಲ ಮತದಾರರು ಮತ ಚಲಾಯಿಸಬೇಕು ಅನ್ನೋ ಗುರಿಯನ್ನ ಸಾಧಿಸುವಲ್ಲಿ ಚುನಾವಣಾ ಆಯೋಗದ ಪ್ರಯತ್ನಗಳನ್ನು ನಮ್ಮೆಲ್ಲರ ಸಹಕಾರ ಯಶಸ್ವಿಗೊಳಿಸಬಹುದು. ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ಜವಾಬ್ದಾರಿಯುತ ಪಾಲುದಾರರು ಅಲ್ವಾ? ಇದೆಲ್ಲ ಒಂದು ಟೀಮ್ ವರ್ಕ್ ಅಂತಾನೆ ಹೇಳಬಹುದು. ಇದೇ ಪ್ರಯತ್ನವನ್ನ ಮುಂದುವರಿಸ್ತಾ ಈ ಬುಧವಾರ ಅಂದ್ರೆ ಆಗಸ್ಟ್ 23ನೇ ತಾರೀಕು ಭಾರತ ಚುನಾವಣಾ ಆಯೋಗ ಇದೆಯಲ್ಲ, ಇದು ಭಾರತದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರೊಂದಿಗೆ ಒಂದು MOU ಅಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ಒಪ್ಪಂದವನ್ನ ಮಾಡಿಕೊಂಡಿದೆ. ಹೌದು. ಟು ಬಿ ಎಲೆಕ್ಷನ್ ಐಕಾನ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಈಗ ಎಲೆಕ್ಷನ್ ಕಮಿಷನ್ ನ ಹೊಸ ರಾಷ್ಟ್ರೀಯ ಐಕಾನ್ ಆಗಿದ್ದಾರೆ. ಕರೆಕ್ಟ್ ಆಗಿ ಹೇಳಿದೆ ನೋಡಿ ನೀನು. ಸಚಿನ್ ತೆಂಡೂಲ್ಕರ್ ಅವರಂತೂ ಲಕ್ಷಾಂತರ ಯುವಕರಿಗೆ ಆಟದ ಮೈದಾನದಲ್ಲೇ ಸ್ಫೂರ್ತಿ ತುಂಬಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಲ್ವಾ? ಹೌದು. ಈಗ ಅವರು ನಮ್ಮೆಲ್ಲರಿಗೂ ಮತ ಚಲಾಯಿಸೋದಕ್ಕೆ ಪ್ರೇರೇಪಣೆಯನ್ನ ನೀಡ್ತಾ ಇದ್ದಾರೆ. ಇದಪ್ಪ ಮಾತು ಅಂದ್ರೆ. ಅಂತೂ ಭಾರತ್, ನಮ್ಮ ಕೇಳುಗರಿಗೆ ಹೇಳ್ಬಿಡೋಣ, ಅತಿ ಶೀಘ್ರದಲ್ಲೇ ನಾವು ಈ ಮತದಾತ ಜಂಕ್ಷನ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮಾತುಗಳನ್ನ ಕೇಳಿಸ್ತೇವೆ ಅಂತ. ಅದೇನೋ ಸರಿ ಭಾರತಿ, ಆದ್ರೆ ಇವತ್ತು ನಮ್ಮ ತಂಡದ ಹಾಜರಾತಿ ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಅಂಕಲ್ ಮತ್ತು ಕಲ್ಪನಾ ಬರ್ಬೇಕಾಗಿತ್ತಲ್ವಾ? ಸ್ವಲ್ಪ ಫೋನ್ ಮಾಡಿ ನೋಡ್ತೀಯಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಭಾರತ್? ಅವರಿಬ್ರು ತಮ್ಮ ಜವಾಬ್ದಾರಿಯನ್ನ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಮೊದಲೇ ಅವ್ರ ಸಂದೇಶ ಕೂಡ ಬಂದಿದೆ. ಅವರಿಬ್ರು ಯಾವ ಕ್ಷಣದಲ್ಲಾದ್ರೂ ಬರಬಹುದು ಇವಾಗ. ಸರಿ, ಹಾಗಾದ್ರೆ ಅಲ್ಲಿವರೆಗೆ ಈ ಹಾಡನ್ನು ಕೇಳ್ತಾ ಎಂಜಾಯ್ ಮಾಡೋಣ. ಖಂಡಿತ. लोकतंत्र की शान है, जनमत ही इस देश की पहचान है. हर व्यस्त को मतदाता हम तुरंत बनाए, अरे सहभागी बन हर चुनाव में फर्ज निभाए. अरे जागो रे जागो, अरे जागो रे जागो, अरे जागो रे जागो देश के मतदाता. अरे जागो रे जागो देश के मतदाता.
ಭಾರತ್, ನಾ ಹೇಳಲಿಲ್ವಾ ಅಂಕಲ್ಲು ಈ ಜಂಕ್ಷನ್ಗೆ ಬಂದೇ ಬರ್ತಾರೆ ಅಂತ. ಈ ಚುನಾವಣಾ ಗೀತೆಯೊಂದಿಗೆ ಅಂಕಲ್ನ ಪ್ರವೇಶ ಕೂಡ ಆಯ್ತು. ಬನ್ನಿ ಅಂಕಲ್, ಬನ್ನಿ ಬನ್ನಿ. ಏನಮ್ಮ ಭಾರತಿ, ಭಾರತ್, ಹೇಗಿದ್ದೀರಾ ಇಬ್ರುನುವೆ? ನಮಸ್ತೆ ಅಂಕಲ್. ಫಸ್ಟ್ ಕ್ಲಾಸ್ ಆಗಿದೀವಿ ಅಂಕಲ್, ಎಲ್ಲರೂ ಚೆನ್ನಾಗಿದ್ದೀವಿ. ಅಂಕಲ್, ಇವತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮತದಾರರಿಗೆ ಅಂದ್ರೆ ದಿವ್ಯಾಂಗ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ, ಮಹಿಳೆಯರು ಮೊದಲಾದವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಮತಕೇಂದ್ರಗಳಲ್ಲಿ ದೊರೆಯುವ ವಿಶೇಷ ಸೌಲಭ್ಯಗಳನ್ನ ಕುರಿತು ಹೇಳೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಮುಂಚೆ ಭಾರತಿ, ನಾನೊಂದು ವಿಚಾರ ಹೇಳಬೇಕಾಗಿದೆ. ಅದೇನ್ ಅಂಕಲ್? ನೋಡು ಭಾರತ್, ಚುನಾವಣಾ ಆಯೋಗಕ್ಕೆ ನಿರ್ದಿಷ್ಟ ವರ್ಗದ ಮತದಾರರ ದತ್ತಾಂಶ ಹೇಗ್ ಲಭ್ಯ ಆಗತ್ತೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ವಿಶೇಷ ಮತದಾರರಿಗೆ ಯಾವ ರೀತಿಯ ವಿಶೇಷ ಸೌಲಭ್ಯಗಳು ಬೇಕಾಗಿದೆ ಅನ್ನೋದು ಹೇಗ್ ತಿಳಿಯುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರಬಹುದು ಅಲ್ವಾ? ಹೌದು, ಖಂಡಿತ ಇದೆ. ಈಗ ನೋಡಿ, ಪ್ರತಿಯೊಂದು ರಾಜ್ಯದಲ್ಲೂ ಜನಗಣತಿ ವರದಿ, ಸಾಮಾಜಿಕ ನ್ಯಾಯ ಮತ್ತೆ ನ್ಯಾಯ ವ್ಯಾಪ್ತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ಸಹಕಾರದೊಂದಿಗೆ ದಿವ್ಯಾಂಗ ಜನರ ಒಂದು ಪ್ರಾಥಮಿಕ ದತ್ತಾಂಶ ಸಿದ್ಧಪಡಿಸಲಾಗುತ್ತೆ. ಈ ದತ್ತಾಂಶ ವರದಿಯ ಆಧಾರದಲ್ಲಿ ದಿವ್ಯಾಂಗರಿಗೆ ಒಂದು ವಿಶೇಷ ಮತಗಟ್ಟೆಯಲ್ಲಿ ಸೌಲಭ್ಯಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಮತಕೇಂದ್ರಗಳಿಗೋಸ್ಕರ ಮತದಾರ ಪಟ್ಟಿನಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲಾ ದಿವ್ಯಾಂಗರ ಹೆಸರುಗಳನ್ನ ಗುರುತು ಮಾಡ್ತಾ ಮತದಾರ ಪಟ್ಟಿಯನ್ನ ಸಹ ಸಿದ್ಧಪಡಿಸಲಾಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಆಮೇಲೆ ಇನ್ನೊಂದು ಗೊತ್ತಾ, ಈ ಮತದಾರರಿಗೆ ಮತಗಟ್ಟೆಗಳಲ್ಲಿ ಮತದಾರರ ಸಹಾಯ ಕೇಂದ್ರ ಅಂದ್ರೆ MSKಗಳಲ್ಲಿ, ಆಮೇಲೆ ಚುನಾವಣೆಗೆ ಸಂಬಂಧಿತ ಕಚೇರಿಗಳಲ್ಲಿ ಕೂಡ ಅವರ ಮಾತುಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ. ಅಂಕಲ್, ಈ ಎಲ್ಲ ಸಿದ್ಧತೆ ಸೌಲಭ್ಯಪೂರ್ಣ ಮತದಾನಕ್ಕಾಗಿ ಮಾಡಲಾಗುತ್ತೆ. ನಮ್ಮ ದಿವ್ಯಾಂಗರಿಗೆ ವಿಶೇಷ ಸೌಲಭ್ಯಗಳು ಬೇಕಾಗುತ್ತಲ್ವಾ? ಇದಕ್ಕೆ ಚುನಾವಣಾ ಆಯೋಗ ಯಾವ ವ್ಯವಸ್ಥೆಯನ್ನ ಮಾಡುತ್ತೆ? ಈಗ ಮತದಾನ ಕೇಂದ್ರ ಎಲ್ಲರಿಗೋಸ್ಕರ ಸುಲಭ ಮತ್ತೆ ಅನುಕೂಲಕರವಾಗಿರೋದನ್ನ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಆಮೇಲೆ ನಮ್ಮ ದಿವ್ಯಾಂಗ ಮತದಾರರ ಅನುಕೂಲಕ್ಕೋಸ್ಕರ ಮತಗಟ್ಟೆಗಳು ನೆಲಮಟ್ಟದಲ್ಲೇ ಇರೋ ಹಾಗೆ ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಹಾಗಿಲ್ಲ ಅಂತಂದ್ರೆ ಅಲ್ಲಿ ಲಿಫ್ಟ್ ಅಥವಾ ಗಾಲಿ ಕುರ್ಚಿ ಅಂದ್ರೆ ವೀಲ್ ಚೇರ್ಗಳಿರ್ತಾರ, ಅವು ಆರಾಮವಾಗಿ ಚಲಿಸೋ ಹಾಗೆ ರ್ಯಾಂಪ್ಗಳು ಇರಬೇಕು ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕಾಗತ್ತೆ. ಇದಂತೂ ನಿಜವಾಗ್ಲೂ ತುಂಬಾ ಒಳ್ಳೆ ವಿಚಾರ ಅಂಕಲ್. ಇನ್ನೊಂದು, ಈ ದಿವ್ಯಾಂಗರು ಮತಗಟ್ಟೆ ಒಳಕ್ಕೆ ಬರೋದಕ್ಕೆ ಮತ್ತೆ ನಿರ್ಗಮಿಸೋದಕ್ಕೆ ಪ್ರತ್ಯೇಕ ದ್ವಾರಗಳಿರುತ್ತವೆ. ವೋಟಿಂಗ್ ಕಂಪಾರ್ಟ್ಮೆಂಟ್ ನ ಸಮೀಪ ಗಾಲಿ ಕುರ್ಚಿ ಬರೋದಕ್ಕೆ ಸಾಕಷ್ಟು ಸ್ಥಳಾವಕಾಶ ಒದಗಿಸಬೇಕಾಗತ್ತೆ. ಇದರಿಂದ ಅವರಿಗೆ ಬಂದು ಹೋಗೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇದರ ಕುರಿತ ಅಗತ್ಯ ನಿರ್ದೇಶನಗಳು ಮತ್ತೆ ಮಾರ್ಗಸೂಚನೆಗಳು ಮತಗಟ್ಟೆಗಳ ಹೊರಗೆ ಸೂಕ್ತ ಸ್ಥಳಗಳಲ್ಲಿ ಪ್ರದರ್ಶಿಸಲಾಗತ್ತೆ. ಅರೆ, ನಮ್ ಕಲ್ಪನಾ ಕೂಡ ಬಂದೇ ಬಿಟ್ಲಲ್ಲ. ಎಲ್ರಿಗೂ ನಮಸ್ಕಾರ. ಓ ಕಲ್ಪನಾ, ಬಾ. ನೀವಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮತಕೇಂದ್ರಗಳಲ್ಲಿ ಚುನಾವಣೆ ಸಮಯದಲ್ಲಿ ದೊರೆಯುವ ಅನುಕೂಲತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದಂತೂ ತುಂಬಾ ಉತ್ತಮ ವಿಷಯ. ಈ ಮತದಾತ ಜಂಕ್ಷನ್ ಅಲ್ಲಿ ಚಹಾ ಕಾಫಿಯ ವ್ಯವಸ್ಥೆಯೂ ಇದ್ರೆ ಚೆನ್ನಾಗಿರತ್ತೆ ಅಲ್ವಾ? ನೀವೇನಂತೀರಿ ಅಂಕಲ್? ಹಾಗೇನೆ ಮಾತುಕತೆಗೆ ಸಹ ಒಂದಷ್ಟು ವಿರಾಮ ಕೂಡ ಸಿಗತ್ತೆ. ಯಾಕಾಗ್ಬಾರ್ದು ಅಂಕಲ್, ಎರಡರ ವ್ಯವಸ್ಥೆನೂ ಖಂಡಿತ ಆಗತ್ತೆ. अब लोकतंत्र का काम जरूरी करना है, अब मिलकर साथ में चलना, आगे बढ़ना है, बाधाओं को हद में रखना और परखना है, हर एक चुनौती से मिलजुल कर लड़ना है, हर वोट जरूरी सबको ये समझाना है, दुनिया में परचम अपना ये लहराना है, सरकार हमारी अपना ये अधिकार हमारा, लोकतंत्र के आसमान में और उड़ाने भरना है, अब लोकतंत्र का काम जरूरी करना है. ವಾವ್, ಸಂಗೀತದಿಂದ ಶಕ್ತಿ ಬಂತು. ಕಾಫಿಯಿಂದ ಬಂತು ಅಂತ ಹೇಳಮ್ಮ. ಹಾಗೇನೆ ಸ್ವಲ್ಪ ರೆಸ್ಟ್ ಕೂಡ ಸಿಕ್ತಪ್ಪ. ಹಾಗಾದ್ರೆ ನಿಮ್ಮ ವಾಗ್ದಾನ ಪೂರ್ತಿ ಮಾಡಿ ಕಲ್ಪನಾ. ಖಂಡಿತ. ಈಗ ನಮ್ ಅಂಕಲ್ ಏನ್ ಹೇಳ್ತಿದ್ದಾರೆ ಅಂತ ಮೊದ್ಲು ಕೇಳಿಸ್ಕೊಳ್ಳೋಣ. ನಾನೇನಪ್ಪ ಹೇಳ್ತಿದ್ದೆ ಅಂದ್ರೆ, ಈ ಆದರ್ಶ ಮತಗಟ್ಟೆಗಳಲ್ಲಿ ಗಾಲಿ ಕುರ್ಚಿಯ ಸೌಲಭ್ಯ ಕಲ್ಪಿಸಬೇಕಾಗತ್ತೆ. ಮತ್ತೆ ದಿವ್ಯಾಂಗರು ಮತ್ತೆ ಹಿರಿಯ ನಾಗರಿಕರಿಗೆ ಈ ಕುರಿತ ಸೂಚನೆಗಳನ್ನ ಕೂಡ ನೀಡಲಾಗತ್ತೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗತ್ತೆ. ಹಾಗಾದ್ರೆ ನಮ್ಮ ದೃಷ್ಟಿಹೀನ ಮತದಾರರಿಗೆ ಅವ್ರಿಗಾಗೇನು? ನಾನ್ ಹೇಳ್ತೇನೆ ನೋಡಿ. ಎಲ್ಲಕ್ಕಿಂತ ಮೊದಲು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಕಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ 1961 ನಿಯಮ
49N ಇದರಡಿಯಲ್ಲಿ ದೃಷ್ಟಿಹೀನ ಮತದಾರರಿಗಾಗಿ ವಿಶೇಷ ನಿಬಂಧನೆಗಳನ್ನು ಕೂಡ ಮಾಡಲಾಗಿದೆ. ಓಹೋ, ಹೌದಾ? ಅದ್ಯಾವುದು ಅಂತ ಹೇಳಿ ಅಂಕಲ್. ಕಲ್ಪನಾನೇ ಹೇಳ್ತಾಳದನ್ನ. ನೋಡಿ, ಚುನಾವಣಾ ಆಯೋಗದ ಈ ನಿಬಂಧನೆ ಏನು ಅಂತಂದ್ರೆ, ದೃಷ್ಟಿಹೀನ, ದಿವ್ಯಾಂಗರು ಮತ್ತು ಅಶಕ್ತ ಮತದಾರರಿಗಾಗಿ ಅವರೊಂದಿಗೆ ಓರ್ವ ಸಹಾಯಕ ಕೂಡ ಹೋಗಬಹುದು. ದೃಷ್ಟಿಹೀನ ಮತದಾರರಿಗೆ ಇವಿಎಂನಲ್ಲಿ ಮತ್ತು ಇತರ ಅವಶ್ಯಕ ಸ್ಥಳಗಳಲ್ಲಿ ಬ್ರೈಲ್ ಲಿಪಿಯ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ. ಅದರ ಜೊತೆಗೆ ವೋಟರ್ ಗೈಡ್, ವೋಟರ್ ಸ್ಲಿಪ್ ಮತ್ತು ವೋಟರ್ ಐಡಿ ಕಾರ್ಡ್ ಅಂದ್ರೆ ಎಪಿಕ್ ಕೂಡ ಬ್ರೈಲ್ ಲಿಪಿಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತೆ. ಇದರಿಂದ ಅವರಿಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಹಾಗೆ ಚುನಾವಣಾ ಆಯೋಗವು ದಿವ್ಯಾಂಗರಿಗಾಗಿ ಒಂದು ವಿಶೇಷ ಆಪ್ ಅನ್ನು ಕೂಡ ಸಿದ್ಧಪಡಿಸಿದ್ದು, ಇದಕ್ಕೆ ಸಕ್ಷಮ್ ಆಪ್ ಅಂತ ಕೂಡ ಹೇಳ್ತಾರೆ. ಹಾಗೇನೆ ನಿಮ್ಮೆಲ್ರಿಗೂ ಇನ್ನೊಂದು ವಿಶೇಷ ಚುನಾವಣಾ ಸೌಲಭ್ಯ ಕುರಿತು ಕೂಡ ಇವತ್ ನಾ ಹೇಳ್ತೀನಿ. ಯಾವುದು ಅಂಕಲ್ ಅದು? ಏನಪ್ಪಾ ಅಂತಂದ್ರೆ ಆಪ್ಷನಲ್ ಪೋಸ್ಟಲ್ ಬ್ಯಾಲೆಟ್. ಈ ವಿಶೇಷ ಸೌಲಭ್ಯದ ಪ್ರಯೋಜನ 3 ವಿಶಿಷ್ಟ ವರ್ಗದ ಮತದಾರರಿಗೆ ದೊರೆಯುತ್ತೆ. 3 ವಿಶಿಷ್ಟ ವರ್ಗದ ಮತದಾರರ? ಯಾರು ಅಂಕಲ್ ಅದು? ಈಗ ನೋಡಿ, ದಿವ್ಯಾಂಗರು, ಕೋವಿಡ್ ಪೀಡಿತ ವ್ಯಕ್ತಿಗಳು ಮತ್ತೆ 80 ವರ್ಷಕ್ಕಿಂತ ಹೆಚ್ಚು ವಯೋಮಾನದ ಹಿರಿಯ ನಾಗರಿಕರು, ಇವ್ರು 3 ಜನಕ್ಕೆ. ಅಂಕಲ್, ಈ ವರ್ಗಗಳಿಗೆ ಸೌಲಭ್ಯಗಳು ಹೇಗ್ ದೊರೆಯುತ್ತೆ ಅಂತ ಹೇಳ್ತೀರಾ? ಅಂಕಲ್, ಇದಕ್ಕಾಗಿ ಮುಂಚಿತವಾಗಿಯೇ ಮನವಿ ಸಲ್ಲಿಸಬೇಕಾಗತ್ತೆ ಅಲ್ವಾ? ಹೌದು ಕಲ್ಪನಾ. ಸಂಬಂಧಿತ ರಿಟರ್ನಿಂಗ್ ಅಧಿಕಾರಿಗೆ ಚುನಾವಣೆ ಘೋಷಣೆಯಾದ ನಂತರ ಮತ್ತೆ ಚುನಾವಣೆ ದಿನಾಂಕಕ್ಕೆ 5 ದಿನಗಳ ಮುಂಚಿತವಾಗಿ ಫಾರಂ 12D ಮೂಲಕ ಮನವಿಯನ್ನ ಸಲ್ಲಿಸಬೇಕಾಗತ್ತೆ. ಇದಾದ ಮೇಲೆ ಮನವಿ ಮಾಡಲಾದ ಸೌಲಭ್ಯವನ್ನ ಅವರಿಗೆ ನೀಡಿ ಅವರಿಗೆ ಮತದಾನ ಮಾಡುವ ಅವಕಾಶ ಕಲ್ಪಿಸಬೇಕಾಗತ್ತೆ. ಅಲ್ಲದೆ ಇವರಿಗೆ ಮತಗಟ್ಟೆಗಳವರೆಗೆ ಹೋಗೋದಕ್ಕೆ ಮತ್ತೆ ಅಲ್ಲಿಂದ ಮನೆಗೆ ಹಿಂತಿರುಗೋದಕ್ಕೆ ಪಿಕಪ್ ಅಂಡ್ ಡ್ರಾಪ್ ಸೌಲಭ್ಯವನ್ನ ಸಹ ಅವರ ಮನವಿಯ ಮೇರೆಗೆ ಕಲ್ಪಿಸಲಾಗುತ್ತೆ. ಅಂಕಲ್, ಇದರಿಂದ ಮತ ಕೇಂದ್ರಗಳಲ್ಲಿ ಮತದಾರರಿಗಾಗಿ ಸೌಲಭ್ಯಗಳನ್ನು ಕಲ್ಪಿಸಿದಾಗ 2 ರೀತಿಯ ಪ್ರಯೋಜನ ಇದೆ. ಒಂದು ಅಂತಂದ್ರೆ ಮತದಾನಕ್ಕಾಗಿ ಹೋಗೋದಕ್ಕೆ ಯಾವುದೇ ಕಷ್ಟ ಇರೋದಿಲ್ಲ. ಎರಡನೇದು, ಚುನಾವಣಾ ಆಯೋಗದ ಈ ಪ್ರಯತ್ನದಿಂದ ಯಾವುದೇ ಮತದಾರ ತನ್ನ ಮತ ಚಲಾಯಿಸುವ ಹಕ್ಕನ್ನ ಕಳೆದುಕೊಳ್ಳೋದಿಲ್ಲ. ಹೌದು, ಕರೆಕ್ಟ್ ಹೇಳಿದೆ ನೀನು. ಒಟ್ಟಾರೆಯಾಗಿ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅತ್ಯಂತ ಅವಶ್ಯಕವಾಗಿದೆ. ಅದರಿಂದಾನೇ ಯಾವೊಬ್ಬ ಮತದಾರನು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನೋದು ಚುನಾವಣಾ ಆಯೋಗದ ಗುರಿಯಾಗಿದೆ. ಹಾಗೇನೆ ಮತ್ತೊಂದು ವಿಷಯ ಏನು ಅಂತಂದ್ರೆ, ಈ ಸೌಲಭ್ಯಗಳಿಂದ ನಮ್ಮ ದಿವ್ಯಾಂಗರು ಮತ್ತು 80 ವರ್ಷ ಮೇಲ್ಪಟ್ಟ ಅಶಕ್ತರಿಗೆ ಬಹಳ ಸಹಾಯ ಆಗತ್ತೆ. ಭಾರತಿ, ಈಗ ಸ್ವಲ್ಪ ಹೊತ್ತು ನಿಲ್ಲುವಂತ ಸಮಯ. ಅಂದ್ರೆ ನಿನ್ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇದಮ್ಮ, ನಮ್ಮ ಕೇಳಿಗರಿಗೆ ವೇದಿಕೆ ನೀಡುವಂತ ಸಮಯ ಇದು. ಓಹೋ, ನಮ್ಮ ಸ್ಟುಡಿಯೋದ ಗಡಿಯಾರ ನಮಗೆ ಸೂಚನೆ ನೀಡ್ತಾ ಇದೆ ಅಲ್ವಾ? ಅಂದ್ರೆ ಇವತ್ತು ಯಾವ ರೆಕಾರ್ಡಿಂಗ್ ಕೇಳಿಸ್ತಿದ್ದೀಯಾ? ಬನ್ನಿ ಕೇಳೋಣ. मेरा नाम शशि रंजन गिरी है और मैं योग विषय को लेके PhD कर रहा हूँ। मेरा एक छोटा सा मत है कि हम सभी को मतदान में सक्रियता से भाग क्यों लेना चाहिए, तो मैं उस पर अपने कुछ विचार रख रहा हूँ। लोकतंत्र के बनो बराती, एक वोट से करो बदलाव, सही उम्मीदवार का करो चुनाव, बेईमानों को मत दो भाव, आपका वोट है आपकी ताकत, लोकतंत्र की यही है लागत। ಧನ್ಯವಾದ. ಈ ರೀತಿ ರೆಕಾರ್ಡಿಂಗ್ ಅನ್ನ ಕೇಳುಗರೆ ನೀವು ಕೂಡ ನಮಗೆ ಕಳಿಸಬಹುದು. ನಾವು ಅದನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಆದರೆ ರೆಕಾರ್ಡಿಂಗ್ ನ ಅವಧಿ ಗಮನಿಸಿ 1 ನಿಮಿಷಕ್ಕಿಂತ ಹೆಚ್ಚಿರಬಾರದು. ತಮ್ಮ ರೆಕಾರ್ಡಿಂಗ್ ಅನ್ನ ಹೇಗೆ ಮತ್ತು ಎಲ್ಲಿ ಕಳಿಸಬೇಕು ಅನ್ನೋದನ್ನು ಕೂಡ ಹೇಳ್ಬಿಡು ಭಾರತಿ. ಇದಕ್ಕಾಗಿ ನೀವು ವಾಟ್ಸ್ಆಪ್ ಮೂಲಕ ನಿಮ್ಮ ರೆಕಾರ್ಡಿಂಗ್ ಅನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950. ಹಾಗಾದ್ರೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋದಕ್ಕೆ ಮೊದಲು ನಮ್ಮ ಶ್ರೋತೃಗಳಿಗೆ ಒಂದು ಮಹತ್ವಪೂರ್ಣ ಮತ್ತು ಆಸಕ್ತಿದಾಯಕ ಮಾಹಿತಿಯನ್ನ ನೀಡೋಣ. ನಮ್ಮ ಚುನಾವಣಾ ಆಯೋಗ ಮತಗಟ್ಟೆಗಳಲ್ಲಿ ದೇಶದ ಮಹಿಳೆಯರಿಗಾಗಿ ವಿಶೇಷ ವ್ಯವಸ್ಥೆ ಮಾಡಿದೆ. ದೇಶದ ಮಾತೆಯರ ಮತ್ತು ಹೆಣ್ಣು ಮಕ್ಕಳ ವಿಶ್ವಾಸ ವರ್ಧನೆಗಾಗಿ ಚುನಾವಣಾ ಆಯೋಗ ಮಹಿಳಾ ಕೇಂದ್ರಿತ ಬೂತ್ ಅಂದರೆ ಪಿಂಕ್ ಬೂತ್ ವ್ಯವಸ್ಥೆಯನ್ನ ಮಾಡಿದೆ. ಭಾರತಿ, ಪಿಂಕ್ ಬೂತ್ ಬಗ್ಗೆ ಪ್ರಸ್ತಾಪ ಮಾಡಿದೆ ತಾನೆ? ಹೌದು. ಅದರ ವಿಶೇಷತೆಯನ್ನು ಕೂಡ ಹೇಳ್ಬಿಡು. ಓ ಖಂಡಿತ. ವಾಸ್ತವದಲ್ಲಿ ಪಿಂಕ್ ಬೂತ್ ಸಾಮಾನ್ಯ ಬೂತ್ ನಂತೆನೇ ಇರುತ್ತೆ. ಆದ್ರೆ ಬೂತ್ನ ಕೊಠಡಿಗೆ ಗುಲಾಬಿ ಬಣ್ಣವನ್ನ ಹಚ್ಚಲಾಗಿರುತ್ತೆ. ಜೊತೆಗೆ ಗುಲಾಬಿ ಬಣ್ಣದ ಬಲೂನ್ಗಳಿಂದ ಅಲಂಕರಿಸಿರ್ತಾರೆ. ಈ ಎಲ್ಲಾ ಗುಲಾಬಿ ಮತಗಟ್ಟೆಗಳಲ್ಲಿ ಮತದಾನ ಅಧಿಕಾರಿಗಳು ಕೂಡ ಮಹಿಳೆಯರೇ ಆಗಿರ್ತಾರೆ. ಅವರು ಕೂಡ ಗುಲಾಬಿ ಬಣ್ಣದ ಸೀರೆ ಧರಿಸಿರ್ತಾರೆ. ಈ ಮತಗಟ್ಟೆಗಳ ಸುರಕ್ಷತೆಗಾಗಿ ಕೂಡ ಮಹಿಳಾ ಯೋಧರನ್ನೇ ನಿಯೋಜಿಸಲಾಗಿರುತ್ತೆ. ಆಯ್ತಲ್ಲ, ದೇಶದ ಮಹಿಳೆಯರಿಗಾಗಿ ಒಂದು ವಿಶೇಷ ಉಡುಗೊರೆ. ಇದರಲ್ಲಿ ಮತ್ತೊಂದು ವಿಷಯನ ನಾವು ಸೇರಿಸ್ಕೋಬೇಕು. ಏನದು? ಈ ಪಿಂಕ್ ಬೂತ್ ನ ನಿರ್ವಹಣೆ ನಾರಿಯ ಶಕ್ತಿಯ ಕೈಗಳಲ್ಲೇ ಇರುತ್ತೆ, ನಿಜ. ಆದ್ರೆ ಮತ ಚಲಾಯಿಸೋದಕ್ಕೆ ಎಲ್ಲ ಮತದಾರರು ಕೂಡ ಇಲ್ಲಿಗೆ ಬರಬಹುದು. ಸರಿಯಾಗಿ ಹೇಳಿದೆ ಭಾರತ್. ಅರೆ ಭಾರತಿ, ಸ್ವಲ್ಪ ಮಾತನ್ನ ನಿಲ್ಲಿಸಿ ಆ ಗಡಿಯಾರದ ಕಡೆಗೆ ನೋಡು.
ಓಹೋ, ಹೌದಲ್ಲ. ನಮ್ಮ ಕೇಳುಗರ ಜೊತೆ ಮಾತಾಡ್ತಾ ಆಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸರಿ, ಹಾಗಿದ್ರೆ ಈಗ ನಮ್ಮ ಶ್ರೋತೃಗಳು ನಮ್ಮ ಪ್ರಶ್ನೆಯ ನಿರೀಕ್ಷೆಯಲ್ಲಿ ಇದ್ದಾರೆ, ಏನಂತೀಯಾ? ಖಂಡಿತವಾಗಿ. ಮೊದಲಿಗೆ ಕಳೆದ ಬಾರಿಯ ಸಂಚಿಕೆಯಲ್ಲಿ ನಾವು ಕೇಳಿದ್ದ ಪ್ರಶ್ನೆ ಮತ್ತು ಉತ್ತರ. ಕಳೆದ ಬಾರಿ ನಾವು ಕೇಳಿದ್ವಿ, ನಾವು ನಮ್ಮ ಅಭ್ಯರ್ಥಿಗಳ ಕುರಿತಂತೆ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳಬಹುದಾದ ಆಪ್ನ ಹೆಸರೇನು ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದಂತ ಉತ್ತರ KYC ಆಪ್, ಅಂದರೆ ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅಂತ ಹೇಳಿ. ಈ ಬಾರಿ ಸರಿ ಉತ್ತರವನ್ನು ಕೊಟ್ಟು ವಿಜೇತರಾದ ನಮ್ಮ ಕೇಳುಗರು ಅಂದರೆ ಗುಜರಾತ್ನ ವಡೋದರಾ ಜಿಲ್ಲೆಯ ಅಮಿಯಾ ಕುಮಾರ್ ಕೋಲೆ. ನಿಮಗೆ ಅಭಿನಂದನೆಗಳು. ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ನಿಮ್ಮ ವಿಳಾಸಕ್ಕೆ ಶೀಘ್ರದಲ್ಲೇ ತಲುಪುತ್ತೆ. ಭಾರತ್, ಇನ್ನು ಈ ವಾರದ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಇವತ್ತಿನ ಪ್ರಶ್ನೆ ಇದು: ದಿವ್ಯಾಂಗರು ಮತ್ತು 80 ವರ್ಷ ಮೇಲ್ಪಟ್ಟ ಮತದಾರರು ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯದ ಪ್ರಯೋಜನ ಪಡೆದುಕೊಳ್ಳುವುದಕ್ಕಾಗಿ ಯಾವ ಫಾರಂ ಅನ್ನು ತುಂಬಬೇಕು? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದಿವ್ಯಾಂಗರು ಮತ್ತು 80 ವರ್ಷ ಮೇಲ್ಪಟ್ಟ ಮತದಾರರು ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯದ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕಾಗಿ ಯಾವ ಫಾರಂ ತುಂಬಬೇಕಾಗುತ್ತದೆ? ನಿಮ್ಮ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950ಗೆ ಕಳುಹಿಸಬಹುದು. ಈಗ ನಮ್ಮ ಶ್ರೋತೃಗಳಿಗೆ ವಿದಾಯ ಹೇಳುವಂತಹ ಸಮಯ. ಮುಂದಿನ ವಾರ ಇದೇ ಸ್ಥಳದಲ್ಲಿ ಇದೇ ಸಮಯದಲ್ಲಿ ಮತ್ತೆ ಭೇಟಿಯಾಗೋಣ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಪ್ರಶಾಂತ್ ಎಂಪಿ, ನಿರ್ಮಾಣ ಆಶಾ ಹಾಗೂ MS ಅನುಪಮಾ. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಆಕಾಶವಾಣಿ ವಿಜ್ಞಾನ ಭಾರತಿ. ಎಲ್ಲ ಕೇಳುಗರಿಗೂ ಇವತ್ತಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ವಿಜ್ಞಾನ ಭಾರತಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೈದ್ಯಕೀಯ ಸಂಶೋಧನೆಯಲ್ಲಿ ಪ್ರಾಣಿಗಳ ಬಳಕೆ ಈ ಕುರಿತು ಡಾಕ್ಟರ್ NS ಲೀಲಾ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದು ಸುಮಾರು 100 ವರ್ಷಗಳ ಹಿಂದೆ ಆರಂಭವಾದ ಕತೆ, ಅಂದರೆ 20ನೇ ಶತಮಾನದ ಆದಿ ಎನ್ನಬಹುದು. ಆರಂಭವಾದದ್ದು ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಕೊಠಡಿಯ ಸಂಖ್ಯೆ 613ರಲ್ಲಿ. ಅದು ಕೇವಲ 16x23 ಚದರ ಅಡಿಗಳ ಸಣ್ಣ ಕೊಠಡಿ, ನೊಣದ ಕೊಠಡಿ ಅಂತಲೇ ಜಗತ್ಪ್ರಸಿದ್ಧಿ. ಅಲ್ಲಿದ್ದದ್ದು 8 ಡೆಸ್ಕ್ಗಳು, ಸಹಸ್ರಾರು ಸಣ್ಣ ಪುಟ್ಟ ಬಾಟಲಿಗಳು, ಕೊಠಡಿಯ ಮೂಲೆಯಲ್ಲಿ ನೇತು ಹಾಕಿದ್ದ ಬಾಳೆಹಣ್ಣಿನ ಗೊನೆ, ಪ್ರತಿ ಬಾಟಲಿನಲ್ಲಿ ಕಳಿತ ಬಾಳೆಹಣ್ಣಿನ ಚೂರುಗಳು, ಅದರಲ್ಲಿ ಹಾರಾಡುತ್ತಿದ್ದ ಹಾಗೂ ಬೆಳವಣಿಗೆಯ ಹಂತಗಳಲ್ಲಿದ್ದ ಹಣ್ಣು ನೊಣ ಡ್ರೋಸೋಫಿಲ್ಲಾ ಮೆಲನೋಗ್ಯಾಸ್ಟರ್. ಈ ಕೊಠಡಿಯನ್ನು ಒಂದು ಸಂಶೋಧನಾ ತಂಡವೇ ಹಲವಾರು ತಳಿ ವಿಜ್ಞಾನ ಕುರಿತ ಪ್ರಯೋಗಗಳಿಗೆ ಬಳಸಿಕೊಳ್ಳುತ್ತಿತ್ತು. ಅಲ್ಲದೆ ಜಗತ್ತಿನ ಮೂಲೆ ಮೂಲೆಗಳಿಂದ ತಳಿ ವಿಜ್ಞಾನಿಗಳು ಅಲ್ಲಿಯ ಪ್ರಯೋಗದ ವಿಧಿ ವಿಧಾನಗಳನ್ನು ತಾವೂ ಅಳವಡಿಸಿಕೊಳ್ಳಲು ಭೇಟಿ ಇಡುತ್ತಿದ್ದರು. ಈ ತಂಡದ ಮುಖ್ಯಸ್ಥನೇ ಥಾಮಸ್ ಹಂಟ್ ಮಾರ್ಗನ್. ಕೇವಲ 3 ಮಿಲಿಮೀಟರ್ ಉದ್ದದ 10ರಿಂದ 12 ದಿನಗಳಲ್ಲಿ ಜೀವನ ಚಕ್ರ ಪೂರೈಸುವ ಅನೇಕ ವಿಕೃತಿಗಳಿಂದ ಬಾಹ್ಯರೂಪ ಬದಲಿಸಿ ಜೀನುಗಳ ಹರಿದಾಟವನ್ನು ತಲೆಮಾರುಗಳಲ್ಲಿ ಅಭ್ಯಸಿಸಲು ಸಹಾಯಕವಾದ ಈ ನೊಣ ಮಾರ್ಗನ್ ತಂಡದ ವಿಜ್ಞಾನಿಗಳ ಕೈಗೊಂಬೆಯೇ ಆಗಿತ್ತು. ಹಾಗಾಗಿ ಈ ನೊಣವನ್ನು ಸಿಂಡ್ರೆಲಾ ಆಫ್ ಜೆನೆಟಿಕ್ಸ್ ಎಂತಲೇ ಬಣ್ಣಿಸಲಾಗಿತ್ತು. ಕೇವಲ 4 ಜೊತೆ ಕ್ರೋಮೊಸೋಮ್ಗಳಿದ್ದು ಈ ಜೀವಿ ವಂಶಾವಳಿ ಮತ್ತು ನಡವಳಿಕೆಗಳಲ್ಲೂ ಮಾನವರ ಅನೇಕ ಹೋಲಿಕೆಗಳು ತೋರುತ್ತಿದ್ದವು. ಹಾಗಾಗಿ ಇವನ್ನು ಲಿಟಲ್ ಪೀಪಲ್ ವಿತ್ ವಿಂಗ್ಸ್, ರೆಕ್ಕೆಯುಳ್ಳ ಪುಟ್ಟ ಮಾನವ ಎಂದೇ ಪರಿಗಣಿಸಲಾಯಿತು. ಕಾಫಿಯಲ್ಲಿನ ಕೆಫೀನ್ ನೀಡಿದರೆ ನಿದ್ರಾಭಂಗವಾಗುವ, ಆಂಟಿಹಿಸ್ಟಮಿನ್ ನೀಡಿದರೆ ಎಚ್ಚರ ಸ್ಥಿತಿ ತೋರುವ ನಡವಳಿಕೆಯೂ ಮಾನವರಂತೆಯೇ ಇತ್ತು. ಅಂದರೆ ಮಾನವ ಅನುಕರಣಾ ಜೀವಿಯೆಂದೇ ಗುರುತಿಸಿಕೊಂಡಿತ್ತು.
ಹಣ್ಣು ನೊಣದ ಈ ರಹಸ್ಯಗಳನ್ನು ತೆರೆದಿಟ್ಟ TH ಮಾರ್ಗನ್ ತಮ್ಮ ಸಂಶೋಧನೆಗೆ ವೈದ್ಯ ವಿಜ್ಞಾನ ವಿಭಾಗದ 1933ರ ನೊಬೆಲ್ ಪ್ರಶಸ್ತಿಗೂ ಭಾಜನರಾದರು. ಇದಲ್ಲದೆ ಈತನ ಶಿಷ್ಯರಾದ ಹರ್ಮನ್ ಜೋಸೆಫ್ ಮ್ಯುಲರ್, ಬೀಡಲ್ ಮತ್ತು ಲೀಡರ್ಬರ್ಗ್ ಹಾಗೂ ಲೂಯಿಸ್ ಕ್ರಮವಾಗಿ 1946, 1958 ಮತ್ತು 1995ರ ನೊಬೆಲ್ ಪ್ರಶಸ್ತಿ ಪಡೆದರು. ಮಾರ್ಗನ್ ಮತ್ತು ಆತನ ಸಂಶೋಧನೆ ಕುರಿತು ಆತನ ಗೆಳೆಯ ಹಾಗೂ ಮತ್ತೊಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಎರಿಕ್ ಕೆಂಡಲ್, ಡಾರ್ವಿನ್ ವಿಕಾಸವಾದದ ನಂತರ ಹಣ್ಣು ನೊಣದ ಮೇಲಿನ ಅಧ್ಯಯನ ಜೀವವಿಜ್ಞಾನವು ಮೆಂಡೆಲ್ನ ಹೇಳಿಕೆಯಂತೆ ಪ್ರಾಯೋಗಿಕ ಮತ್ತು ಅಂಕಿ ಅಂಶಗಳ ಅಳವಡಿಕೆಯಿಂದ ದೃಢಪಡಿಸುವಂತಹ ವಿಜ್ಞಾನ ಶಾಖೆ ಎಂದೇ ಬಣ್ಣಿಸಿದ್ದ. ಇಲ್ಲಿಂದ ಮುಂದಕ್ಕೆ ಹಣ್ಣು ನೊಣ ತಳಿ ವಿಜ್ಞಾನ ಸಂಶೋಧನೆಯ ಪ್ರಯೋಗದರ್ಶಿ ಅಥವಾ ರಾಯಭಾರಿಯೇ ಆಗಿ ಈ ಕ್ಷೇತ್ರದ ವಿವಿಧ ನಿಗೂಢಗಳನ್ನು ಬಿಚ್ಚಿಡುವಲ್ಲಿ ಸಹಾಯಕವಾಯಿತು. ನಿಸರ್ಗದ ನಿಗೂಢಗಳು, ಸತ್ಯಸಂಗತಿಗಳು ಅನುಭವಕ್ಕೆ ಬರದಿದ್ದಾಗ ರೋಚಕವಾದ ಕಲ್ಪನೆಗಳಿಂದ ಅವುಗಳನ್ನು ಪ್ರತಿಬಿಂಬಿಸಬಹುದು. ಆದರೆ ಅವುಗಳನ್ನು ಪ್ರಯೋಗ, ಪರೀಕ್ಷೆ, ಫಲಿತಾಂಶ ಮತ್ತು ಅಂಕಿ ಸಂಖ್ಯಾ ವಿಧಾನದಿಂದ ದೃಢಪಡಿಸಿದಾಗ ವೈಜ್ಞಾನಿಕ ವಿಧಾನವಾಗಬಲ್ಲದು. ಜೀವವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ನಡೆಸುವ ಸಂಶೋಧನೆಗಳನ್ನು ಜನಹಿತ ಮತ್ತು ಲೋಕ ಕಲ್ಯಾಣಕ್ಕೆ ಅಳವಡಿಸುವ ವಿಧಾನಗಳನ್ನು ತಂತ್ರಜ್ಞಾನ ಎನ್ನಬಹುದು. ನಮ್ಮ ಜೀವನದ ಅವಿಭಾಜ್ಯ ಅಂಗವಾದ ಆಹಾರ, ಪರಿಸರ ಮತ್ತು ಔಷಧೋಪಚಾರಕ್ಕೆ ಸಂಬಂಧಪಟ್ಟ ವಸ್ತು ವಿಶೇಷಗಳ ಗುಣಮಟ್ಟಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಕಾಯ್ದೆ ಕಾನೂನುಗಳಡಿ ಕಾರ್ಯನಿರ್ವಹಿಸುವ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಅಸ್ತಿತ್ವದಲ್ಲಿವೆ. ಇವು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ನಿಗಾವಹಿಸುತ್ತವೆ. ಹೊಸ ಹೊಸ ಆವಿಷ್ಕಾರಗಳಿಂದ ಹೊರಬರುವ ಔಷಧಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅದು ಎಷ್ಟು ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ದೃಢಪಡಿಸಿದ ನಂತರವೇ ಮಾರುಕಟ್ಟೆಗೆ ಬಿಡುಗಡೆಯಾಗುವುದು. ಯಾವುದೇ ಕಂಪನಿ ಔಷಧಗಳನ್ನು ಬಿಡುಗಡೆ ಮಾಡುವ ಮೊದಲು ಸುಮಾರು 10ರಿಂದ 15 ವರ್ಷಗಳ ಸುದೀರ್ಘ ಸಂಶೋಧನೆಗಳನ್ನು ವಿವಿಧ ಹಂತಗಳಲ್ಲಿ ಕೈಗೊಂಡಿರುತ್ತವೆ. ಇದಕ್ಕೆ ಕೋಟ್ಯಾಂತರ ಹಣವೂ ವೆಚ್ಚವಾಗುತ್ತದೆ. ಪ್ರಮುಖವಾಗಿ 3 ಹಂತಗಳಲ್ಲಿ ಎಂದರೆ, ಪ್ರಥಮವಾಗಿ ಬೇಸಿಕ್ ಸೈಂಟಿಫಿಕ್ ರಿಸರ್ಚ್, ಆ ಔಷಧದ ಮೂಲಭೂತ ವೈಜ್ಞಾನಿಕ ವಿಶ್ಲೇಷಣೆ. ದ್ವಿತೀಯ ಹಂತದಲ್ಲಿ ಟೆಸ್ಟಿಂಗ್ ಆನ್ ಅನಿಮಲ್ಸ್, ಅಂದರೆ ಪ್ರಯೋಗ ಪಶುಗಳ ಮೇಲೆ ಅದರ ಪರಿಣಾಮ ಪರೀಕ್ಷಿಸಲಾಗುವುದು. ತೃತೀಯ ಹಂತದಲ್ಲಿ ನಿರ್ದಿಷ್ಟ ರೋಗದಿಂದ ಬಳಲುತ್ತಿರುವ ರೋಗಿಗಳ ಮೇಲೆ ಅವರ ಪೂರ್ವಭಾವಿ ಅನುಮತಿ ಪಡೆದು ಅದೆಷ್ಟು ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಪರೀಕ್ಷಿಸಲಾಗುವುದು. ಇದೇ ಕ್ಲಿನಿಕಲ್ ಟ್ರಯಲ್. ಈ ಎಲ್ಲ ಸಂಶೋಧನೆಗಳಲ್ಲಿ ಸಹಸ್ರಾರು ವಿಧದ ಜೀವಜಂತುಗಳನ್ನು ಪ್ರಯೋಗ ಪಶುಗಳಾಗಿ ಬಳಸಲಾಗಿದೆ. ಅಲ್ಲದೆ 20ನೆಯ ಶತಮಾನದಲ್ಲಿ ಅಮೆರಿಕ, ಜರ್ಮನಿ ಮತ್ತಿತರ ದೇಶಗಳಲ್ಲಿ ಯುದ್ಧಗಳಲ್ಲಿ ಸೆರೆಯಾದ ಕೈದಿಗಳನ್ನು ಮತ್ತು ಅಮಾಯಕರನ್ನು ಸಹಸ್ರಾರು ಸಂಖ್ಯೆಗಳಲ್ಲಿ ಮಾನವ ಪ್ರಯೋಗ ಪಶುಗಳಾಗಿ ಬಳಸಲಾಗಿದೆ. ಸಂಶೋಧನೆಗಳಲ್ಲಿ ಬಳಸುವ ಪ್ರಯೋಗ ಪಶುಗಳನ್ನು ಗಿನಿ ಪಿಗ್ ಎಂಬ ಸಾಮಾನ್ಯ ಅರ್ಥದಲ್ಲಿ ಕರೆಯುವುದು ವಾಡಿಕೆ. ಆಶ್ಚರ್ಯದ ಸಂಗತಿ ಎಂದರೆ ಗಿನಿ ಪಿಗ್ ಅದರ ಹೆಸರಿನಂತೆ ಆಫ್ರಿಕಾದ ಕರಾವಳಿ ಪ್ರದೇಶದಲ್ಲಿರುವ ಗಿನಿ ರಾಜ್ಯಕ್ಕೂ ಸೇರಿಲ್ಲ. ಅದು ಹಂದಿಯ ಜಾತಿಯ ಜೀವಿಯೂ ಅಲ್ಲ. ಮೂಲತಃ ಇದು ದಕ್ಷಿಣ ಅಮೆರಿಕ ವಾಸಿ. ಇಲಿ ಮಲಗಳ ಜಾತಿಗೆ ಸೇರಿದ ಬಾಲವಿಲ್ಲದ ದಂಷ್ಟ್ರಕ. ಇದನ್ನು ಮುದ್ದಿಗಾಗಿ ಮನೆಗಳಲ್ಲಿ ಸಾಕುವುದು ರೂಢಿಯಲ್ಲಿತ್ತು. 60ರಿಂದ 72 ದಿನಗಳ ಗರ್ಭಧಾರಣೆಯಲ್ಲಿ ಮರಿಗಳು ಹುಟ್ಟುವುದರಿಂದ ಜೀವವಿಜ್ಞಾನದ ಪ್ರಯೋಗಗಳಲ್ಲಿ ಬಳಸಲಾರಂಭಿಸಿದ್ದರು. 1999ರಿಂದೀಚೆಗೆ ಇದರ ಬಳಕೆ ಕಡಿಮೆಯಾಗಿದ್ದು ಇದರ ಸ್ಥಾನವನ್ನು ಬಿಳಿ ಇಲಿಗಳು ಆಕ್ರಮಿಸಿಕೊಂಡಿವೆ. ಆದರೆ ಗಿನಿ ಪಿಗ್ ಪದಪ್ರಯೋಗ ಶಾಶ್ವತವಾಗಿ ಉಳಿದುಕೊಂಡಿದೆ. ಜರ್ಮನಿಯ ರಾಬರ್ಟ್ ಕಾಕ್ 1882ರಲ್ಲಿ ಗಿನಿ ಹಂದಿಗಳನ್ನು ಕ್ಷಯರೋಗದ ಮೇಲೆ ನಡೆಸುತ್ತಿದ್ದ ಪ್ರಯೋಗಗಳಿಗೆ ಬಳಸಿಕೊಂಡಿದ್ದ. ಅವುಗಳಿಗೆ ಕ್ಷಯರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಚುಚ್ಚಿ ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಕ್ಷಯರೋಗಕ್ಕೆ ಕಾರಣವೆಂದು ದೃಢಪಡಿಸಿದ. ಆನಂತರ ವಿಟಮಿನ್ ಸಿ, ಡಿಫ್ತೀರಿಯಾ ಲಸಿಕೆ, ಆಂಟಿಬಯೋಟಿಕ್, ಆಸ್ಥಮಾ, ಅಲರ್ಜಿ, ತಳಿವಿಜ್ಞಾನ ಪ್ರಯೋಗಗಳಲ್ಲೂ ಇವನ್ನು ಬಳಸಲಾಗಿತ್ತು. ಮಾನವ ಶರೀರ ಕ್ರಿಯಾವಿಧಾನಕ್ಕೂ ಗಿನಿ ಹಂದಿಯ ಶರೀರ ಕ್ರಿಯಾವಿಧಾನಗಳಿಗೂ ಸಾಮ್ಯಗಳಿರುವುದರಿಂದ
ಅನೇಕ ಉಪಯುಕ್ತ ಮಾಹಿತಿಗಳನ್ನು ವೈದ್ಯ ವಿಜ್ಞಾನಕ್ಕೆ ತೋರಿಸಿಕೊಟ್ಟ ಕೀರ್ತಿ ಗಿನಿ ಹಂದಿಗೆ ನೀಡಬಹುದು. 1961 ನೊಬೆಲ್ ಪ್ರಶಸ್ತಿ ಪಡೆದ ಹಂಗೇರಿಯ ವಿಜ್ಞಾನಿ ಗಿಯೋರ್ಗ್ ವಾನ್ ಬೆಕೇಸಿ ಗಿನಿ ಹಂದಿಗಳ ಶ್ರವಣಕ್ರಿಯೆ ಮಾನವರಲ್ಲಿರುವಂತೆ ಇದೆ ಎಂದು ತೋರಿಸಿ ಒಳಕಿವಿಯ ಗ್ರಾಹಕ ಕೋಶಗಳು ಯಾಂತ್ರಿಕ ಶಬ್ದ ತರಂಗಗಳನ್ನು ವಿದ್ಯುತ್ ನರಾವೇಗವಾಗಿ ಪರಿವರ್ತಿಸುವ ವಿಧಾನವನ್ನು ವಿವರಿಸಿದ್ದ. 1942ರಲ್ಲಿ ಅಮೆರಿಕಾದ ಜಾನ್ಸ್ ಹಾಪ್ಕಿನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಶರೀರ ಕ್ರಿಯೆ ಮತ್ತು ಮನೋವಿಜ್ಞಾನ ತಜ್ಞನಾಗಿದ್ದ ಕರ್ಟ್ ರಿಸ್ಟರ್ ಬಿಳಿ ಇಲಿಗಳನ್ನು ತನ್ನ ಸಂಶೋಧನೆಗಾಗಿ ಬಳಸಿಕೊಂಡ. ಆತ ಬಳಸುತ್ತಿದ್ದ ವಿಶೇಷ ನಾರ್ವೆ ಇಲಿಗಳ ಕುಲದ ಬಗೆಗೆ ಮೆಚ್ಚುಗೆ ಸೂಸುತ್ತಾ, ಇಫ್ someone were to give me the power to create an animal most useful for all types of studies on problems concerned directly or indirectly with human welfare, I could not possibly improve on the Norway rat. ನಾನೇ ಸೃಷ್ಟಿಕರ್ತನಾಗಿ ಮಾನವರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅನುಕೂಲವಾಗುವಂತಹ ಜೀವಿಯೊಂದನ್ನು ಸೃಷ್ಟಿಸುವ ಅವಕಾಶ ಒದಗಿದರೆ ನಾರ್ವೆ ಇಲಿಗಳಿಗಿಂತ ಮಿಗಿಲಾದ ಸೃಷ್ಟಿ ನನ್ನಿಂದ ಸಾಧ್ಯವಾಗದು ಎಂದಿದ್ದ. ಇಂದು ಬಿಳಿ ಇಲಿಗಳು ಜಗತ್ತಿನೆಲ್ಲೆಡೆ ಸಂಶೋಧನಾ ರಾಯಭಾರಿಯಾಗಿ ವೈದ್ಯ ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ತನ್ನ ಬಲಿದಾನದಿಂದ ಅತ್ಯುತ್ತಮ ಕೊಡುಗೆ ನೀಡಿದೆ. ಇದರೊಂದಿಗೆ ಇಂದು ಪಾರದರ್ಶಕ ಇಲಿಗಳನ್ನು ಸೃಷ್ಟಿಸಿ ಅವುಗಳ ಒಳಾಂಗಗಳಲ್ಲಿ ಆಗುವ ಬದಲಾವಣೆಗಳನ್ನು ಅರಿಯುವ ನಿಟ್ಟಿನಲ್ಲಿ ವಿಜ್ಞಾನಿಗಳು ಗಮನಹರಿಸಿದ್ದಾರೆ. ಪ್ರಯೋಗ ಪಶುಗಳು, ಪ್ರಯೋಗದರ್ಶಿಗಳು ಮಾನವ ಪ್ರಯೋಗ ಪಶುಗಳ ಮೇಲೆ ನಡೆಸಿರುವ ಸಂಶೋಧನೆಗಳಿಂದ ಒಟ್ಟಾರೆ ಜೀವನ ಕ್ರಮ ಒಂದು ಸಂಕೀರ್ಣ ವ್ಯವಸ್ಥೆ ಎನ್ನುವುದು ಸಾಬೀತಾಗಿದೆ. ಈ ಕ್ರಮದಲ್ಲಿ ಜರುಗುವ ಬದಲಾವಣೆಗಳಿಗೆ ಕಾರಣ ಮತ್ತು ಪರಿಹಾರ ಹುಡುಕಲು ಪ್ರಯೋಗ, ಪರೀಕ್ಷಣ, ವಿಶ್ಲೇಷಣಾ ವಿಧಾನಗಳು ಅಗತ್ಯ. ಈ ವಿಧಾನವನ್ನೇ ಮಾದರೀಕರಣ ಎನ್ನಬಹುದು. ಈ ವಿಧಾನಕ್ಕಾಗಿ ಬಳಸುವ ಜೀವಿಗಳನ್ನು ಜಾಹೀರಾತಿನಲ್ಲಿ ಬಳಸುವ ರೂಪದರ್ಶಿಗಳಂತೆ ಇವುಗಳನ್ನು ಸಂಶೋಧನಾ ಪ್ರಯೋಗದರ್ಶಿಗಳೆಂದರೆ ತಪ್ಪಾಗಲಾರದು. ಪ್ರಯೋಗದರ್ಶಿಗಳು ತೋರುವ ಅನುಕರಣಾ ವ್ಯವಸ್ಥೆಗೆ ಅನುಗುಣವಾಗಿ ಅವನ್ನು ಜೆನೆಟಿಕ್ ಪ್ರಯೋಗದರ್ಶಿಗಳು, ಜೆನೆಟಿಕ್ ಮಾಡೆಲ್ಸ್, ಪ್ರಾಯೋಗಿಕ ದರ್ಶಿಗಳು, ಎಕ್ಸ್ಪೆರಿಮೆಂಟಲ್ ಮಾಡೆಲ್ಸ್, ಜೀನೋಮಿಕ್ ದರ್ಶಿಗಳು, ಜೀನೋಮಿಕ್ ಮಾಡೆಲ್ಸ್, ಪ್ರತಿರಕ್ಷಣಾದರ್ಶಿಗಳು, ಇಮ್ಯೂನ್ ಸಿಸ್ಟಮ್ ಮಾಡೆಲ್ಸ್, ನರವಿಜ್ಞಾನದರ್ಶಿಗಳು, ನ್ಯೂರೋನಲ್ ಮಾಡೆಲ್ಸ್ ಮುಂತಾದ ಶೀರ್ಷಿಕೆಗಳಡಿ ಸಂಶೋಧನೆಗಳನ್ನು ನಡೆಸುವ ನಿಟ್ಟಿನಲ್ಲಿ ವಿಜ್ಞಾನಿಗಳು ಪೈಪೋಟಿ ನಡೆಸುತ್ತಿದ್ದಾರೆ. ಜೈವಿಕ ತಂತ್ರಜ್ಞಾನದಲ್ಲಿ ಬ್ರೆಡ್ ತಯಾರಿಕೆಯಲ್ಲಿ ಬಳಕೆಯಾಗುವ ಈಸ್ಟ್, ಸ್ಯಾಕರೋಮೈಸಿಸ್ ಮತ್ತು ಬ್ಯಾಕ್ಟೀರಿಯಾ ಎಸ್ಚೆರಿಚಿಯಾ ಕೋಲೈಗಳು ಅತ್ಯಂತ ಬೇಡಿಕೆಯಲ್ಲಿರುವ ಸೂಕ್ಷ್ಮಜೀವಿ ಪ್ರಯೋಗದರ್ಶಿಗಳು. ಮಾನವ ಇನ್ಸುಲಿನ್, ಬೆಳವಣಿಗೆ ಚೋದಕ ಮತ್ತಿತರ ಜೈವಿಕ ತಂತ್ರಜ್ಞಾನ ವಸ್ತು ವಿಶೇಷಗಳ ಉತ್ಪಾದನೆಯಲ್ಲಿ ಇವುಗಳ ಪಾತ್ರ ಅತ್ಯಂತ ಹಿರಿದು. ಭ್ರೂಣ ಬೆಳವಣಿಗೆ, ಅಣು ಪರಮಾಣು ಹಂತದ ವಿಶ್ಲೇಷಣೆಗೆ ಕೋಳಿ ಮೊಟ್ಟೆ ಮತ್ತು ಆಫ್ರಿಕಾದ ನೆಲಕಪ್ಪೆ ಕ್ಸಿನೋಪಸ್ ಲೇವಿಸ್ಗಳು ಉತ್ತಮವೆಂದು ಪರಿಗಣಿಸಲಾಗಿದೆ. 2002 ನೊಬೆಲ್ ಪ್ರಶಸ್ತಿ ಗಿಟ್ಟಿಸಿದ ಸಿಡ್ನಿ ಬ್ರೆನ್ನರ್, ಎಚ್. ರಾಬರ್ಟ್ ಹೋರ್ವಿಟ್ಸ್ ಮತ್ತು ಜಾನ್ ಇ. ಸಲ್ಸ್ಟನ್ ಬಳಸಿದ ಪ್ರಯೋಗದರ್ಶಿ ಜೀವಿಯೇ ದುಂಡು ಹುಳುವಿನ ಜಾತಿಗೆ ಸೇರಿದ ಸೀನೋರಬ್ಡೈಟಿಸ್ ಎಲಿಗೆನ್ಸ್. ಇದು ಕೇವಲ 1 ರಿಂದ 1.5 ಮಿಲಿಮೀಟರ್ ಉದ್ದವಿದ್ದು ದೇಹದಲ್ಲಿ ಒಟ್ಟಾರೆ 959 ಕೋಶಗಳನ್ನಷ್ಟೇ ಹೊಂದಿವೆ. ಈ ಜೀವಿ ಪಾರದರ್ಶಕವಾಗಿರುವುದರಿಂದ ಡಿಫರೆನ್ಷಿಯಲ್ ಇಂಟರ್ಫೆರೆನ್ಸ್ ಮೈಕ್ರೋಸ್ಕೋಪ್ ಬಳಸಿ ಶರೀರದಲ್ಲಿ ಜರುಗುವ ಕ್ರಿಯೆಗಳನ್ನು ಜೀವಂತವಿರುವಂತೆಯೇ ವೀಕ್ಷಿಸಬಹುದು. ಇವುಗಳಲ್ಲಿರುವ ವಂಶವಾಹಿಗಳು ಮಾನವನ ವಂಶವಾಹಿಯ 40% ಹೋಲಿಕೆ ತೋರುವುದರಿಂದ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಂಶೋಧನೆಗಳಿಗೆ ಅನುಕೂಲ ಎನಿಸಿದೆ. ಇವುಗಳ ಭ್ರೂಣ ಬೆಳವಣಿಗೆಯ ಹಂತದಲ್ಲಿ ವ್ಯವಸ್ಥಿತವಾದ ಕೋಶ ವಿಭಜನೆ ಮತ್ತು ಕೋಶ ಮರಣಗಳಾಗುವುದರಿಂದ ಅದಕ್ಕೆ ಕಾರಣವಾದ ಜೀನುಗಳನ್ನು ಪತ್ತೆ ಹಚ್ಚಲಾಗಿದೆ. ಇಂತಹ ನಿರ್ದಿಷ್ಟ ಜೀನುಗಳನ್ನು ಮಾನವರಲ್ಲಿ ಪತ್ತೆ ಹಚ್ಚಿದರೆ ಮಿದುಳಿನ ಕೋಶಗಳ ನಾಶದಿಂದ ಉಂಟಾಗುವ ಆಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ರೋಗಗಳಿಗೆ ಜೀನ್ ಥೆರಪಿ ವಿಧಾನ ಬಳಸಬಹುದೆಂದು ಆಶಿಸಲಾಗಿದೆ. ನರವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಡಲ ಸ್ಲಗ್ ಅಪ್ಲೀಸಿಯಾ ಕಾಲಿಗಾರ್ನಿಕಾವನ್ನು ಪ್ರಯೋಗದರ್ಶಿಯಾಗಿ ಬಳಸಲಾಗಿದೆ. ಈ ಜೀವಿಯ ಮಿದುಳಿನಲ್ಲಿ ಸುಮಾರು 20,000 ಕೋಶಗಳಿವೆ.
ಮಾನವನ ಮಿದುಳಿನ ಬಿಲಿಯನ್ ಗಟ್ಟಲೆ ಕೋಶಗಳಿಗೆ ಹೋಲಿಸಿದರೆ ಇದು ಅತ್ಯಲ್ಪ ಸಂಖ್ಯೆ. ಇದರ ನರಕೋಶ ಅತ್ಯಂತ ದೊಡ್ಡದಾಗಿದ್ದು 1 ಮಿಲಿಮೀಟರ್ ಉದ್ದವಿರುವುದರಿಂದ ಪ್ರಯೋಗಗಳಲ್ಲಿ ಉಪಯೋಗಿಸಲು ಉಪಯುಕ್ತವಾಗಿದೆ. ಮಾನವರನ್ನು ಕಾಡುವ ಆಲ್ಝೈಮರ್ನಂತಹ ಮರವಿನ ರೋಗಕ್ಕೆ ಪರಮಾಣು ಹಂತದ ಕಾರಣವನ್ನು ಹುಡುಕಿ ನಿವಾರಣಾ ತಂತ್ರ ಬಳಸಲು ಅಪ್ಲೀಸಿಯಾ ನರಕೋಶಗಳು ಸಹಾಯಕ ಎಂಬ ಸಂಶೋಧನೆಗೆ ಎರಿಕ್ ಕ್ಯಾಂಡಲ್ 2000ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ನಮ್ಮ ದೇಶದ ಗಂಗಾ ನದಿ ಮತ್ತು ಏಷಿಯಾ ಖಂಡದ ಮತ್ತಿತರ ಭಾಗಗಳಲ್ಲಿ ಕಾಣಬರುವ ಝೀಬ್ರಾ ಫಿಶ್ನಲ್ಲಿ ನಿದ್ರಾ ಚಕ್ರ ಬಹುತೇಕ ಸ್ತನಿಗಳಲ್ಲಿರುವಂತೆಯೇ ಇದೆ. ಈ ಮೀನುಗಳ ಅಕ್ಷಿಪಟಲದ ಕಾಂಡಕೋಶಗಳನ್ನು ಅಕ್ಷಿಪಟಲದ ತೊಂದರೆಯಿಂದ ಬಳಲುತ್ತಿದ್ದ ಇಲಿಯ ಕಣ್ಣುಗಳಿಗೆ ಅಳವಡಿಸಿದಾಗ ತೊಂದರೆ ಮುಕ್ತವಾದ ಫಲಿತಾಂಶ ಪಡೆಯಲಾಗಿದೆ. ಇಂತಹ ವಿಧಾನ ಬಳಸಿ ಮಾನವರಲ್ಲಿ ಗ್ಲೌಕೋಮಾ ಮತ್ತು ಡಯಾಬಿಟಿಸ್ನಿಂದ ಉಂಟಾಗುವ ಕಣ್ಣಿನ ತೊಂದರೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಂಶೋಧನೆಗಳನ್ನು ನಡೆಸಲಾಗುತ್ತಿದೆ. ಸಂಶೋಧನೆಯ ಹೆಸರಿನಲ್ಲಿ ಬೇಕಾಬಿಟ್ಟಿ ಜೀವಜಂತುಗಳನ್ನು ಬಳಸಿ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೀಡುವುದನ್ನು ತಪ್ಪಿಸಲು ಜಗತ್ತಿನಾದ್ಯಂತ ತತ್ವಾಧಾರಿತ ಕಾನೂನುಗಳನ್ನು ಅಳವಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಅಮೆರಿಕಾದ NIH ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಹೆಲ್ತ್ ಸಂಸ್ಥೆ 2004ರಲ್ಲಿ ಕೆಲವು ನಿಯಮಾವಳಿಗಳನ್ನು ಪ್ರಕಟಿಸಿದೆ. ಇದರನ್ವಯ ಪ್ರಯೋಗದರ್ಶಿಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಸುವ ಸಂಶೋಧನೆಗಳಿಗೆ ಬಳಸಿಕೊಳ್ಳುವ ನಿಲುವಿಗೆ ಕರೆ ನೀಡಿದೆ. ಒಟ್ಟಾರೆ ಸಂಶೋಧನೆಗಾಗಿ ಆಯ್ಕೆ ಮಾಡುವ ಜೀವಿಗಳಿಂದ ಜೀವಿ ವೈವಿಧ್ಯ ನಾಶವಾಗದಂತೆ, ಅವುಗಳಿಗೆ ಅತಿ ಪ್ರಯಾಸ ಅಥವಾ ಹಿಂಸೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರಜ್ಞಾವಂತ ವಿಜ್ಞಾನಿಯದ್ದಾಗಿರಬೇಕು. ಆ ಜೀವಿಗಳು ಸಂಶೋಧನೆಯ ಹೆಸರಿನಲ್ಲಿ ಹೆಚ್ಚಿನ ಸ್ಥಳಾವಕಾಶ ಬೇಡದೆ ಶೀಘ್ರ ಸಂತಾನೋತ್ಪತ್ತಿ ನಡೆಸುವಂತಿರಬೇಕು. ಅವು ಅಪಾಯಕಾರಿ ಜೀವಿಗಳಾಗಿರದೆ ಸುಲಭವಾಗಿ ಬಳಸುವಂತಿರಬೇಕು ಹಾಗೂ ಮಾನವನ ತಳಿ ನಕ್ಷೆಯ ಸಾಮ್ಯಕ್ಕೆ ಹತ್ತಿರವಾಗಿದ್ದರೆ ಹೆಚ್ಚು ಅನುಕೂಲ. ಇಷ್ಟೆಲ್ಲ ಬೇಕು ಬೇಡಗಳ ನಡುವೆ ಆಯ್ಕೆಯಾದ ಪ್ರಯೋಗದರ್ಶಿಗಳು ಮಾನವನ ಹಿತರಕ್ಷಣೆಗಾಗಿ ತಮ್ಮ ಬಲಿದಾನ ಮಾಡಿದರೂ ಅಜ್ಞಾತವಾಗಿಯೇ ಉಳಿದು ಹೋಗುವವು. ಹಿಂದಿನ, ಈಗಿನ ಮತ್ತು ಮುಂದಿನ ಪ್ರಯೋಗದರ್ಶಿಗಳೇ, ನಿಮಗೆಲ್ಲ ದೊಡ್ಡದೊಂದು ಸಲಾಂ. ಇದುವರೆಗೆ ವೈದ್ಯಕೀಯ ಸಂಶೋಧನೆಯಲ್ಲಿ ಪ್ರಾಣಿಗಳ ಬಳಕೆ ಈ ಕುರಿತು ಡಾಕ್ಟರ್ NS ಲೀಲಾ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ವಿ. ಈಗ ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನ ಈ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಕ್ಷಮಾ ಎಸ್. ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನ ಇತ್ತೀಚಿನ ಮದುವೆ ಮನೆ ಕಾರ್ಯಕ್ರಮಗಳಲ್ಲಿ ಗಮನಿಸಿದ್ದೀರಾ? ಹಿಂದಿನಂತೆ ಕ್ಯಾಮೆರಾ ಹಿಡಿದು ಕ್ಲಿಕ್ಕಿಸುತ್ತಿರುವ ಫೋಟೋಗ್ರಾಫರ್ ಮಂಗಮಾಯ. ಬದಲಿಗೆ ಕಾಣಬರುವುದು ಸ್ವಲ್ಪ ಎತ್ತರದಲ್ಲಿ ಅತ್ತಿಂದಿತ್ತ ಗುಯಿಗುಡುತ್ತಾ ಹಾರಾಡುತ್ತಿರುವ ಡ್ರೋನ್ ಎಂಬ ಚಿಕ್ಕ ಎಲೆಕ್ಟ್ರಾನಿಕ್ ಉಪಕರಣ. ಮಗದೊಂದು ಸಂದರ್ಭವನ್ನು ಯೋಚಿಸುವುದಾದರೆ, ಇತ್ತೀಚೆಗೆ ಕೋವಿಡ್ ಲಸಿಕೆಗಳನ್ನು ನಗರಗಳಿಂದ ಬಹುದೂರದಲ್ಲಿರುವ ವೇಗವಾಗಿ ತಲುಪಲು ಅಸಾಧ್ಯವಾದ ಹಳ್ಳಿಗಳಿಗೆ ಅತಿ ಶೀಘ್ರವಾಗಿ ರವಾನಿಸಲಾಯಿತು. ಇದನ್ನು ಸಾಧ್ಯವಾಗಿಸಿದ್ದು ಪುನಃ ಈ ಪುಟ್ಟ ಡ್ರೋನ್ ಎಂಬ ಬಹುಪಯೋಗಿ ಉಪಕರಣವೇ. ಹಲವಾರು ಅನ್ವಯಿಕಗಳಲ್ಲಿ ಬಳಕೆಯಾಗುತ್ತಿರುವ ಇದು ದಿನೇ ದಿನೇ ಪ್ರಚಲಿತವಾಗುತ್ತಿದ್ದು ಎಲ್ಲೆಡೆಯಲ್ಲೂ ತನ್ನ ಕೀರ್ತಿ ಪತಾಕೆಯನ್ನೇ ಹಾರಿಸುತ್ತಿದೆ. ಸರಳವಾಗಿ ಹೇಳೋದಾದರೆ, ಡ್ರೋನ್ ಅನ್ನೋ ಉಪಕರಣ ಒಂದು ಹಾರುವ ರೋಬೋಟ್ ಆಗಿದ್ದು ಇದು ವಿವಿಧ ಸ್ತರಗಳ ಸ್ವಯಂಚಾಲನೆಯನ್ನು ಒಳಗೊಂಡಿದೆ. ಇದರ ಚಲನೆಯನ್ನು ಮಾನವನು ದೂರ ನಿಯಂತ್ರಕದ ಮೂಲಕ ನಿಯಂತ್ರಿಸಬಹುದು ಅಥವಾ ಸಂವೇದಕ ವ್ಯವಸ್ಥೆಗಳ ಸಹಿತವಾಗಿ ನಿರ್ದಿಷ್ಟವಾಗಿ ಅಭಿವೃದ್ಧಿಪಡಿಸಿರುವ ಕ್ರಮವಿಧಿ ಅಥವಾ ತಂತ್ರಾಂಶಗಳ ಮೂಲಕ ನಿಯಂತ್ರಿಸಬಹುದು. ಈ ರೀತಿಯ ಡ್ರೋನ್ನ ನಿಯಂತ್ರಣಕ್ಕೆ ಯಾನ ವ್ಯವಸ್ಥೆ ಅತ್ಯಗತ್ಯ. ಇತ್ತೀಚಿನ ದಿನಗಳಲ್ಲಿ ಇಂತಹ ಯಾನ ವ್ಯವಸ್ಥೆಯಲ್ಲಿ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಳವಡಿಕೆಯಾಗಿರುತ್ತದೆ. ಈ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆಯಿಂದಾಗಿ ಯಾನ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಉತ್ಕೃಷ್ಟಗೊಂಡಿದೆ ಎಂದರೆ ಇದು ಅತಿಶಯೋಕ್ತಿಯಾಗುವುದಿಲ್ಲ. ಸಾಮಾನ್ಯವಾಗಿ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆಯನ್ನು ಒಳಗೊಂಡ ಯಾನ ವ್ಯವಸ್ಥೆಯನ್ನು ಡ್ರೋನ್ನ ಮುಂಭಾಗದಲ್ಲಿ ಅಳವಡಿಸಿರುತ್ತಾರೆ. ಡ್ರೋನ್ ವಾಹನವು ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಗ್ರಾಹಕವನ್ನು ಹೊಂದಿದ್ದು ಇದು ಕನಿಷ್ಠ 4 ಸಂಪರ್ಕ ಉಪಗ್ರಹಗಳೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಸ್ಥಾನೀಕರಣ ವ್ಯವಸ್ಥೆಯು ಕ್ಷಣ ಕ್ಷಣಕ್ಕೂ ಡ್ರೋನ್ ಇರುವ ಸ್ಥಳದ ಬಗ್ಗೆ ನಿಯಂತ್ರಕಕ್ಕೆ ನಿಖರವಾದ ಮಾಹಿತಿಯನ್ನು ನೀಡುತ್ತಲೇ ಇರುತ್ತದೆ. ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಹಾಗೂ ನಿಯಂತ್ರಕದ ನಡುವಿನ ಸಂಪರ್ಕ ರೇಡಿಯೋ ತರಂಗಗಳ ಮೂಲಕ ಬೆಳಕಿನ ವೇಗದಲ್ಲಿ ನಡೆಯುತ್ತದೆ.
ಒಮ್ಮೆ ಡ್ರೋನ್ ಜಾಗತಿಕ ಭೂಪಟದೊಳಗೆ ತನ್ನನ್ನು ತಾನು ಗುರುತಿಸಿಕೊಂಡರೆ ಸಾಕು. ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆಯು ಡ್ರೋನ್ ಅನ್ನು ಎಡೆಬಿಡದೆ ಹಿಂಬಾಲಿಸಿ ಅದರ ವೇಗವಾದ ಹಾರಾಟ, ಅದರಲ್ಲೂ ಕಣ್ಣಿಗೆ ಕಾಣಿಸದಿರುವ ಸ್ಥಳಗಳಲ್ಲಿ ಯಾವ ಅಡಚಣೆ ಇಲ್ಲದೆ ಅದು ಹಾರಾಟ ನಡೆಸುವುದು, ಆಕಾಶದಲ್ಲಿ ಒಂದೇ ಸ್ಥಳದಲ್ಲಿ ನಿಲ್ಲುವುದು, ನೆಲಕ್ಕೆ ಹಿಂತಿರುಗುವುದು, ಈ ಎಲ್ಲ ಬಗೆಯ ಚಲನೆಗಳನ್ನೂ ಸಾಧ್ಯವಾಗಿಸುತ್ತದೆ. ಅಂದರೆ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ತಂತ್ರಜ್ಞಾನದ ಪಾತ್ರ ಡ್ರೋನ್ನ ಯಾನ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖದ್ದಾಗಿದೆ. ಹಿಂದೆಲ್ಲ ಡ್ರೋನ್ಗಳ ಬಳಕೆ ಸೇನೆಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಂದರೆ ಶತ್ರು ಸೇನೆಗೆ ಗುರಿಯಾಗಿರುವ ವಿಮಾನ ಪತ್ತೆ ಹಚ್ಚಲು, ಶತ್ರು ಸೇನೆಯ ಮಾಹಿತಿ ಸಂಗ್ರಹಣೆ, ಶಸ್ತ್ರಾಸ್ತ್ರ ರವಾನೆ, ಕ್ಷಿಪಣಿಗಳ ರವಾನೆ, ಶತ್ರುಗಳು ಇರಬಹುದಾದ ಅಪಾಯಕಾರಿ ಭೂಪ್ರದೇಶದ ಬಗ್ಗೆ ಮಾಹಿತಿ, ಯುದ್ಧ ಸಂದರ್ಭಗಳಲ್ಲಿ ಶತ್ರುಗಳ ಭೂಪ್ರದೇಶದಲ್ಲಿನ ವಸ್ತುಗಳನ್ನು ನಾಶಪಡಿಸಲು, ಶತ್ರುಗಳ ಚಲನವಲನಗಳ ಮೇಲೆ ನಿಗಾವಹಿಸಲು, ಹೀಗೆ ಯುದ್ಧಕ್ಕೆ ಸೀಮಿತ ಅನ್ವಯಿಕಗಳಲ್ಲಿ ಮಾತ್ರ ಡ್ರೋನ್ ಬಳಕೆಯಾಗುತ್ತಿತ್ತು. ಆದರೆ ಡ್ರೋನ್ಗಳ ಸುರಕ್ಷತೆ, ದಕ್ಷತೆಗಳು ಹೆಚ್ಚಾದುದರಿಂದ ಮತ್ತು ಡ್ರೋನ್ ಬಳಕೆಯಿಂದ ಮಾನವನ ಪ್ರಾಣಹಾನಿ ಆಗದಿರುವುದರಿಂದ ಇತ್ತೀಚೆಗೆ ಅವುಗಳ ಬಳಕೆಯ ವ್ಯಾಪ್ತಿ ವಿಸ್ತರಿಸಿದೆ. 1990ರಲ್ಲೇ ಭಾರತೀಯ ಭೂಸೇನೆ, ನೌಕಾಸೇನೆಗಳು ಇಸ್ರೇಲ್ನಿಂದ ಸೇನಾ ಡ್ರೋನ್ಗಳನ್ನು ಕೊಂಡು ಬಳಸಿದವು. ನಂತರ ಸೇನೆಗೆ ಬೇಕಾದ ಹಲವು ಮಾನವರಹಿತ ವಾಯುವಾಹನಗಳನ್ನು ಇಸ್ರೇಲಿನಿಂದ ಕೊಳ್ಳಲಾದರೂ ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಹಲವು ಮಾನವರಹಿತ ವಾಯುವಾಹನಗಳನ್ನು ನಮ್ಮ ದೇಶದ ಸೇನಾಪಡೆಗಾಗಿ ತಯಾರಿಸಲಾಗಿದೆ, ಈಗಲೂ ತಯಾರಿಸಲಾಗುತ್ತಿದೆ. ಇವುಗಳೆಂದರೆ ಲಕ್ಷ್ಯ, ನಿಶಾಂತ್, ಔರಾ, ರುಸ್ತುಂ ಇತ್ಯಾದಿ. ಇಂದು ಡ್ರೋನ್ಗಳು ಮನೆ ಮನೆಗೆ ತಲುಪಿದೆ ಎಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಡ್ರೋನ್ ಅನ್ನು ಮಾನವ ಚಾಲಕನಿಲ್ಲದೆ ದೂರ ನಿಯಂತ್ರಣದ ಮೂಲಕ ಅಥವಾ ವಿಶೇಷವಾಗಿ ತಯಾರಾದ ತಂತ್ರಾಂಶದ ಮೂಲಕ ಹಾರಾಡೋ ಪುಟ್ಟ ವಾಯುವಾಹನ ಅಂತ ಹೇಳ್ಬೋದು. ಡ್ರೋನ್ ಉಪಕರಣಕ್ಕೆ 2 ಮೂಲಭೂತವಾದ ಕಾರ್ಯಭಾರಗಳಿವೆ. ಒಂದು ಆಕಾಶದಲ್ಲಿ ನಡೆಸುವ ಯಾನ ಕಾರ್ಯಭಾರ, ಮತ್ತೊಂದು ಹಾರಾಟ ಕಾರ್ಯಭಾರ. ಹಾರಾಟ ನಡೆಸಲು ಡ್ರೋನ್ಗಳಿಗೆ ಬ್ಯಾಟರಿ ಅಥವಾ ಇಂಧನದಂತಹ ಶಕ್ತಿ ಮೂಲಗಳ ಅವಶ್ಯಕತೆಯೊಂದಿಗೆ ಹಾರಾಟಕ್ಕೆ ಅನುಕೂಲವಾಗುವಂತೆ ತಿರುಗಣೆಗಳು, ನೋದಕಗಳು ಮತ್ತು ವಿಮಾನ ಚೌಕಟ್ಟುಗಳ ಅಗತ್ಯವಿದೆ. ಡ್ರೋನ್ನ ಯಾನ ಕಾರ್ಯನಿರ್ವಹಣೆಗೆ ನಿಯಂತ್ರಕದ ಅವಶ್ಯಕತೆ ಇದೆ. ನಿಯಂತ್ರಕದ ಸಹಾಯದಿಂದ ಬಳಕೆದಾರರು ದೂರದಲ್ಲಿ ನಿಂತು ಡ್ರೋನ್ ಅನ್ನು ನೆಲದಿಂದ ಹಾರಿಸಬಹುದು, ಆಕಾಶದಲ್ಲಿ ಅದರ ಯಾನ ನಡೆಸಬಹುದು, ಕೊನೆಗೆ ಅದನ್ನು ಆಕಾಶದಿಂದ ವಾಪಸ್ಸು ನೆಲಕ್ಕೆ ಇಳಿಸಬಹುದು. ಮೂಲಭೂತವಾಗಿ ಡ್ರೋನ್ಗಳು 2 ರೀತಿಯದ್ದಾಗಿವೆ. ಮೊದಲನೇ ಬಗೆಯ ಡ್ರೋನ್ ಎಂದರೆ ಒಂದು ಅಥವಾ ಅನೇಕ ತಿರುಗು ಭಾಗಗಳನ್ನು ಹೊಂದಿರುವ ಟ್ರೈಕಾಪ್ಟರ್, ಕ್ವಾಡ್ರಾಕಾಪ್ಟರ್, ಹೆಕ್ಸಾಕಾಪ್ಟರ್ ಮತ್ತು ಆಕ್ಟೋಕಾಪ್ಟರ್ ಡ್ರೋನ್ಗಳು. ಎರಡನೇ ಬಗೆಯ ಡ್ರೋನ್ ಎಂದರೆ ನಿಶ್ಚಲವಾದ ರೆಕ್ಕೆಗಳು, ಎಂಜಿನ್ಗಳನ್ನು ಹೊಂದಿರುವ ಡ್ರೋನ್ಗಳು. ಆಕಾಶಕ್ಕೆ ನೇರವಾಗಿ ಜಿಗಿಯಬಲ್ಲವು, ನೆಲಕ್ಕೆ ನೇರವಾಗಿ ಇಳಿಯಬಲ್ಲವು. ಹೀಗಾಗಿ ಇವುಗಳಿಗೆ ಓಡುಪಥದ ಅವಶ್ಯಕತೆ ಇರುವುದಿಲ್ಲ. ಹಾರಾಟಕ್ಕಾಗಿ ಡ್ರೋನ್ನಲ್ಲಿ ಅಳವಡಿಸಲಾಗಿರುವ ಪ್ರಮುಖ ಭಾಗಗಳೆಂದರೆ ದೇಹ ಚೌಕಟ್ಟು, ನೋದಕಗಳು ಅಥವಾ ಪ್ರೊಪೆಲ್ಲರ್ಗಳು, ಮೋಟರ್ಗಳು, ವಿದ್ಯುತ್ ವೇಗ ನಿಯಂತ್ರಕ, ಹಾರಾಟ ನಿಯಂತ್ರಕ, ರೇಡಿಯೋ ರವಾನೆಗಾರ, ರೇಡಿಯೋ ಗ್ರಾಹಕ ಮತ್ತು ಬ್ಯಾಟರಿ. ಈಗ ನೋದಕಗಳನ್ನು ಹೊಂದಿರುವ ಕ್ವಾಡ್ರಾಕಾಪ್ಟರ್ನ ಕಾರ್ಯನಿರ್ವಹಣೆಯನ್ನು ನೋಡೋಣ. ಡ್ರೋನ್ ಉಪಕರಣ ಹಗುರವಾದ ಸಂಘಟಿತ ಪದಾರ್ಥದಿಂದ ತಯಾರಿಸಲಾದ ದೇಹ ಚೌಕಟ್ಟನ್ನು ಹೊಂದಿರುತ್ತೆ. 3, 4, 6 ಅಥವಾ 8 ಕೈಗಳನ್ನು ಹೊಂದಿರಬಹುದು. ಪ್ರತಿಯೊಂದು ಕೈಗೂ ಒಂದು ಮೋಟರ್ ಮತ್ತು ಒಂದು ನೋದಕವನ್ನು ಅಳವಡಿಸಲಾಗಿರುತ್ತದೆ. ಉದಾಹರಣೆಗೆ ಕ್ವಾಡ್ರಾಕಾಪ್ಟರ್ನಲ್ಲಿ 4 ಕೈಗಳಲ್ಲಿ ಪ್ರತಿಯೊಂದರಲ್ಲೂ ನೋದಕ ಹಾಗೂ ಮೋಟರ್ಗಳು ಇರುತ್ತವೆ. ಯಾವುದೇ ವಿಮಾನವನ್ನು ಗಾಳಿಯಲ್ಲಿ ನೂಕಿ ಮುಂದಕ್ಕೆ ಹೋಗುವಂತೆ ಮಾಡುವುದೇ ಫ್ಯಾನಿನಂತಿರುವ ನೋದಕ ಉಪಕರಣದ ಕೆಲಸ. ಡ್ರೋನ್ನ ಕಾರ್ಯನಿರ್ವಹಣೆ ಆರಂಭಿಸಿದಾಗ ಮೋಟರನ್ನು ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗುತ್ತದೆ. ಹೀಗೆ ಸಂಪರ್ಕಗೊಂಡಾಗ ಮೋಟರ್ ವಿದ್ಯುತ್ ಸಾಮರ್ಥ್ಯವನ್ನು ಪಡೆದು ಅದಕ್ಕೆ ಸಂಪರ್ಕಿತವಾದ ನೋದಕವು ತಿರುಗಲು ಆರಂಭಿಸುತ್ತದೆ. ಹೀಗೆ ತಿರುಗಿದಾಗ ಗಾಳಿಯ ಪ್ರವಾಹವು ಉಂಟಾಗಿ ನೋದಕದ ಮೇಲಿನ ಹಾಗೂ ಕೆಳಗಿನ ಮೇಲ್ಮೈಗಳ ನಡುವೆ ಒತ್ತಡ ವ್ಯತ್ಯಾಸ ಉಂಟಾಗುತ್ತೆ. ಈ ವ್ಯತ್ಯಾಸವು ಗಾಳಿಯನ್ನು ಕೆಳಗಿನ ದಿಕ್ಕಿನಲ್ಲಿ ನೂಕುವುದರಿಂದ ಡ್ರೋನ್ ವಿರುದ್ಧ ದಿಕ್ಕು ಅಂದರೆ ಮೇಲಕ್ಕೆ ಚಲಿಸಲು ಆರಂಭಿಸುತ್ತದೆ. ಅಂದರೆ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾದ ಏರುಬಲ ಡ್ರೋನ್ಗೆ ದೊರೆತು ಡ್ರೋನ್ ಮೇಲೇರುತ್ತದೆ. ಇಲ್ಲಿ ನಾವು ಪರಿಗಣಿಸಿರುವ ಕ್ವಾಡ್ರಾಕಾಪ್ಟರ್ ಡ್ರೋನ್ನಲ್ಲಿ 4 ನೋದಕಗಳಿದ್ದು ಇವುಗಳ ಸುತ್ತುವಿಕೆಯ ವೇಗವನ್ನು ವಿದ್ಯುತ್ ವೇಗ ನಿಯಂತ್ರಕದ ಮೂಲಕ ನಿಯಂತ್ರಿಸಲಾಗುತ್ತದೆ.
ನಿಯಂತ್ರಿಸಬಹುದು. ನಿಯಂತ್ರಕದ ಮೂಲಕ ಹೊಂದಿಸಿದ ವೇಗಕ್ಕೆ ಅನುಸಾರವಾಗಿ ಡ್ರೋನ್ ಗಾಳಿಯಲ್ಲಿ ಹಾರಾಡುತ್ತದೆ, ಅಥವಾ ಮೇಲಕ್ಕೆ ಹೋಗುತ್ತೆ ಅಥವಾ ಕೆಳಕ್ಕೆ ಇಳಿಯುತ್ತೆ. ಜೊತೆಗೆ ನೋದಕಗಳ ಅಲಗುಗಳನ್ನು ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ಅಥವಾ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಡ್ರೋನ್ ಅನ್ನು ಸಮತೋಲನದಲ್ಲಿ ಇಡಬೇಕಾಗುತ್ತದೆ. ಒಟ್ಟಿನಲ್ಲಿ ಕ್ವಾಡ್ರಾಕಾಪ್ಟರ್ನಲ್ಲಿ 4 ನೋದಕಗಳ ಅಲಗುಗಳ ವೇಗಗಳನ್ನು ಬದಲಿಸುತ್ತಾ, ಅಲಗುಗಳ ಸುತ್ತುವಿಕೆಯ ದಿಕ್ಕನ್ನು ಬದಲಿಸುತ್ತಾ ಡ್ರೋನ್ ಅನ್ನು ಮುಂದೆ ಹಿಂದೆ ಮೇಲೆ ಕೆಳಗೆ ಎಲ್ಲ ದಿಕ್ಕುಗಳಲ್ಲೂ ಹಾರಾಡುವಂತೆ ಮಾಡಬಹುದು. ಈಗ ಎರಡನೇ ಬಗೆಯದ್ದಾದ ನಿಶ್ಚಲ ರೆಕ್ಕೆಗಳನ್ನು ಹೊಂದಿರುವ ಡ್ರೋನ್ಗಳ ಕಾರ್ಯನಿರ್ವಹಣೆಯನ್ನು ನೋಡೋಣ. ಎಂಜಿನ್ಗಳು ನೂಕುಬಲವನ್ನು ಉಂಟುಮಾಡಿ ಡ್ರೋನ್ ಅನ್ನು ಮುಂದಕ್ಕೆ ತಳ್ಳುತ್ತವೆ, ಹಾಗೂ ನಿಶ್ಚಲ ರೆಕ್ಕೆಗಳ ಕೆಳಭಾಗದಲ್ಲಿ ಉಂಟಾಗುವ ಗಾಳಿಯ ಒತ್ತಡವು ಏರುಬಲವನ್ನು ಉಂಟುಮಾಡಿ ಡ್ರೋನ್ ಅನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಹೀಗೆ ಡ್ರೋನ್ ಹಿಂದಕ್ಕೆ ಮುಂದಕ್ಕೆ ಕೆಳಕ್ಕೆ ಮೇಲಕ್ಕೆ ಚಲಿಸುತ್ತದೆ. ಭಾರತದಲ್ಲಿ ಡ್ರೋನ್ಗಳನ್ನು ಸೇನೆಯಲ್ಲದೆ ಅನೇಕ ಸ್ಥಳಗಳಲ್ಲಿ ಅನೇಕ ಕಾರ್ಯಗಳಿಗಾಗಿ ಬಳಸುತ್ತಿದ್ದಾರೆ. ಅವುಗಳೆಂದರೆ, ಕರ್ನಾಟಕ ಸರ್ಕಾರವು ವಿವರವಾದ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳಲು, ನಗರಗಳ ಮೂಲ ನಕ್ಷೆ ತಯಾರಿಕೆಗಾಗಿ ಮತ್ತು ಜಮೀನು ಮನೆ ಸಂಪತ್ತುಗಳ ಮೇಲೆ ನಿಖರವಾದ ತೆರಿಗೆಯನ್ನು ನಿಗದಿಪಡಿಸಲು ಡ್ರೋನ್ ಅನ್ನು ಬಳಸುತ್ತಿದೆ. ಕರ್ನಾಟಕ ಪೊಲೀಸ್ ಇಲಾಖೆಯು ಅಕ್ರಮ ಮರಳು ಗಣಿಗಾರಿಕೆಯನ್ನು ಕಂಡುಹಿಡಿಯಲು ದೃಗ್ಗೋಚರ ಹಾಗೂ ಇನ್ಫ್ರಾರೆಡ್ ಕ್ಯಾಮೆರಾಗಳನ್ನು ಒಳಗೊಂಡಿರುವ ಡ್ರೋನ್ ಅನ್ನು ಬಳಸುತ್ತಿದೆ. ಆಂಧ್ರಪ್ರದೇಶ ಸರ್ಕಾರವು ಅಮರಾವತಿಯಂತಹ ನಗರದಲ್ಲಿ ಅಭಿವೃದ್ಧಿ ಚಟುವಟಿಕೆಯ ಕಾರ್ಯಗಳನ್ನು ಗಮನಿಸಲು ಡ್ರೋನ್ ಅನ್ನು ಬಳಕೆ ಮಾಡುತ್ತಿದೆ. ಆಂಧ್ರಪ್ರದೇಶದ ರೈತರು ಪ್ರತ್ಯೇಕವಾಗಿ ತಮ್ಮ ಬೆಳೆಗೆ ಕ್ರಿಮಿನಾಶಕ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸಲು ಡ್ರೋನ್ ಬಳಸುತ್ತಿದ್ದಾರೆ. ಚಂಡೀಗಢ ಸರ್ಕಾರವು ಇಡೀ ನಗರದಲ್ಲಿರುವ ಜಮೀನು ಮನೆ ಸಂಪತ್ತುಗಳ ವೈಮಾನಿಕ ಸಮೀಕ್ಷೆಗಾಗಿ ಡ್ರೋನ್ ಅನ್ನು ಬಳಸುತ್ತಿದೆ. ವಿಮಾ ಕಂಪನಿಯೊಂದು ಮಹಾರಾಷ್ಟ್ರದ ಜಿಲ್ಲೆಯೊಂದರಲ್ಲಿ 2016ರಲ್ಲೇ ಪ್ರವಾಹದಿಂದಾದ ಬೆಳೆ ಹಾನಿಯನ್ನು ಮೌಲ್ಯಮಾಪನ ಮಾಡಲು ಡ್ರೋನ್ ಬಳಸಿತ್ತು. ಹುಡುಕು ಮತ್ತು ಸಂರಕ್ಷಿಸುವ ಗುಂಪು ತಲುಪಲಾರದ ಪ್ರವಾಹ ಪೀಡಿತ ಉತ್ತರಾಖಂಡದ ಪ್ರದೇಶಗಳನ್ನು ಪರಿವೀಕ್ಷಿಸಲು ಡ್ರೋನ್ಗಳು ಬಳಕೆಯಾದವು. ಮತ್ತೊಮ್ಮೆ ಹಿಮಾಚಲ ಪ್ರದೇಶದ ಮಂಡಿ ಗ್ರಾಮದಲ್ಲಿ ಬಿಯಾಸ್ ನದಿಯಲ್ಲಿ ಕೊಚ್ಚಿ ಹೋಗುತ್ತಿದ್ದ 24 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಪತ್ತೆ ಹಚ್ಚಲು ಡ್ರೋನ್ ಬಳಕೆಯಾಯಿತು. ಜಾರ್ಖಂಡ್ನಲ್ಲಿ ಡ್ರೋನ್ಗಳನ್ನು ಬಳಸಿಕೊಂಡು ಉಕ್ಕು ಮತ್ತು ಕಬ್ಬಿಣ ಗಣಿಗಳ ಹತ್ತಿರವಿರುವ ಸುರಕ್ಷತೆ ಗಡಿರೇಖೆಗಳನ್ನು ಹಾಗೂ ಹಸಿರು ಸ್ಥಳಗಳನ್ನು ಗುರುತಿಸಿದರು. ಭಾರತೀಯ ರೈಲ್ವೆ ಸಂಸ್ಥೆಯು 25 ಕಿಲೋಮೀಟರ್ ಉದ್ದದ ಸೀವುಡ್ಸ್ ಬೇಲಾಪುರ್ ಉರನ್ 15 ಕಾರಿಡಾರ್ ಯೋಜನೆಗೆ ಡ್ರೋನ್ ಅನ್ನು ಬಳಸುತ್ತಿದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸಲೇಂ ಚೆನ್ನೈ ಹಸಿರು ಯೋಜನೆಗೆ ಸ್ವಾಧೀನಪಡಿಸಿಕೊಂಡಿರುವ ಭೂಪ್ರದೇಶದ ಬಗ್ಗೆ ನಿಖರವಾದ ಮಾಹಿತಿ ಪಡೆಯಲು ಡ್ರೋನ್ ಅನ್ನು ಬಳಸುತ್ತಿದೆ. ಮಹಾರಾಷ್ಟ್ರ ಸರ್ಕಾರವು ಲೋನಾವಾಲಾ ನಿರ್ಗಮನ ಹಾಗೂ ಖಲಾಪುರ್ ಟೋಲಾ ಪ್ಲಾಜಾ ನಡುವಿನ 95 ಕಿಲೋಮೀಟರ್ ರಸ್ತೆಯಲ್ಲಿ ನಡೆಯುವ ಅಪಘಾತಗಳನ್ನು ಪರಿಶೀಲಿಸಲು ಹಾಗೂ ವಾರಾಂತ್ಯದಲ್ಲಿ ಆ ರಸ್ತೆಯಲ್ಲಿರುವ ವಾಹನ ದಟ್ಟಣೆಯನ್ನು ಪರಿಶೀಲಿಸಲು ಡ್ರೋನ್ಗಳನ್ನು ಬಳಸುತ್ತಿದೆ. ಮಧ್ಯಪ್ರದೇಶದಲ್ಲಿರುವ ಭಾರತದ ಸ್ವಾಭಾವಿಕ ಅನಿಲ ಕಂಪನಿಯಾದ ಗೇಲ್ ಚಂಬಲ್ ಕಣಿವೆಯಲ್ಲಿ ಅಳವಡಿಸಲಾಗಿರುವ HBJ ಪೈಪ್ಗಳ ವೈಮಾನಿಕ ಸಮೀಕ್ಷೆಗಾಗಿ ಡ್ರೋನ್ಗಳನ್ನು ಬಳಸುತ್ತಿದೆ. 2021ನೇ ಇಸವಿಯ ನವೆಂಬರ್ನಲ್ಲಿ ವೈಮಾನಿಕ ಮತ್ತು ಔದ್ಯೋಗಿಕ ಸಂಶೋಧನಾ ಸಂಸ್ಥೆಯಡಿ ನಮ್ಮ ಬೆಂಗಳೂರಿನಲ್ಲಿಯೇ ಇರುವ ವೈಮಾಂತರಿಕ್ಷ ಪ್ರಯೋಗಶಾಲೆಯು ಕೋವಿಡ್ ಲಸಿಕೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರವಾನಿಸಲು 8 ಕೈಗಳುಳ್ಳ ಒಂದು ಆಕ್ಟೋಕಾಪ್ಟರ್ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಇದು ಕೋವಿಡ್ ಲಸಿಕೆಗಳನ್ನು ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ 140 ಕಿಲೋಮೀಟರ್ ದೂರದಲ್ಲಿರುವ ಹರಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ನಿಮಿಷಗಳಲ್ಲಿ ಯಶಸ್ವಿಯಾಗಿ ಕೊಂಡೊಯ್ದು ಸ್ವದೇಶಿ ಡ್ರೋನ್ ತಯಾರಿಕೆಯನ್ನು ಪ್ರಮಾಣೀಕರಿಸಿತು. ಸವಾಲಾಗಿ ಸ್ವೀಕರಿಸಿದರೆ ಡ್ರೋನ್ ತಂತ್ರಜ್ಞಾನವನ್ನು ನಾವು ಸುಲಭವಾಗಿ ಅಭಿವೃದ್ಧಿಪಡಿಸಬಹುದು ಹಾಗೂ ಬಳಸಬಹುದು. ಒಟ್ಟಿನಲ್ಲಿ ಡ್ರೋನ್ ಇಡೀ ಮನುಕುಲಕ್ಕೆ ಮಿತ್ರನಾಗುತ್ತಿದೆ ಎಂಬ ಮಾತು ಸ್ಪಷ್ಟ. ಇದುವರೆಗೆ ಭಾರತದಲ್ಲಿ ಡ್ರೋನ್ ತಂತ್ರಜ್ಞಾನ ಈ ಕುರಿತು ಕ್ಷಮಾ ಎಸ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ವಿ. ಇದರೊಂದಿಗೆ ಇವತ್ತಿನ ನಮ್ಮ ವಿಜ್ಞಾನ ಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೆ ಪ್ರಮುಖವಾಗಿರುವ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದೇ ತಿಂಗಳಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ಪ್ರಸ್ತಾಪಿಸಬೇಕೆಂದು ನೀವು ಬಯಸುತ್ತೀರಾ? ಹಾಗಾದರೆ ಆ ವಿಷಯಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಹೇಗೆ ಅಂತೀರಾ? ನಿಮ್ಮ ಸಲಹೆಗಳನ್ನು ಮನ್ ಕಿ ಬಾತ್ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳಿ ಅಥವಾ 1800-11-7800 ಟೋಲ್ ಫ್ರೀ ನಂಬರ್ ಡಯಲ್ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ರೆಕಾರ್ಡ್ ಮಾಡಿ ಸಂದೇಶವನ್ನು ರವಾನಿಸಬಹುದು. ಅಥವಾ 1922 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಎಸ್ಎಂಎಸ್ ಮೂಲಕ ಬರುವ ಲಿಂಕ್ ಅನ್ನು ಅನುಸರಿಸಿ ಸಲಹೆಗಳನ್ನು ಕಳುಹಿಸಬಹುದು. ಬನ್ನಿ, ನಿಮ್ಮ ಸಲಹೆಗಳು ದೇಶದ ಜನತೆಗೆ ಸ್ಫೂರ್ತಿಯಾಗಲಿ, ಮಾಹಿತಿ ವಿನಿಮಯಕ್ಕೆ ದಾರಿಯಾಗಲಿ. ತಪ್ಪದೆ ಕೇಳಿ ಆಕಾಶವಾಣಿ, ದೇಶದ ಜನಪ್ರಿಯ ವಾಹಿನಿಯಲ್ಲಿ ಆಗಸ್ಟ್ 27ನೇ ತಾರೀಖು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್. ನಮಗಿರುವುದು ಇದೊಂದೇ ಭೂಮಿ. ಇಲ್ಲಿಯ ವನಸಿರಿಯನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ವಹಿಸಿಕೊಡೋಣ. ಆಕಾಶವಾಣಿ ಬೆಂಗಳೂರು. ಸಮಯ 8:30 ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕುವೆಂಪು ಅವರ ಒಂದು ರಚನೆ ಹಾಡಿದ್ದಾರೆ ಗಾಯತ್ರಿ ಆರ್. ಕೇಳಿ, ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು. ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು ಅಮ್ಮ ಚಂದ
ಇದು ಆರ್.ಸಿ. ಬೂಸನೂರು ಮಠ ಅವರ ರಚನೆ. ಧ್ವನಿ ನೀಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಕಲ್ಪನಾ ಛಾಯೆಯಲ್ಲಿ ಜಗವೆಲ್ಲ ಮಲಗಿಯುವುದು ಚಂದಿರನು ನಗುತ್ತಿಹನು. ಜಗವೆಲ್ಲ ಮಲಗಿಯುವುದು ಚಂದಿರನು ನಗುತ್ತಿಹನು. ತಂಗಾಳಿ ಬೀಸುತ್ತಿದೆ ನೀನಲ್ಲಿ ಮನದನ್ನೇ. ತಂಗಾಳಿ ಬೀಸುತ್ತಿದೆ ನೀನಲ್ಲಿ ಮನದನ್ನೇ. ಕುಂತಳ ಶೋಭೆ ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ಪ್ರಥಮ ದರುಶನದಿ ಮೊಗದ ಚಲುವ ತೋರಿ. ಆ ಪ್ರಥಮ ದರುಶನದಿ ಮೊಗದ ಚಲುವ ತೋರಿ. ನೂಪುರದ ರವ ಬೀರಿ ಮಲ್ಲಿಗೆಯ ನಗೆ ನಕ್ಕೆ. ನೂಪುರದ ರವ ಬೀರಿ ಮಲ್ಲಿಗೆಯ ನಗೆ ನಕ್ಕೆ. ತನಿರಸದಾತವೇ ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ. ಆ ನೋಟ ನುಡಿಯಾಗಿ ಆನಗೆಯು ನಗೆಯಾಗಿ ಆನೇಹ ಮಧುವಾಗಿ ಮನದಲ್ಲಿ ಸುಳಿಯುತ್ತಿದೆ. ನೋಟ ನುಡಿಯಾಗಿ ಆನೆ
ನಗೆಯು ನಗೆಯಾಗಿ ಆನೇಹ ಮಧುಮಾಗಿ ಆ ಆನೇಹ ಮಧುಮಾಗಿ ಮನದಲ್ಲಿ ಸುಳಿಯುತ್ತಿವೆ ಲಾಸ್ಯ ಪ್ರವೀಣೆ ಕಲ್ಪನಾ ಛಾಯೆಯಲ್ಲಿ ನಲ್ಮೆಯ ನೌಕೆಯಲ್ಲಿ ನೀಲಮಣಿ ಹೊಳೆದಂತೆ ಹೊಳೆದು ಹೋದೆಯ ಶಕ್ತಿ ತನುಜಾತೆ ಕಲ್ಪನಾ ಛಾಯೆಯ ಈರುಳ್ಳ ಸಮಯ ಸುರಿಮಳೆಯೊಳಗೆ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿದೆ ಎಚ್.ಎಸ್. ವೆಂಕಟೇಶಮೂರ್ತಿಯವರ ಒಂದು ರಚನೆ. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಡಿದಿವೆ ಹೊಳೆಯೊಳಗೆ. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಡಿದಿವೆ ಹೊಳೆಯೊಳಗೆ. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ. ಶ್ಯಾಮಲ ಸಾಗರವೇ ಗುರಿಯನ್ನುತ್ತ ಸಾಗಿವೆ ಸಾವಿರ ದೋಣಿಗಳು. ಶ್ಯಾಮಲ ಸಾಗರವೇ ಗುರಿಯನ್ನುತ್ತ ಸಾಗಿವೆ ಸಾವಿರ ದೋಣಿಗಳು. ಸೆರಗೆ ಹಾಯಿ ಹೃದಯವೇ ಹುಟ್ಟು, ಸೆರಗೆ ಹಾಯಿ ಹೃದಯವೇ ಹುಟ್ಟು, ದೋಣಿ ಹಿಂದೆ ಜಲವೇಣಿಗಳು. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ. ಏರಿಳಿಯುವಾಲೆ ಮುಂದೆ ಇದಿರು ಹೊಳೆ ಜಕ್ಕುವುವೇ ಈ ಹಾಯಿಗಳು. ಏರಿಳಿಯುವಾಲೆ ಮುಂದೆ ಇದಿರು ಹೊಳೆ ಜಕ್ಕುವುವೇ ಈ ಹಾಯಿಗಳು. ಎದೆಯನೆ ಸೀಳುವ ಹೋಳು ಬಂಡೆಗಳು, ಎದೆಯನೆ ಸೀಳುವ ಹೋಳು ಬಂಡೆಗಳು, ಆ ಎನ್ನುವ ಸುಳಿಬಾಯಿಗಳು. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ. ಈರುಳ ಸಮಯ ಸುರಿಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ. ಮುಳುಗಿಸೋ ಅಥವಾ ತೇಲಿಸುರಥವಾ
ಧೃತಿಯೊಂದೇ ಗತಿ ಹಾಡುತ್ತಿವೆ ಮುಳುಗಿಸೋ ಅಥವಾ ತಿಳಿಸು ರಥವಾ ಧೃತಿಯೊಂದೇ ಗತಿ ಹಾಡುತ್ತಿವೆ ಮುಳುಗದ ಹೊರತು ತೇಲದ ದೋಣಿ ಮುಳುಗದ ಹೊರತು ತೇಲದ ದೋಣಿ ಹಾಯಿ ವಿದಾಯವ ಹೇಳುತ್ತಿವೆ ಹಾಯಿ ವಿದಾಯವ ಹೇಳುತ್ತಿವೆ ഇരുಳ ಸಮಯ ಸುರಿ ಮಳೆಯೊಳಗೆ ದೋಣಿಗಳಿಡಿದಿವೆ ಹೊಳೆಯೊಳಗೆ ഇരുಳ ಸಮಯ ಸುರಿ ಮಳೆಯೊಳಗೆ ದೋಣಿಗಳಿಡಿದಿವೆ ಹೊಳೆಯೊಳಗೆ. ಇದುವರೆಗೂ ಕೆಲವು ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 8:45 ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. नमस्कार, आकाशवाणी से प्रस्तुत है समाचार संध्या। भारत और ग्रीस 2030 तक द्विपक्षीय व्यापार को दोगुना करने और साझेदारी को रणनीतिक स्तर पर ले जाने के लिए सहमत। वित्त मंत्री निर्मला सीतारामन ने नई दिल्ली में व्यापार प्रमुखों के B20 सम्मेलन को संबोधित किया। कहा, मुद्रास्फीति को नियंत्रित करना सरकार की प्राथमिकता। जयपुर में G20 व्यापार और निवेश समूह की मंत्री स्तरीय बैठक में घोषणा पत्र को स्वीकार किया गया। वैश्विक व्यापार को बढ़ावा देना और सूक्ष्म लघु तथा मध्यम उद्योगों को समर्थन देना प्राथमिकताओं में। सर्वोच्च न्यायालय ने सीबीआई द्वारा जांच किए जा रहे मणिपुर हिंसा के सभी मामलों को असम में गठित न्यायाधीशों के समूह को सौंपने का आदेश दिया। निशानेबाजी विश्व चैंपियनशिप में भारत आज एक स्वर्ण और कांस्य पदक जीतकर दूसरे स्थान पर। विश्व एथलेटिक्स चैंपियनशिप में भाला फेंक खिलाड़ी नीरज चोपड़ा ने पेरिस ओलंपिक्स के लिए क्वालिफाई किया और भारतीय महिला दृष्टिबाधित क्रिकेट टीम ने विश्व खेलों के फाइनल में प्रवेश कर इतिहास रचा। समाचार संध्या के साथ मैं कनकलता। प्रधानमंत्री नरेंद्र मोदी ने कहा है कि भारत और ग्रीस 2030 तक द्विपक्षीय व्यापार दोगुना करने पर सहमत हुए हैं। एथेंस में ग्रीस के प्रधानमंत्री किरियाकोस मित्सोटाकिस के साथ संयुक्त संवाददाता सम्मेलन में प्रधानमंत्री ने कहा कि आपसी व्यापार तेजी से बढ़ रहा है और आने वाले वर्षों में इसे और बढ़ाने की अपार क्षमता है। श्री मोदी ने कहा कि दोनों देशों ने भागीदारी को रणनीतिक स्तर तक ले जाने का निर्णय लिया है। प्रधानमंत्री जी और मैं सहमत है कि हमारा द्विपक्षीय व्यापार तेजी से बढ़ रहा है और आगे भी बढ़ोतरी की अपार संभावनाएं हैं। इसलिए हमने वर्ष 2030 तक अपने द्विपक्षीय व्यापार को 2 गुना करने का लक्ष्य तय किया है। श्री मोदी ने कहा कि रक्षा और सुरक्षा, बुनियादी ढांचा, कृषि, शिक्षा तथा कौशल विकास सहित विभिन्न क्षेत्रों में सहयोग बढ़ाने का भी फैसला किया गया है। आज प्रधानमंत्री जी और मैंने भारत ग्रीस पार्टनरशिप को स्ट्रेटेजिक स्तर पर ले जाने का निर्णय लिया है। हमने तय किया है कि हम डिफेंस एंड सिक्योरिटी, इंफ्रास्ट्रक्चर, कृषि, शिक्षा, न्यू एंड इमर्जिंग टेक्नोलॉजी और स्किल डेवलपमेंट के क्षेत्रों में अपने सहयोग को बढ़ाकर अपनी स्ट्रेटेजिक पार्टनरशिप को मजबूती देंगे। दोनों पक्षों में आतंकवाद और साइबर सुरक्षा के क्षेत्र में आपसी सहयोग के बारे में चर्चा हुई। आज हमने आतंकवाद और साइबर सिक्योरिटी के क्षेत्र में आपसी सहयोग पर भी चर्चा की। हमने तय किया कि हमारे राष्ट्रीय सुरक्षा सलाहकारों के स्तर पर भी बातचीत का एक संस्थागत प्लेटफॉर्म होना चाहिए। प्रधानमंत्री ने कहा कि विश्व की 2 प्राचीन सभ्यताओं, व्यापार और सांस्कृतिक रिश्तों तथा लोकतांत्रिक विचारधाराओं का साथ में आना स्वाभाविक है। ग्रीस और भारत ये एक स्वाभाविक मिलन है। विश्व की 2 पुरातन सभ्यताओं के बीच, विश्व के 2 पुरातन लोकतांत्रिक विचारधाराओं के बीच और विश्व के पुरातन व्यापारिक और सांस्कृतिक संबंधों के बीच हमारे संबंधों की नींव जितनी प्राचीन है उतनी ही मजबूत है। विज्ञान, कला और संस्कृति सभी विषयों में हमने एक दूसरे से सीखा है। हम एक दूसरे की भावनाओं को समझते हैं और उनका आदर करते हैं।
ग्रीस के प्रधानमंत्री किरियाकोस मित्सोटाकिस ने कहा कि भारत और ग्रीस के संबंधों में काफी सुधार आया है और दोनों देशों के बीच परस्पर सहयोग की व्यापक संभावनाएं हैं। ग्रीस की राष्ट्रपति कैटरीना सकेलारोपोलो ने प्रधानमंत्री नरेंद्र मोदी को ग्रैंड क्रॉस ऑफ द ऑर्डर ऑफ ऑनर से सम्मानित किया। श्री मोदी ने सम्मान के लिए ग्रीस की जनता को धन्यवाद दिया। राष्ट्रपति कैटरीना ने चंद्रयान 3 मिशन की सफलता पर भारत को बधाई दी। प्रधानमंत्री नरेंद्र मोदी ने भारत में निवेश अवसरों का उपयोग करने और भारत की विकास गाथा का हिस्सा बनने के लिए ग्रीस के कारोबारी प्रमुखों को प्रोत्साहित किया है। श्री मोदी ने एथेंस में ग्रीस के प्रधानमंत्री द्वारा आयोजित भोज में ये बात कही। इसमें जहाजरानी, बुनियादी ढांचे, ऊर्जा सहित विभिन्न क्षेत्रों से भारत और ग्रीस के मुख्य कार्यकारी अधिकारियों ने भाग लिया। प्रधानमंत्री ने यात्रा के दौरान ग्रीस के प्रधानमंत्री की पत्नी को मेघालय की शॉल उपहार स्वरूप दी है। मेघालय की शॉल का समृद्ध इतिहास है। ये मूल रूप से खासी और जयंतिया राजशाही परिवारों के लिए बुनी जाती थी, जो इसे शक्ति और रुतबे का प्रतीक मानते थे। ये समाचार हमारी वेबसाइट newsonair.com/hindi और हमारे मोबाइल ऐप न्यूज ऑन एआईआर पर भी उपलब्ध हैं। ये आकाशवाणी है। वित्त मंत्री निर्मला सीतारामन ने कहा है कि भारत में पिछले 9 वर्ष में तेज गति से आर्थिक सुधार हुए हैं। नई दिल्ली में B20 सम्मेलन भारत 2023 में वित्त मंत्री ने कहा कि सरकार द्वारा किए गए सुधारों से देश सतत वृद्धि की राह पर आ गया है। वित्त मंत्री ने कहा कि अनवरत आर्थिक वृद्धि सुनिश्चित करने के लिए मुद्रास्फीति पर काबू पाना सरकार की प्राथमिकता है। उन्होंने कहा कि राजकोषीय घाटे को नियंत्रित करने की जरूरत है, अन्यथा मुद्रास्फीति पर काबू नहीं पाया जा सकेगा। My priorities would be taming inflation. So key priority for economic growth, because persistently high inflation will weaken demand. It's basic economics. I'm not saying anything new. Equally, elevated interest rates for considerable time can come in the way of economic recovery. So the tendency to use interest rates as the only solution for dealing with inflation. G20 व्यापार और निवेश समूह की मंत्री स्तर की 2 दिवसीय बैठक आज जयपुर में संपन्न हुई। केंद्रीय वाणिज्य और उद्योग मंत्री पीयूष गोयल ने बताया कि इस बैठक में 3 विषयों पर लिए गए निर्णय ऐतिहासिक हैं। अंतर्राष्ट्रीय स्तर पर ग्लोबल वैल्यू चेन्स होती है, जो सप्लाई चेन्स होती है, अंतर्राष्ट्रीय व्यापार को सरल बनाती है। ऐसी ग्लोबल वैल्यू चेन्स को कैसे मैपिंग किया जाए, कैसे उनको एक पटल पर लाया जाए, जिससे आगे चल के इनको और मजबूत बनाया जाए, सरल बनाया जाए और विश्व के लोगों के लिए, विश्व के व्यापार के लिए और सेवा अच्छी कर सके। ऐसे काम में हमें क्या क्या समस्याएं आती हैं, समस्याओं का समाधान क्या हो सकता है, इनको मैपिंग करने का सिलसिला इस मिनिस्टरियल मीटिंग में तय किया गया। श्री गोयल ने बताया कि सूक्ष्म, लघु और मध्यम उद्यमों को सरलता से सूचनाएं पहुंचाने के लिए जयपुर कॉल फॉर एक्शन को अपनाया गया है। अंतर्राष्ट्रीय व्यापार में डिजिटलाइजेशन को बढ़ावा देने का निर्णय भी किया गया है। केंद्रीय संस्कृति मंत्री जी किशन रेड्डी ने कहा है कि वाराणसी भारत की सांस्कृतिक राजधानी है और ये गर्व की बात है कि G20 संस्कृति मंत्रियों का घोषणा पत्र कल वाराणसी में जारी होगा। श्री रेड्डी वाराणसी में G20 के संस्कृति मंत्रियों की बैठक से पहले संवाददाता सम्मेलन को संबोधित कर रहे थे। इस शहर में होना, इसका इम्पोर्टेंस भी है, इसका विरासत हो, कल्चरल हो, बैकग्राउंड हो। इस शहर से एक डिक्लेरेशन जाना, इस शहर से कल्चर मिनिस्टर्स का मीटिंग का डिक्लेरेशन सारी दुनिया को जाना, इधर से घोषणा होना हमारे लिए गर्व की बात है। मैं फिर एक बार आप सब लोगों का, कल का जो मीटिंग होगा, इस मीटिंग के संबंधित आप सब लोगों का सहयोग प्राप्त करने के लिए मैं आप लोगों से अनुरोध करता हूं। संस्कृति राज्य मंत्री मीनाक्षी लेखी ने कहा कि संस्कृति भी अर्थव्यवस्था को बल देती है। वो अच्छी तरह जानते हैं कि एक मंदिर स्थान को ही ठीक करने से यहाँ पर तो 10 करोड़ दर्शन के लिए लोग प्रति साल आना शुरू हुए हैं, तो वो जाहिर तौर पे यहाँ के अर्थव्यवस्था को भी बेहतर करने के लिए काम कर रहे हैं। विदेश राज्य मंत्री वी मुरलीधरन ने कहा है कि भारत G20 अध्यक्षता के दौरान एक नया दृष्टिकोण प्रस्तुत करना चाहता है।
उन्होंने इस बात पर जोर दिया कि G20 को केवल विशिष्ट देशों का संगठन नहीं होना चाहिए, बल्कि विश्व, विशेषकर अल्प विकसित और विकासशील देशों के दृष्टिकोण को प्रतिबिंबित करना चाहिए। आकाशवाणी समाचार के साथ विशेष भेंटवार्ता में श्री मुरलीधरन ने कहा कि G20 कूटनीतिक कार्यक्रम न होकर आम आदमी का कार्यक्रम बन गया है और ये लोगों के G20 समूह में बदल गया है। See, this time the G20 of which India is holding the presidency, that is different in many ways. And one difference is that this is no more pure diplomatic exercise, but it has become an activity of the common man, of the general public. So the Prime Minister's opinion and his view is that there should be Jan Bhagidari, participation of the people in the G20 activities. श्री मुरलीधरन के साथ ये भेंटवार्ता आज रात 9:15 बजे कार्यक्रम स्पॉटलाइट में FM गोल्ड चैनल और अतिरिक्त फ्रीक्वेंसियों पर सुनी जा सकती है। ये समाचार आकाशवाणी से प्रसारित किए जा रहे हैं। ताज़ा समाचार जानने के लिए आप हमारे ट्विटर हैंडल @IR News हिंदी को फॉलो कर सकते हैं। समाचार संध्या में आपका फिर स्वागत है। सर्वोच्च न्यायालय ने CBI द्वारा जांच किए जा रहे मणिपुर हिंसा के सभी मामलों को असम में गठित न्यायाधीशों के एक समूह को सौंपने का आदेश दिया है। यह निर्णय निष्पक्ष सुनवाई के लिए पीड़ितों और गवाहों की सुरक्षा सुनिश्चित करने के वास्ते लिया गया है। मुख्य न्यायाधीश DY चंद्रचूड़ की अध्यक्षता वाली पीठ ने मणिपुर हिंसा के बाद दायर याचिकाओं की सुनवाई के बाद ये अंतरिम आदेश पारित किया है। आदेश में गुवाहाटी उच्च न्यायालय से अनुरोध किया गया है कि वो ऐसे न्यायाधीशों का चयन करे जो मणिपुर में बोली जाने वाली एक से अधिक भाषाओं में दक्ष हों। न्यायालय इस मामले की सुनवाई 1 सितंबर को करेगा। रक्षा मंत्रालय ने भारतीय नौसेना के लिए 5 बेड़ा सहायक जहाजों की खरीद के लिए विशाखापट्टनम में हिंदुस्तान शिपयार्ड लिमिटेड HSL के साथ अनुबंध पर हस्ताक्षर किए हैं। इस पर लगभग 19,000 करोड़ रुपए की लागत आएगी। इससे रक्षा निर्माण में आत्मनिर्भरता का लक्ष्य हासिल करने में मदद मिलेगी। उपराष्ट्रपति जगदीप धनखड़ ने कहा है कि चंद्रयान 3 की सफलता से भारत सॉफ्ट पावर कूटनीति के क्षेत्र में उभरकर सामने आया है। न्यू दिल्ली इंस्टीट्यूट ऑफ मैनेजमेंट के 25वें दीक्षांत समारोह में श्री धनखड़ ने कहा कि भारत जल्द ही इस क्षेत्र में शीर्ष 4 से नंबर 1 पर पहुंच जाएगा। सूचना और प्रसारण मंत्रालय ने सर्वश्रेष्ठ वेब सीरीज पुरस्कार के लिए आवेदन करने की अंतिम तिथि अगले महीने की 4 तारीख तक बढ़ा दी है। सीरीज की हार्ड कॉपी 12 सितंबर तक जमा की जा सकती है। आवेदन जमा करने का आज अंतिम दिन था। अजरबैजान के बाकू में निशानेबाजी विश्व चैंपियनशिप में आज महिलाओं की 50 मीटर पिस्टल टीम स्पर्धा में टियाना, साक्षी, सूर्यवंशी और किरणदीप कौर की टीम ने स्वर्ण पदक जीता। स्पर्धा के व्यक्तिगत वर्ग में टियाना ने कांस्य पदक प्राप्त किया। पुरुषों की 50 मीटर पिस्टल टीम स्पर्धा में भारत को कांस्य पदक मिला। चैंपियनशिप में भारत 6 स्वर्ण और 8 कांस्य सहित 14 पदक जीतकर दूसरे स्थान पर है। 15 स्वर्ण पदक जीतकर चीन शीर्ष पर और अमेरिका तीसरे स्थान पर आ गया है। हंगरी के बुडापेस्ट में विश्व एथलेटिक्स चैंपियनशिप में भारत के भाला फेंक एथलीट नीरज चोपड़ा ने फाइनल राउंड के लिए क्वालिफाई कर लिया है। साथ ही नीरज ने अगले वर्ष होने वाले पेरिस ओलंपिक्स के लिए भी क्वालिफाई किया है। इंग्लैंड के बर्मिंघम में अंतर्राष्ट्रीय दृष्टिबाधित खेल संघ के विश्व खेलों में भारतीय महिला दृष्टिबाधित क्रिकेट टीम ने स्पर्धा के फाइनल में पहुंचकर इतिहास रच दिया है। कल फाइनल में भारतीय महिला दृष्टिबाधित क्रिकेट टीम का मुकाबला ऑस्ट्रेलिया से होगा। और अब आर्थिक जगत की खबरों के साथ हैं सोनू सूद। बंबई शेयर बाजार का सेंसेक्स 386 अंक कम होकर 64,886 पर बंद हुआ। नेशनल स्टॉक एक्सचेंज का निफ्टी भी 121 अंक कम होकर 19,265 पर बंद हुआ। अंतर बैंकिंग विदेशी मुद्रा बाजार में रुपया $1 की तुलना में 82 रुपए 65 पैसे प्रति डॉलर के स्तर पर बंद हुआ और ब्रेंट कच्चे तेल का मूल्य $84.37 प्रति बैरल के करीब था। पंजाब में बाढ़ प्रभावित इलाकों में राष्ट्रीय आपदा मोचन बल और अन्य राज्य एजेंसियों की मदद से राहत और बचाव कार्य जारी है। एक रिपोर्ट। तरन जिले में हरिके हेडवर्क से 1,49,000 क्यूसेक पानी निचले क्षेत्रों की तरफ छोड़ा जा रहा है, जिससे फिरोजपुर के सीमांत गांवों में और अधिक पानी बढ़ने की संभावना बनी हुई है।
तरनतारन जिले में मुठिया वाली गांव के इलाके के भी जलमग्न होने की सूचना है। जिले के घड़ुआ इलाके में धुस्सी बांध में पड़ी दरार को पाटने का कार्य युद्ध स्तर पर जारी है और करीब 50% कार्य को पूरा कर लिया गया है। जिला प्रशासन ने लोगों से भी धुस्सी बांध के इलाके में लगातार निगरानी रखने को कहा है ताकि किसी भी आपात स्थिति में तुरंत कदम उठाए जा सकें। शिशु शर्मा शांतल, आकाशवाणी समाचार, जालंधर। अंत में मुख्य समाचार एक बार फिर। भारत और ग्रीस 2030 तक द्विपक्षीय व्यापार को दोगुना करने और साझेदारी को रणनीतिक स्तर पर ले जाने के लिए सहमत। वित्त मंत्री निर्मला सीतारामन ने नई दिल्ली में व्यापार प्रमुखों के B20 सम्मेलन को संबोधित किया। कहा, मुद्रास्फीति को नियंत्रित करना सरकार की प्राथमिकता। जयपुर में G20 व्यापार और निवेश समूह की मंत्री स्तरीय बैठक में घोषणा पत्र को स्वीकार किया गया। सर्वोच्च न्यायालय ने CBI द्वारा जांच किए जा रहे मणिपुर हिंसा के सभी मामलों को असम में गठित न्यायाधीशों के समूह को सौंपने का आदेश दिया। और भारतीय महिला दृष्टिबाधित क्रिकेट टीम ने विश्व खेलों के फाइनल में प्रवेश कर इतिहास रचा। इसके साथ ही समाचार संध्या का ये अंक समाप्त हुआ। नमस्कार। Good evening. This is Akashvani. I am Valsa Williams with the news at 9. The headlines. India and Greece agree to double bilateral trade by 2030 and elevate partnership to strategic level. Finance Minister Nirmala Sitharaman addresses B20 Summit of Business Leaders in New Delhi, says government's priority is to check inflation. G20 trade and investment ministers adopt outcome document at a meeting in Jaipur, focusing on promotion of global trade and support to MSMEs. Supreme Court transfers all CBI cases pertaining to Manipur violence to a set of designated judges in Assam. In badminton, India's HS Prannoy to play in men's singles quarterfinals of World Championships in Copenhagen this evening. And in cricket, Indian women's blind team scripts history by entering maiden final of World Games in Birmingham to face Australia in the summit clash tomorrow. Prime Minister Narendra Modi today said India and Greece have agreed to double the bilateral trade by 2030. Mr. Modi made the announcement while addressing the joint press conference with his Greek counterpart Kyriakos Mitsotakis following bilateral talks between the two leaders in Athens this afternoon. प्रधानमंत्री जी और मैं सहमत हैं कि हमारा द्विपक्षीय व्यापार तेजी से बढ़ रहा है और आगे भी बढ़ोतरी की अपार संभावनाएं हैं। इसलिए हमने वर्ष 2030 तक अपने द्विपक्षीय व्यापार को 2 गुना करने का लक्ष्य तय किया है। Prime Minister Modi said India and Greece have decided to take their partnership to a strategic level. आज प्रधानमंत्री जी और मैंने भारत ग्रीस पार्टनरशिप को स्ट्रेटेजिक स्तर पर ले जाने का निर्णय लिया है। हमने तय किया है कि हम डिफेंस एंड सिक्योरिटी, इंफ्रास्ट्रक्चर, कृषि, शिक्षा, न्यू एंड इमर्जिंग टेक्नोलॉजी और स्किल डेवलपमेंट के क्षेत्रों में अपने सहयोग को बढ़ाकर अपनी स्ट्रेटेजिक पार्टनरशिप को मजबूती देंगे। Mr. Modi added that in areas of defense and security, India and Greece have agreed on strengthening defense industrial cooperation apart from military ties. आज हमने आतंकवाद और साइबर सिक्योरिटी के क्षेत्र में आपसी सहयोग पर भी चर्चा की। हमने तय किया कि हमारे राष्ट्रीय सुरक्षा सलाहकारों के स्तर पर भी बातचीत का एक संस्थागत प्लेटफॉर्म होना चाहिए। Prime Minister Modi mentioned that India and Greece will soon reach an agreement on migration and mobility partnership. In his remarks, the Prime Minister of Greece said their first objective is to double the bilateral trade, and both nations are ready to proceed side by side in dealing with future challenges, especially in the period of upheaval and war in Ukraine. Prime Minister Modi gifted a Meghalaya shawl to the spouse of the Greek Prime Minister. Meghalaya shawls carry a rich history and a royal lineage that dates back centuries. Prime Minister Modi is now addressing the Indian community in Greece. Let's go live to listen to the Prime Minister's address. मैथमेटिक्स हो, आर्ट्स हो, व्यापार हो,
हम दोनों सभ्यताओं ने एक दूसरे से बहुत कुछ सीखा है और एक दूसरे को बहुत कुछ सिखाया भी है। मेरे परिवारजनों, हर सभ्यता और हर संस्कृति की कुछ न कुछ एक विशेष पहचान होती है। भारतीय सभ्यता की पहचान विश्व को जोड़ने की रही है। इस भावना को हमारे गुरुओं ने सबसे ज्यादा सशक्त किया है। गुरु नानक देव जी का विश्व भ्रमण, जिसको हम उदासियों के रूप में जानते हैं, उनका उद्देश्य क्या था? उनका उद्देश्य यही था कि वो मानवता को जोड़े, इंसानियत का भला करे। गुरु नानक देव जी ने ग्रीस में भी अनेक स्थानों की यात्रा की थी। Mr. Modi also attended a business lunch hosted by his Greek counterpart today. The event saw participation from leading Indian and Greek CEOs from diverse sectors. Speaking on the occasion, Prime Minister Modi encouraged the business leaders of Greece to utilize investment opportunities in India and be a part of India's growth story. Earlier in the day, Mr. Modi met Greece President Katerina Sakellaropoulou. Prime Minister Modi was also conferred with the Grand Cross of the Order of the Honour by the Greek President. Mr. Modi thanked President Sakellaropoulou, the government and people of Greece for the honour. This is the first visit by an Indian Prime Minister to Greece in the last 40 years. Prime Minister Modi reached Greece this morning after completing a fruitful visit to South Africa that launched a new chapter in the BRICS journey. The B20 Summit India 2023 commenced in New Delhi today. The summit is based on the theme of B20 India RAISE, Responsible, Accelerated, Innovative, Sustainable, Equitable Businesses. Speaking at the summit, Finance Minister Nirmala Sitharaman said the government's priority is to tame inflation to ensure sustained economic growth. My priorities would be taming inflation. So key priority for economic growth, because persistently high inflation will weaken demand. It's basic economics. I'm not saying anything new. Equally, elevated interest rates for considerable time can come in the way of economic recovery. So the tendency to use interest rates as the only solution for dealing with inflation. The minister said India has showcased an accelerated pace of economic reforms in the last 9 years. During the three-day summit, Union Ministers Dharmendra Pradhan, Dr. S. Jaishankar and trade ministers of various countries and several business leaders will share their ideas on issues concerning businesses globally. Prime Minister Narendra Modi will attend a special session on Sunday as the chief guest. The two-day G20 Trade and Investment Ministerial meeting under India's presidency concluded in Jaipur today. The G20 Trade and Investment Ministers agreed on 5 concrete and action-oriented deliverables which have been adopted in the outcome document, focusing on promoting global trade and support to MSMEs. Addressing media after the meeting this afternoon, Union Commerce and Industry Minister Piyush Goyal said G20 ministers also issued a Jaipur call for action for enhancing access to information for micro, small and medium enterprises. अंतर्राष्ट्रीय स्तर पर ग्लोबल वैल्यू चेन्स होती है, जो सप्लाई चेन्स होती है, अंतर्राष्ट्रीय व्यापार को सरल बनाती है। ऐसी ग्लोबल वैल्यू चेन्स को कैसे मैपिंग किया जाए, कैसे उनको एक पटल पर लाया जाए, जिससे आगे चल के इनको और मजबूत बनाया जाए, सरल बनाया जाए और विश्व के लोगों के लिए, विश्व के व्यापार के लिए और सेवा अच्छी कर सके। ऐसे काम में हमें क्या क्या समस्याएं आती हैं, समस्याओं का समाधान क्या हो सकता है, इनको मैपिंग करने का सिलसिला इस मिनिस्टरियल मीटिंग में तय किया गया। Union Culture Minister G. Kishan Reddy today said Varanasi is the cultural capital of India and it is a matter of pride that tomorrow the G20 Cultural Ministers Declaration, which is called the Varanasi Declaration, will be announced from the holy city. Mr. Reddy was addressing the media prior to the Cultural Ministers meeting of the G20 in Varanasi tomorrow. इस शहर में होना इसका इम्पोर्टेंस भी है, इसका विरासत हो, कल्चरल हो, बैकग्राउंड हो, कल्चर मिनिस्टर्स का मीटिंग का डिक्लेरेशन सारी दुनिया को जाना
इधर से घोषणा होना हमारे लिए बहुत सौभाग्य की बात है, गर्व की बात है। Minister of State for External Affairs V. Muralidharan has said India wants to bring a new perspective in the G20 exercise during its presidency. In an exclusive interview to Akashvani News, Mr. Muralidharan said this time the G20 presidency is different in many ways. See, this time the G20 of which India is holding the presidency, that is different in many ways. And one difference is that this is no more pure diplomatic exercise, but it has become an activity of the common man, of the general public. So the Prime Minister's opinion and his view is that there should be Jan Bhagidari, participation of the people in the G20 activities. That's why G20 was taken to more than 50 destinations in the country. 200 events were held. The full interview can be heard on FM Gold channel 100.1 and additional frequencies of Akashvani 9:15 p.m. onwards tonight in the program Spotlight. This is Akashvani giving you the news. For quick news updates round the clock, follow us on our Twitter handle at AIR News Alerts. The Supreme Court today transferred all cases being probed by the CBI in connection with the Manipur violence to a set of designated judges in Assam to ensure the safety and protection of victims and witnesses for a fair trial. A bench of the Apex Court headed by Chief Justice of India, Dr. D.Y. Chandrachud, passed the interim order after hearing a batch of petitions that had been filed after the Manipur violence. The court asked the Guwahati High Court to select judges who are conversant in more than one language used in Manipur. The court will hear the matter on the 1st of September. The top court directed the Manipur government to provide proper internet services to facilitate hearing in the CBI cases through online mode at the Guwahati court. The Ministry of Defence has signed a contract with Hindustan Shipyard Limited HSL Visakhapatnam for acquisition of 5 fleet support ships for the Indian Navy at an overall cost of nearly 19,000 crore rupees. It would be a major boost towards achieving the goal of self-reliance in defence manufacturing, as these ships will be indigenously designed and constructed by HSL. The India Meteorological Department IMD has forecast isolated heavy rainfall activity over northeast India and Sikkim during the next 3 to 4 days. Heavy rainfall is also likely over Gangetic, West Bengal, Jharkhand, Odisha and Bihar during the next 2 days and will decrease thereafter. The Weather Office also forecasts subdued rainfall activity over remaining parts of the country during the next 1 week. In Punjab, there has been a slight decrease in the rainfall in various districts in the last 24 hours. However, the water level of various dams still remains above the danger mark. We have a report. In Tarn district, 1,49,000 cusick of water is being released downstream from the Harike headwork, which is likely to further maroon the border villages of Firozpur. Areas of Muthiawali village in Tarn district are also reported to be marooned in flood water. The work of bridging the breach in Dosi Band in Ghadua area of the district is going on a war footing, and about 50% of the work has been completed with the help of local peoples. Sheshu Sharma Shantal, Akashvani News, Jalandhar. Prime Minister Narendra Modi is arriving in Bangalore tomorrow morning to visit the telemetry, tracking and command network of ISRO and greet the team that made history by successfully conducting the Chandrayaan mission. The Prime Minister is slated to spend an hour in ISRO and congratulate the Chandrayaan-3 mission team, headed by ISRO Chairman S. Somnath. The Prime Minister will share his thoughts with the people of the country and abroad in the Mann Ki Baat program on Akashvani at 11 a.m. on Sunday. It will be the 104th episode of the monthly radio program. On to sports. In cricket, the Indian women's visually challenged team created history by becoming the first team to reach the maiden final of the International Blind Sports Federation World Games 2023 being held at Birmingham in the United Kingdom. Blind cricket in IBSA World Games made a debut last week, with England and Australia playing the first match. The Indian women's blind team will take on Australia in the final tomorrow in their opening match. India defeated Australia by 8 wickets to kick off their campaign in style. In the second match, India registered a win against England by 185 runs.
In badminton, India's HS Prannoy will take on home favourite and reigning world champion Viktor Axelsen in the quarter-final of the World Championships at Copenhagen this evening. However, India's men's doubles pair of Satvik Sairaj and Reddy and Chirag Shetty lost to Danish combination of Kim Astrup and Anders Rasmussen 18-21, 19-21 in the quarter-final. Olympic champion Neeraj Chopra qualified for the men's javelin throw final of the World Championships in Budapest, Hungary today, as well as 2024 Paris Games, pulling off a commendable first attempt of 88.77 meters. And now, before we end the bulletin, the headlines once again. India and Greece agree to double bilateral trade by 2030 and elevate partnership to strategic level. Finance Minister Nirmala Sitharaman addresses B20 Summit of Business Leaders in New Delhi, says government's priority is to check inflation. G20 trade and investment ministers adopt outcome document at a meeting in Jaipur focusing on promotion of global trade and support to MSMEs. Supreme Court transfers all CBI cases pertaining to Manipur violence to a set of designated judges in Assam. In badminton, India's HS Prannoy to play in men's singles quarterfinals of World Championships in Copenhagen this evening. That is all in the news at 9. Good night. ಆಕಾಶವಾಣಿ ಸುದ್ದಿ ಸೇವಾ ವಿಭಾಗದ ಸ್ಪಾಟ್ಲೈಟ್ ಕಾರ್ಯಕ್ರಮದ ಅನುವಾದಿತ ಸಂಚಿಕೆ. ಇದೀಗ ಭಾರತದ G20 ಅಧ್ಯಕ್ಷತೆಯ ಬಗ್ಗೆ ಕೇಂದ್ರ ವಿದೇಶಾಂಗ ವ್ಯವಹಾರ ಮತ್ತು ಸಂಸ್ಕೃತಿ ಖಾತೆ ರಾಜ್ಯ ಸಚಿವೆ ಮೀನಾಕ್ಷಿ ಲೇಖಿ ಅವರೊಂದಿಗೆ ವಿಶೇಷ ಸಂದರ್ಶನ. ಇವರೊಂದಿಗೆ ಆಕಾಶವಾಣಿಯ ಪ್ರತಿನಿಧಿ ಹಿಮಾನಿ ರಾಣಾ. ಕೇಳಿ ಸ್ಪಾಟ್ಲೈಟ್. ನಮಸ್ಕಾರ ಕೇಳುಗರೆ, ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ವಸುದೈವ ಕುಟುಂಬಕಂ, ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ಘೋಷವಾಕ್ಯದೊಂದಿಗೆ ಭಾರತ 2022 ಡಿಸೆಂಬರ್ 1ರಂದು G20 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತು. ಭಾರತದ G20 ಅಧ್ಯಕ್ಷತೆ ಜಾಗತಿಕ ನಾಯಕತ್ವದಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ. ಇದೇ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿರುವ ಭಾರತ ವಿಶ್ವದ ಪ್ರಮುಖ ಆರ್ಥಿಕತೆಗಳು ಎದುರಿಸುತ್ತಿರುವ ಸಂಕೀರ್ಣ ಸವಾಲುಗಳ ಕುರಿತು ಚರ್ಚೆಗಳ ನೇತೃತ್ವವನ್ನು ವಹಿಸಿಕೊಂಡಿದೆ. ಇಂದು ಆಕಾಶವಾಣಿಗೆ ಗೌರವಾನ್ವಿತ ಕೇಂದ್ರ ವಿದೇಶಾಂಗ ವ್ಯವಹಾರ ಹಾಗೂ ಸಂಸ್ಕೃತಿ ಖಾತೆ ಸಚಿವೆ ಮೀನಾಕ್ಷಿ ಲೇಖಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಮೇಡಮ್, G20 ಗುಂಪು ಅತ್ಯಂತ ಪ್ರಮುಖ ಸಂಸ್ಥೆಯಾಗಿದ್ದು ಇದು ಜಗತ್ತಿನ ವ್ಯಾಪಾರದ 75% ಪೈಕಿ 85% ಪಾಲು ಮತ್ತು ವಿಶ್ವದ 2/3 ಜನಸಂಖ್ಯೆಯನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ನಾವು ಅರ್ಥೈಸಿಕೊಳ್ಳುವುದಾದರೆ ಮೇಡಮ್ G20 ಸಭೆಗಳ ಮಹತ್ವವೇನು, ಸದ್ಯ ನಡೆಯುತ್ತಿರುವ G20 ಸಭೆಗಳ ಫಲಿತಾಂಶ ಮತ್ತು ಚರ್ಚೆ ಮೇಲೆ ಭಾರತದ ಅಧ್ಯಕ್ಷತೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ, ವಿವರಿಸ್ತೀರಾ? ಇದರಲ್ಲಿ 2 ಅಂಶಗಳಿವೆ ಅಂತಲೇ ಹೇಳ್ಬೋದು. ಒಂದು ಆಯಾಮದಿಂದ ನೋಡಿದರೆ ನಾವು ಭಾರತದ ಆಂತರಿಕ ಸ್ಥಿತಿಯನ್ನು ಗಮನಿಸಿದರೆ ನಾವು ಈಗಷ್ಟೇ 76ನೇ ಸ್ವಾತಂತ್ರ್ಯೋತ್ಸವವನ್ನು ಪೂರ್ಣಗೊಳಿಸಿದ್ದೇವೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಮುಕ್ತಾಯವಾಗಿದೆ. ನಾವು ಅಮೃತ ಕಾಲವನ್ನು ಪ್ರವೇಶಿಸಿದ್ದೇವೆ. ಪ್ರಧಾನಮಂತ್ರಿಯವರು ಈ ಅಮೃತ ಕಾಲದಲ್ಲಿ ನಾವೆಲ್ಲರೂ ಮುಂದಿನ 25 ವರ್ಷಗಳಲ್ಲಿ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಸಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಭಾರತ ಆಧುನಿಕ ಭಾರತವಾಗಲಿದೆ. 75 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಪ್ರಾಚೀನ ಭಾರತವಲ್ಲ. ಮತ್ತು ನಮ್ಮ ಮುಂದಿನ 25 ವರ್ಷಗಳ ಕಾಲ ನಾವು ನಮ್ಮ ಮಾತೃಭೂಮಿಗಾಗಿ ನಮ್ಮ ಬದ್ಧತೆಯನ್ನು ತೋರಬೇಕಿದೆ. ಮತ್ತು ಅಮೃತ ಕಾಲದಲ್ಲಿ ಪ್ರತಿಯೊಬ್ಬ ಭಾರತೀಯರು ಸೂಕ್ತ ಕೆಲಸವನ್ನು ಮಾಡುವ ಮೂಲಕ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕರ್ತವ್ಯ ಕಾಲ ಮಾಡಬೇಕಿದೆ. ಆ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಮಾಡಬೇಕು. ಅದು ಇದರ ಪ್ರಮುಖ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ನಾವು G20 ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದೇವೆ. ಅದು ಹೇಗೆ ಅತ್ಯಂತ ಪ್ರಮುಖವಾಗ್ತದೆ, ಭಾರತ ಇತ್ತೀಚೆಗಷ್ಟೇ ಕಷ್ಟಕರ ಪರಿಸ್ಥಿತಿಯನ್ನು ಹೇಗೆ ದಾಟಿ ಬರಬಹುದು ಎಂಬುದನ್ನು ತೋರಿಸ್ಕೊಟ್ಟಿದೆ. ಜೊತೆಗೆ ಆಂತರಿಕ ವಿಷಯಗಳ ನಿರ್ವಹಣೆಯಲ್ಲೂ ನಾವು ಪರಿಣಿತರಾಗಿದ್ದೇವೆ. ನಿಮಗೆ ಹಣಕಾಸು ಬೇಕೇ, ನಿಮಗೆ ಜ್ಞಾನ ಬೇಕೇ, ಅಥವಾ ನಿಮಗೆ ಸಹಕಾರ ಬೇಕೇ, ಅವುಗಳೆಲ್ಲವಕ್ಕೆ ಒಂದು ಪರಿಹಾರ ಇದೆ ಅಂತಲೇ ಹೇಳ್ಬೋದು. ಈ ಎಲ್ಲ ಸಂಕಷ್ಟಗಳ ಮಧ್ಯೆಯೇ ನಿಮ್ಮ ಸ್ಥಿತಿಗತಿಯನ್ನು ಬೇರೆಯವರು ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗಾದರೆ G20 ರಾಷ್ಟ್ರಗಳ ಸದಸ್ಯರಾದರೆ
ವರ್ಚುವಲ್ ಆಗಿ ನಾವು 1.4 ಬಿಲಿಯನ್ ಜನರನ್ನ ಪ್ರತಿನಿಧಿಸುವ ದಕ್ಷಿಣದ ದೇಶವಾಗಿದ್ದೀವಿ. ನಮ್ಮ ಸವಾಲುಗಳು ಬಹು ದೊಡ್ಡದು. ನಾವು ದಕ್ಷಿಣವನ್ನ ಸಂಪರ್ಕವನ್ನ ಬೆಸೆಯಲು ಕಾರ್ಯೋನ್ಮುಖರಾಗಬೇಕು. ಹಾಗಾಗಿ ಜಾಗತಿಕ ಆರ್ಥಿಕತೆಯನ್ನ ಮುನ್ನಡೆಸುವ ಜೊತೆಗೆ G20ರಲ್ಲಿ ಆರ್ಥಿಕವಾಗಿ ಹಿಂದುಳಿದ ದೇಶದಲ್ಲಿ ದುಡಿಯುವ ಪಡೆಯನ್ನ ಸೃಷ್ಟಿ ಮಾಡಬೇಕಾಗಿದೆ. ಜಗತ್ತಿನ ಇತರ ಸಮಸ್ಯೆಯನ್ನ ನೀವು ನಿರ್ವಹಿಸದೆ ಹೋದರೆ G20 ನಿಜಕ್ಕೂ ಯಶಸ್ವಿಯಾಗೋದಿಲ್ಲ. ಎಲ್ಲ ದೇಶಗಳಿಗೂ ಉತ್ತಮ ಆರ್ಥಿಕ ಸ್ಥಿತಿಗತಿ ಒದಗಿಸಬೇಕು ಮತ್ತು ಎಲ್ಲರ ಬೆಳವಣಿಗೆಗೆ ಶ್ರಮಿಸಬೇಕು. ಇಲ್ಲವಾದರೆ G20ರೊಂದಿಗೆ ಇತರೆ ಜಗತ್ತಿಗೆ ಆರ್ಥಿಕವಾಗಿ ಲಾಭನೂ ಆಗೋದಿಲ್ಲ, ಆರ್ಥಿಕವಾಗಿ ಯೋಗಕ್ಷೇಮದಿಂದಿರಲು ಸಾಧ್ಯವಿಲ್ಲ. ಹಾಗಾಗಿ ಹಂಚಿಕೆ ಸಮಾನ ಉದ್ದೇಶವನ್ನು ಹೊಂದಲಾಗಿದೆ ಮತ್ತು ಆ ಹಂಚಿಕೆ ಸಾಮಾನ್ಯ ಉದ್ದೇಶ ಅಥವಾ ಭಾರತದ ಪ್ರತಿನಿಧಿ ಮತ್ತು ಭಾರತದ ಅಧ್ಯಕ್ಷತೆ ಎರಡೂ ಚಿಂತನೆಗಳ ನಡುವೆ ಸೇತುವೆ ಅಂತ ಕೆಲಸವನ್ನು ಮಾಡಬೇಕಾಗಿದೆ. ಆದ್ದರಿಂದ ಇದು ಭಾರತದ ಅತ್ಯಂತ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಜೊತೆಗೆ ಇಡೀ ವಿಶ್ವಕ್ಕೆ ಕೂಡ ಭಾರತದ ಅಧ್ಯಕ್ಷತೆಯೊಂದಿಗೆ ಈ ಅಂತರ ಬದಲಾವಣೆ ಸಾಧ್ಯ ಆಗಿದೆ. ಭಾರತದ ಅಧ್ಯಕ್ಷತೆ ಹಲವು ವಿಷಯಗಳನ್ನು ನಿರ್ವಹಿಸುತ್ತಿದ್ದು ಬಹುಮಾದರಿಯ ಸವಾಲುಗಳನ್ನು ಎದುರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಬಹುಮುಖಿ ಸವಾಲುಗಳನ್ನು ಭಾರತ ತೋರಿಸುತ್ತಿರುವ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಮೌಲ್ಯಗಳು ಕೂಡ ಒಂದಾಗಿದೆ. ವಸುಧೈವ ಕುಟುಂಬಕ ಮೂಲಕ ಎಲ್ಲರೂ ಒಗ್ಗೂಡಿ ಬಾಳ್ವೆ ನಡೆಸುವ ಸಕಾರಾತ್ಮಕವಾಗಿ ಒಗ್ಗೂಡಿಸುವ ಪ್ರಯತ್ನ ಇದು ಅಂತಲೇ ಹೇಳ್ಬೋದು. ನೀವು ಜಗತ್ತಿನ ಒಳಿತಿನ ಬಗ್ಗೆ ಮಾತನಾಡ್ತಿದ್ರಿ ಮೇಡಮ್. G20 ನಾಯಕರು ಸೆಪ್ಟೆಂಬರ್ 9 ಮತ್ತು 10ರಂದು ದೆಹಲಿಯಲ್ಲಿ ಸಭೆ ಸೇರುವ ಕಾರ್ಯಕ್ರಮ ನಿಗದಿಯಾಗಿದೆ. ಈ G20 ಶೃಂಗಸಭೆಯ ಪರಿಣಾಮ ಭಾರತ ಮಾತ್ರವಲ್ಲ, ಜಗತ್ತಿನ ಸಾಮಾನ್ಯ ಜನರ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ? ಹೌದು, ಅಂತಿಮವಾಗಿ ಆಯಾ ದೇಶಗಳ ಸರ್ಕಾರಗಳು ಏನೇ ಮಾಡಿದ್ರೂ ಅದರ ಪರಿಣಾಮ ನಿಜಕ್ಕೂ ಜನಸಾಮಾನ್ಯರ ಮೇಲೆ ಅಂತಲೇ ಹೇಳ್ಬೋದು. ಭಾರತದ ಭಾಗವಾಗಿ ನಾವು ಸಾಧ್ಯವಾದ ಎಲ್ಲವನ್ನ ಮಾಡ್ತಿದ್ದೇವೆ. ನಾವು ಹೇಗಿದ್ದೇವೋ ಅದನ್ನು ಹಾಗೆ ಪ್ರದರ್ಶಿಸಲು ಅವಕಾಶವನ್ನು ಬಳಸ್ಕೋತಾ ಇದ್ದೀವಿ. ಇದು ಭಾರಿ ಪರಿಣಾಮ ಬೀರಿದೆ. ಉದಾಹರಣೆಗೆ ನಾವು ಮೂಲಸೌಕರ್ಯ, ಫಾರ್ಮಾಸ್ಯೂಟಿಕಲ್ಸು, ಆರೋಗ್ಯ, ವಿದೇಶಾಂಗ ನೀತಿ, ಹಣಕಾಸು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲು ಸುಮಾರು 250ಕ್ಕೂ ಅಧಿಕ ಗುಂಪುಗಳನ್ನು ರಚನೆ ಮಾಡಿದ್ದೇವೆ. ಪ್ರತಿಯೊಂದು ವಿಭಾಗದಲ್ಲೂ ನಾವು 3-4 ಸಭೆಗಳನ್ನು ನಡೆಸ್ತಿದ್ದೇವೆ. ಹಾಗಾಗಿ ದೇಶದ 52 ಸ್ಥಳಗಳಲ್ಲಿ 250ಕ್ಕೂ ಅಧಿಕ ಸಭೆಗಳನ್ನು ನಡೆಸಲಾಗಿದೆ ಮತ್ತು ಸಭೆ ನಡೆದ ಸ್ಥಳಗಳಲ್ಲಿ ಮೂಲ ಸೌಕರ್ಯಗಳನ್ನು ವೃದ್ಧಿಸಲು ಕೂಡ ಸಾಧ್ಯವಾಗ್ತಾ ಇದೆ. ನಮ್ಮ G20 ಆಚರಣೆಗಳಲ್ಲಿ ಜನ ಭಾಗಿಯಾಗಿ ಅತಿ ದೊಡ್ಡ ಅವಕಾಶವನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಏಕೆಂದರೆ ಪ್ರಧಾನಮಂತ್ರಿ ಅವರ ಉದ್ದೇಶ ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ ಮಾತ್ರ ಆಗಬಾರ್ದು, ಅದೊಂದು ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ಜನರನ್ನು ತೊಡಗಿಸ್ಕೋಬೇಕು ಮತ್ತು ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶವಾಗಿದೆ. ಜನರು ಸೂಕ್ತ ರೀತಿಯಲ್ಲಿ ಅವರನ್ನು ತೊಡಗಿಸಿಕೊಂಡು ಪರಂಪರೆಯಲ್ಲಾಗಿರ್ಬೋದು ಅಥವಾ ವಿಷಯ ಚರ್ಚೆಯಲ್ಲಾಗಿರ್ಬೋದು ನಮ್ಮ ಸಂಸ್ಕೃತಿ, ಆಹಾರ, ನೃತ್ಯ, ಸಂಗೀತ, ಪುಸ್ತಕ, ಪ್ರವಾಸಿ ಸ್ಥಳಗಳನ್ನು ತೋರಿಸೋದಾಗಿರ್ಬೋದು ಎಲ್ಲರಲ್ಲೂ ಜನರನ್ನು ತೊಡಗಿಸ್ಕೊಳ್ತಾ ಇದ್ದೇವೆ. ಇವುಗಳ ಸಭೆ ಎಲ್ಲೇ ನಡೆದರೂ ಪ್ರತಿ ಸಭೆಯಲ್ಲೂ ಅವಿಭಾಜ್ಯ ಅಂಗವಾಗಿ ಜನರನ್ನು ಬಳಕೆ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಖಂಡಿತ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರಕುತ್ತದೆ ಮತ್ತು ಈ ಭಾಗದ ಸ್ಥಳೀಯ ಜನರಿಗೆ ಸಾಕಷ್ಟು ಪ್ರಯೋಜನಗಳಾಗ್ತದೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ವಾರಣಾಸಿಯಲ್ಲಿ ಸಭೆ ನಡೆಸಿದಾಗ ನೀವು ನಂಬ್ತಿರೋ ಇಲ್ವೋ ಸುಮಾರು 10 ಕೋಟಿ ಜನರು ಆ ಪ್ರದೇಶಕ್ಕೆ ಭೇಟಿ ನೀಡಿದರು. ಇದರಿಂದ ಖಂಡಿತ ಹೂ ಮಾರಾಟಗಾರರು, ಹೋಟೆಲ್ ಹುಡುಗರು, ಟ್ಯಾಕ್ಸಿ, ಸ್ಕೂಟರ್ ಹೀಗೆ ಹಲವಾರು ಮಂದಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಹೇಳ್ಬೇಕಂತಂದ್ರೆ ಹಂಪಿ ಅಂತ ತೆಗೆದುಕೊಂಡ್ರೆ ಹಂಪಿಯ ಸುತ್ತಮುತ್ತಲಿನ ಜನರಿಗೆ ನಮ್ಮ ನಾಗರಿಕತೆಯ ಶ್ರೇಷ್ಠತೆ ಅರ್ಥ ಆಗ್ತಾ ಇದೆ. ಜನರಿಗೆ ವಾಸ್ತುಶಿಲ್ಪ, ವೈಭವ, ಮೌಲ್ಯ ಪದ್ಧತಿಗಳು ಏನು, ವ್ಯಾಪಾರ ಸಾಮರ್ಥ್ಯ, ಆಡಳಿತ ವ್ಯವಸ್ಥೆ ಹೀಗೆ ಎಲ್ಲವೂ ಅರ್ಥವಾಗ್ತದೆ ಮತ್ತು ಹೆಚ್ಚಿನ ಜನರು ಅಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಆ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಮತ್ತು ಇದರಿಂದ ಇನ್ನೂ ಹೆಚ್ಚಿನ ಜನರು ಈ ಪ್ರದೇಶಕ್ಕೆ ಭೇಟಿಯನ್ನು ನೀಡುವಂತಾಗ್ತದೆ. ಹಾಗಾಗಿ ಇಂತಹ ಸಭೆಗಳಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಪ್ರಯೋಜನ ಅಂತಲೇ ಹೇಳ್ಬೋದು. ಇವುಗಳನ್ನೆಲ್ಲ ಅಂತಾರಾಷ್ಟ್ರೀಯ ನಕ್ಷೆಯಲ್ಲಿಡುವುದರಿಂದ ದಿನನಿತ್ಯ ಊಟಕ್ಕಾಗಿ ಹೋರಾಟ ನಡೆಸುವ ಸಾಮಾನ್ಯ ಜನರಿಗೆ ಮತ್ತು ಅವರ ಕುಟುಂಬಗಳಿಗೆ ಸಹಾಯಕವಾಗ್ತದೆ. ನಮಗೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು, ಪರಂಪರೆ, ನೇಕಾರಿಕೆ, ಕಸೂತಿ ಕಲೆ ಮತ್ತಿತರಗಳ ಬಗ್ಗೆ ಹೆಮ್ಮೆ ಮೂಡುತ್ತದೆ. ಪ್ರತಿಯೊಂದು ಸಭೆಯನ್ನು ಸಹ ಸ್ಥಳೀಯ ಆಹಾರ, ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಜನರು ಆಡಳಿತದ ಸಮಾನ ಭಾಗಿದಾರಿಕೆಯೊಂದಿಗೆ ವಿನ್ಯಾಸವನ್ನಗೊಳಿಸಲಾಗ್ತಿದೆ. ಅದರ ಫಲಿತಾಂಶವನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಮಾತನಾಡ್ತಾ ಖಜುರಾಹೋದಲ್ಲಿ ನಡೆದ ಮೊದಲ G20 ಸಾಂಸ್ಕೃತಿಕ ಕಾರ್ಯಕಾರಿ ಗುಂಪಿನ ಮೊದಲ ಸಭೆಯ ಘೋಷವಾಕ್ಯ ಏನೆಂದರೆ ಸಾಂಸ್ಕೃತಿಕ ಆಸ್ತಿಗಳ ಸಂರಕ್ಷಣೆ ಮತ್ತು ಪುನರ್ಜೀವನ ಎಂದಾಗಿತ್ತು.
ಇದರಲ್ಲಿ ಭಾರತ ಮತ್ತೊಮ್ಮೆ ತನ್ನ ಭವ್ಯ ಪರಂಪರೆಯ ಭಾಗವಾಗಿರುವ ವಸ್ತುಗಳನ್ನು ವಾಪಸ್ ಮರಳಿಸುವಂತೆ ಇಡೀ ವಿಶ್ವಕ್ಕೆ ಮನವಿ ಮಾಡಿತು. ಹಾಗಾಗಿ ಕಳೆದ 9 ವರ್ಷಗಳಲ್ಲಿ ಭಾರತೀಯ ಸರ್ಕಾರ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಮರಳಿ ತರಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸ್ತೀರಾ? ನಾವು ಈ ವಿಷಯವನ್ನು ಆಗಾಗ ಚರ್ಚೆ ಮಾಡ್ತಾನೆ ಇರ್ತೀವಿ, ಪ್ರಸ್ತಾಪನ ಮಾಡ್ತಾನೆ ಇರ್ತೀವಿ. ವಿಶೇಷವಾಗಿ ಭಾರತ ತನ್ನ G20 ಅಧ್ಯಕ್ಷತೆಯಲ್ಲಿ ಜಾಗತಿಕ ದಕ್ಷಿಣ ಧ್ವನಿಯನ್ನು ಯಶಸ್ವಿಯಾಗಿ ಎತ್ತಿದೆ ಅಂತಲೇ ಹೇಳ್ಬೋದು. ಜಾಗತಿಕ ದಕ್ಷಿಣ ಎನ್ನುವುದು ಕಡಿಮೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗೆ ಬಳಸುವ ಸಮಾನಾರ್ಥಕ ಪದ. ಹಾಗಾಗಿ ಭಾರತ ಅಂತಹ ಅಭಿವೃದ್ಧಿ ಹೊಂದಿಲ್ಲದ ದೇಶಗಳ ಧ್ವನಿಯಾಗಿ ಪ್ರತಿನಿಧಿಸ್ತಾ ಇದೆ. ವಸಾಹತುಶಾಹಿ ಕಾಲದಲ್ಲಿ ಯಾವುದು ತನ್ನದಲ್ಲದ ವಸ್ತುಗಳನ್ನು ತಮ್ಮ ದೇಶದಲ್ಲಿ ಇರಿಸಿಕೊಳ್ಳಲಾಗಿದೆಯೇ ಅವುಗಳನ್ನು ಯಾವ ರಾಷ್ಟ್ರಕ್ಕೆ ಸೇರಬೇಕೋ ಆ ರಾಷ್ಟ್ರಕ್ಕೆ ಮರಳಿ ನೀಡಬೇಕಾಗಿದೆ. ಇದು ಅತ್ಯಂತ ಸರಳ ಮತ್ತು ನೈತಿಕ ನಡವಳಿಕೆ ಸರಿಪಡಿಸಿಕೊಳ್ಳುವ ವಿಚಾರ ಅಂತಲೇ ಹೇಳ್ಬೋದು. 2014ಕ್ಕೂ ಮುನ್ನ 30ಕ್ಕೂ ಅಧಿಕ ಅಂದರೆ 32 ಅಥವಾ 35 ವಿದೇಶಗಳಲ್ಲಿ ಪ್ರತಿಕೃತಿಗಳನ್ನು ಮಾತ್ರ ಭಾರತಕ್ಕೆ ವಾಪಸ್ ತಂದಿರುವುದು ದಾಖಲೆಯಾಗಿದೆ. ಸ್ವಾತಂತ್ರ್ಯ ಬಂದು 70 ವರ್ಷಗಳ ಕಳೆದರೂ ನಾವು 30 ಪ್ರತಿಕೃತಿಗಳನ್ನಷ್ಟೇ ತರಲಾಗಿತ್ತು. ಆನಂತರ ಈ ಬಗ್ಗೆ ನಿರಂತರ ಕಾರ್ಯೋನ್ಮುಖವಾಗಿದ್ದರಿಂದ ಸತತ ಪರಿಶ್ರಮ ವಹಿಸಿದ್ದ ಕಾರಣದಿಂದಾಗಿ 200ಕ್ಕೂ ಅಧಿಕ ಪ್ರತಿಕೃತಿಗಳನ್ನು ವಿದೇಶಗಳಿಂದ ವಾಪಸ್ಸು ಭಾರತಕ್ಕೆ ತರಲಾಗಿದೆ ಅಂತಲೇ ಹೇಳ್ಬೋದು. ಯಾವ ದೇಶದಲ್ಲಿ ಪ್ರಕರಣಗಳು ಬಾಕಿ ಇವೆಯೋ ಅಂತಹ ರಾಷ್ಟ್ರಗಳೊಂದಿಗೆ ನಿರಂತರ ಸಮಾಲೋಚನೆಯನ್ನು ನಡೆಸಲಾಗ್ತಿದೆ. ಮಾತುಕತೆ ಮತ್ತು ಸಂಧಾನಗಳನ್ನು ಕೂಡ ಮಾಡಲಾಗ್ತಿದೆ. ಹಲವು ದೇಶಗಳು ಭಾರತಕ್ಕೆ ಪ್ರತಿಕೃತಿಗಳನ್ನು ನೀಡಲು ಸಿದ್ಧ ಇತ್ತು. ಆದರೆ ಕಾಗದ ಪತ್ರಗಳ ಕೆಲಸ ಬಾಕಿ ಇತ್ತು. ಜೊತೆಗೆ ಅವುಗಳನ್ನು ಸಾಗಿಸೋದು ಹೇಗೆ ಅನ್ನೋ ಸಮಸ್ಯೆಗಳು ಕೂಡ ಇತ್ತು. ಮತ್ತು ಸರ್ಕಾರ ಸಾಕಷ್ಟು ನಿರಂತರವಾಗಿ ಕೆಲಸ ಮಾಡಿದ್ರಿಂದ ಅದು ಸಾಧ್ಯವಾಗಿದೆ. ಈ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯೋನ್ಮುಖರಾಗಿದ್ದೇವೆ. ಇದು ಪ್ರಧಾನಿ ಅವರ ಹೃದಯಕ್ಕೆ ತೀರ ಹತ್ತಿರವಾದ ವಿಷಯ ಅಂತಲೇ ಹೇಳ್ಬೋದು. ಈ ವಿಷಯದ ಕುರಿತ ಇತ್ತೀಚಿನ ವರದಿಯಂತೆ ನಮ್ಮ ಉಪಕ್ರಮಗಳನ್ನು ಬೆಂಬಲಿಸಲು ಹಲವು ದೇಶಗಳು ಮುಂದೆ ಬಂದಿದೆ ಅಂತಲೇ ಹೇಳ್ಬೋದು. ಅವರು ನಮಗೆ ಸೇರಿದ ವಸ್ತುಗಳನ್ನು ಹಸ್ತಾಂತರ ಮಾಡಲು ಸಿದ್ಧರಿದ್ದಾರೆ. ಈ ಬಗ್ಗೆ ದಕ್ಷಿಣದ ಹಲವು ರಾಜ್ಯಗಳಲ್ಲಿ ಜಾಗತಿಕ ಅರಿವನ್ನು ಮೂಡಿಸಲಾಗ್ತಿದೆ. ಈ ಅರಿವು ಕಾರ್ಯಕ್ರಮಗಳಿಂದಾಗಿ ಹಲವು ಅಭಿವೃದ್ಧಿ ಹೊಂದಿದ ದೇಶಗಳು ಇತರೆ ದೇಶಗಳಿಗೆ ಸೇರಿದ ಕಲಾಕೃತಿಗಳನ್ನು ಪುನಃ ವಾಪಸ್ ನೀಡ್ತಾ ಇದೆ. ಇದರಿಂದ ಕಾಂಗೋ, ನೈಜೀರಿಯಾ, ನೇಪಾಳ, ಇಂಡೋನೇಷ್ಯಾ ಕೂಡ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಕೆಲವು ಕೃತಿಗಳನ್ನು ಈಗಾಗಲೇ ಸ್ವೀಕರಿಸಿದರೆ ಇನ್ನು ಕೆಲವು ಕೃತಿಗಳ ಸ್ವೀಕಾರ ಪ್ರಕ್ರಿಯೆ ನಡೀತಾ ಇದೆ. ಇವು ಉತ್ತರ ದೇಶಗಳಿಂದ ಆಗುತ್ತಿರುವ ಸಕಾರಾತ್ಮಕ ಪರಿಣಾಮವಾಗಿದ್ದು ದಕ್ಷಿಣ ದೇಶಗಳು ಸ್ವಯಂ ಪ್ರೇರಣೆಯಿಂದ ತಮ್ಮ ಕಲಾಕೃತಿಗಳನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ಇದು ಸಕಾರಾತ್ಮಕ ಸೂಚಕವಾಗಿದ್ದು ಭಾರತ ತನ್ನ G20 ಅಧ್ಯಕ್ಷತೆಯ ವೇಳೆ ಧ್ವನಿ ಇಲ್ಲದವರಿಗಾಗಿ ಎತ್ತಿದ ಜಾಗತಿಕ ದಕ್ಷಿಣದ ಧ್ವನಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಿದೆ ಅಂತಲೇ ಹೇಳ್ಬೋದು. ಜಗತ್ತಿನಾದ್ಯಂತ ಜನತೆಗೆ ಕಾಳಜಿಯ ವಿಷಯವೆಂದರೆ ಹವಾಮಾನ ವೈಪರೀತ್ಯವಾಗಿದೆ. ಇತ್ತೀಚೆಗೆ ವಿಶ್ವಸಂಸ್ಥೆ ವರದಿಯಂತೆ 2000ನೇ ಇಸ್ವಿಯಿಂದ 2019ರ ನಡುವೆ ನೈಸರ್ಗಿಕ ಪ್ರಕೋಪಗಳು ದುಪ್ಪಟ್ಟಾಗಿವೆ. ನಾವು ಹಸಿರು ಹಣಕಾಸು ಬದ್ಧತೆಗಳನ್ನು ತೋರಬೇಕಿದೆ. ಆದರೆ ಅದಕ್ಕೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸ್ಪಂದಿಸುತ್ತಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ G20 ಅಧ್ಯಕ್ಷತೆ ವಹಿಸಿರುವ ಭಾರತ ಸರ್ಕಾರ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಹಸಿರು ಹಣಕಾಸು ಪಡೆಯುವ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಲಿದೆ? ಮೊದಲಿಗೆ ನಾನು ಈ ವಿಷಯ ಹೇಳಬೇಕು ಅಂತಂದರೆ G20 ರಾಷ್ಟ್ರಗಳ ಪೈಕಿ ಭಾರತ ಒಂದೇ ತನ್ನ ಗುರಿಗಳನ್ನು ನಿಗದಿತ ಅವಧಿಗೆ ಮುನ್ನ ಸಾಧಿಸಿರೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ನಮ್ಮ ಆಲೋಚನೆಗಳನ್ನು ಮುಂದಿಡಲು ಬಲವಾದ ಸ್ಥಾನದಲ್ಲಿದ್ದೇವೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಹಣಕಾಸು ಬದ್ಧತೆಯ ವಿಷಯವನ್ನು ಪ್ರಸ್ತಾಪಿಸುವ ಸ್ಥಿತಿಯಲ್ಲೂ ಕೂಡ ಇದ್ದೀವಿ. ಹಿಂದೆ ಅಭಿವೃದ್ಧಿ ಹೊಂದಿಲ್ಲದ ದೇಶಗಳಲ್ಲಿ ಆಗಿರುವ ಹಲವು ಸಂಗತಿಗಳಿಗೆ ಇದೀಗ ಅಭಿವೃದ್ಧಿ ಹೊಂದಿದ ಸ್ಥಿತಿಯಲ್ಲಿರುವ ದೇಶಗಳೇ ಕಾರಣ. ಹಾಗಾಗಿ ನಾವು ಹಣಕಾಸು ನೀಡಲೇಬೇಕಾಗಿದೆ. ಇದು ಹಂಚಿಕೆ ಸಮಾನ ಹೊಣೆಗಾರಿಕೆಯಾಗಿದೆ. ಈಗಾಗಲೇ ಹೊರೆ ಅನುಭವಿಸುತ್ತಿರುವ ದೇಶ ಅಥವಾ ಜನರ ಮೇಲೆ ಮತ್ತಷ್ಟು ಹೊರೆ ಹೆಚ್ಚಿಸುವುದು ಸರಿಯಲ್ಲ. ಪ್ರತಿದಿನ ಆಹಾರ ಮತ್ತು ನೀರಿಗಾಗಿ ಹೋರಾಟ ನಡೆಸುತ್ತಿರುವ ಜನರಿಗೆ ಮತ್ತೆ ನೀವು ತೆರಿಗೆ ವಿಧಿಸೋದು ಸರಿಯಲ್ಲ. ಆದ್ದರಿಂದ ಯಾವ ದೇಶಗಳು ಚಿನ್ನ ಮತ್ತು ವಜ್ರ ಹಾಗೂ ಶ್ರೀಮಂತ ಖನಿಜಗಳನ್ನು ಪಡೆದಿದ್ದಾರೋ ಅವು ಹೆಚ್ಚಿನ ಹಣವನ್ನು ಪಾವತಿಸಬೇಕಾಗ್ತದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಹಸಿರು ಹಣಕಾಸು, ಗ್ರೀನ್ ಫೈನಾನ್ಸ್ ಪ್ರಸ್ತಾಪವನ್ನು ಮಾಡಲಾಗ್ತಿದೆ. ಇದು ಅತ್ಯಂತ ಪ್ರಮುಖ ಅಂಶ ಅಂತಲೇ ಹೇಳ್ಬೋದು. ನಾವು ಈ ಮೊದಲೇ ಹೇಳಿದಂತೆ ಸೃಜನಾತ್ಮಕ ಆರ್ಥಿಕತೆಯಲ್ಲಿ ಅಧಿಕ ಮೌಲ್ಯಗಳಿರ್ತದೆ. ನಿಮ್ಮ ಹೊಟ್ಟೆಗೆ ಆಹಾರ ನೋಡಿಕೊಂಡ್ರೆ ಸಾಲದು, ಆರೋಗ್ಯದ ಬಗ್ಗೆಯೂ ಗಮನ ಹರಿಸಬೇಕಾಗ್ತದೆ. ಜೊತೆಗೆ ಮೂಲ ಅಗತ್ಯತೆಗಳನ್ನು ಕೂಡ ಒದಗಿಸಬೇಕಾಗ್ತದೆ. ಹಾಗಾಗಿ ಭಾರತ ಇಂಧನ ನ್ಯಾಯದ ಅಂಶವನ್ನು ಮುಂದಿಟ್ಟಿದೆ ಮತ್ತು ಇಂಧನದ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಹಾರ, ರಸಗೊಬ್ಬರ, ಇಂಧನ, ಶುದ್ಧ ಇಂಧನ ಒದಗಿಸಬೇಕಾಗ್ತದೆ. ಇದು ಹವಾಮಾನ
ವೈಪರೀತ್ಯವಾದಂತಹ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಇದು ಹಸಿರು ಹಣಕಾಸಿನೊಂದಿಗೆ ನೇರ ಸಂಬಂಧವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಬದ್ಧತೆ ಇರುವುದು ಜಗತ್ತಿನ ಬದ್ಧತೆಗಳಿಗೆ ಅನುಗುಣವಾಗಿ ಹಸಿರು ಆರ್ಥಿಕತೆಯನ್ನು ಒದಗಿಸುವತ್ತ ಹೆಚ್ಚಿನ ಆದ್ಯತೆಯನ್ನು ನೀಡೋದೇ ಆಗಿದೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಜೈ ಭಾರತ ಮಾತೆ. ಇದುವರೆಗೂ ಭಾರತದ G20 ಅಧ್ಯಕ್ಷತೆಯ ಬಗ್ಗೆ ಕೇಂದ್ರ ವಿದೇಶಾಂಗ ವ್ಯವಹಾರ ಮತ್ತು ಸಂಸ್ಕೃತಿ ಖಾತೆ ರಾಜ್ಯ ಸಚಿವೆ ಮೀನಾಕ್ಷಿ ಲೇಖಿ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ನಮ್ಮ ಆಕಾಶವಾಣಿಯ ಪ್ರತಿನಿಧಿ ಹಿಮಾನಿ ರಾಣಾ. ಕನ್ನಡದಲ್ಲಿ ಮೂಡಿಬಂದ ಧ್ವನಿಗಳು ಕೇಂದ್ರ ವಿದೇಶಾಂಗ ವ್ಯವಹಾರ ಮತ್ತು ಸಂಸ್ಕೃತಿ ಖಾತೆ ರಾಜ್ಯ ಸಚಿವೆ ಮೀನಾಕ್ಷಿ ಲೇಖಿ, ಸೌಮ್ಯ ಶ್ರೀಹರ್ಷ. ಆಕಾಶವಾಣಿಯ ಪ್ರತಿನಿಧಿ ಹಿಮಾನಿ ರಾಣಾ, ಕುಮಾರ್ ಅಗಡಿ. ಇದಾಗಿತ್ತು ಇಂದಿನ ಸ್ಪಾಟ್ಲೈಟ್. ಸುದ್ದಿ ಸೇವಾ ವಿಭಾಗದ ಸ್ಪಾಟ್ಲೈಟ್ ಕಾರ್ಯಕ್ರಮದ ಅನುವಾದಿತ ಸಂಚಿಕೆ ಕೇಳಿದಿರಿ. ಪ್ರಸಾರ ಸಂಯೋಜನೆ ಕುಮಾರ್ ಅಗಡಿ. ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. Akashvani. In the weekly program Current Affairs, now we bring the discussion on India's G20 presidency, trade and investment priorities, and significance of B20 summit. The participants are economic analyst Maithili Bushnur Mutt and Shishir Sinha and Gaurav Dhawanlal. India's G20 presidency, trade and investment priorities and significance of the B20 summit. Wanting to begin with you, Shishir. In fact, the finance minister today at the B20 summit, and just to give a context, the B20 is the official forum with the global business community, and the finance minister addressed this. Some important sharings happened. Let's begin with that. What are some of the salient features? Gaurav, if you can distribute the entire FME speech into three parts, that will give a sense of what she wanted to say. The first part was on the overall Indian economic situation, how we are doing, how we are growing, what kind of opportunities we have, what kind of investment opportunities we have, and how we need to invite the investment. This was the first part. The second part, as the topic was, what could be the strategy for sustainable global growth? So she gave 5-point agenda, and the first point which was most important was the obsession for the interest rate, because most of the central banks, whether we talk about the Federal Reserve or whether we talk about any of the European central banks, they all are talking about raising the interest rate to check the inflation. So finance minister cautioned about raising the interest rate, keeping in mind the growth prospects. The second part of that 5-point agenda was on more and more investment on health and education. Of course, there were other points were talking about how to boost the public investment so that it could become kind of hand-holding for the private sector. So this was the second part. And the third part, which was very important, at this moment when we are talking about how China is slowing down and what kind of impact it is going to have on India and on other economies. So she specifically mentioned that when we talk about China, of course, it is a matter of concern for a country like us, but we should speak more about us rather than slowing down of economy in China or the problems in China and what kind of opportunities we are ready to offer to the world. So these were the three key critical points of our speech. Overall, the tone was very positive, and the most important thing, she wanted to highlight that what India has to offer to the world, considering the global growth slowing down, but India is the fastest growing economy. Maithili, coming to you, one of the remarks in her speech was the finance minister said green shoots of private capital expenditure are now showing up. And even in the B20, we keep hearing words and keeping in tune with their theme, responsive, accelerated, innovative, creative. How excited do you think private sector is now about the next curve that India is going to take and their participation?
private sector investment has been very tardy in the country in the past few days. Unfortunately, public sector investment has held up. Government has really played its role of leading from the front. But the question is that government cannot go on investing because ultimately government is constrained by resources. We are a poor country and government has many other things to invest on. Public investment can only go thus far. So we do need the private sector to step in. So far, we haven't seen that happen. Yes, there are some green shoots and these green shoots are sustained. That is the most important thing because in the past interest rates were low but we didn't see private investment coming in. Now because of the fight against inflation, central banks across the world have no option but to raise interest rates. So we have to hope that the private sector will realize that they have to step into the breach, and as the population and the people start spending and consumption picks up, capacity utilization increases, then the private sector will come forth and invest. So that really is a hope because as the B20 is a dialogue forum with global business community and we do want overseas investments, foreign investment. And we want to tell foreign investments that we are open to business and India is a good place to invest. We have the, advantages of being the largest population now in the world. We are growing very much more rapidly than the rest of the world. So we are open for business. Please come here. And so we want to send that message across. And the G20 is a very good forum and the B20 within that is a very good forum to do that. So do you think in terms of inviting capital expenditure, do you think that domestic capital expenditure from the private sector is tougher to, invite in and foreign capital expenditure is easier probably because some incentivization? Are we looking at a different structure of incentivization or is it more of an attitudinal or a background issue? Ultimately, business everywhere, whether it is in India or overseas, is driven by profits. So if they see markets, if they see profit, and if they see it's easy to do business in India, overseas investors will come. Now, domestic investors also want exactly the same things. They want ready markets, they want easy to do business, and they know India much better than overseas investors. In fact, I would think that domestic capital has one huge advantage because this is familiar territory for them. To the overseas investors, they're not so familiar with India, which is why you see many overseas investors initially prefer to come with Indian partners. We have no problem with that also, but the Indian partner gives you the leeway, the knowledge about the Indian market, which is very important. In fact, Shishir, wanting to understand from you, there are some challenges also which were mentioned directly and some laterally also, like supply chain is an area of focus. We need to make sure that is in our control, climate change and climate investment. So what is your take on how do you think the world is going to respond to actually India's demand for saying, we want climate financing? It's very, very critical. Of course, it is very critical. And if you see the Paris Agreement, where there's supposed to be a commitment of $100 billion, it came after a lot of persuasion. So that money has come, but it has taken a lot of time. And the thought of bringing $100 billion, when it was thought, the situation was entirely different. Now the situation is entirely different. So the big question is whether that $100 billion is sufficient or not, that we have to think. The other thing is that there are still differences among some of the economies on these issues, especially about the carbon emission. Many of the time we get a complaint that the developed nations are more into carbon emission, but they always accuse or they always blame the developing nations or the emerging nations for that. So there are differences on that front also, and that is also one of the challenge of getting finance to address this issue. The other issue is that you must have gone through the IMF for working paper on fossil fuel subsidy, and if you see that paper, explicit subsidy is much lesser and implicit subsidy is much higher. That is also a cause of concern because what we can say, we are not taking into consideration that what kind of impact we are going to have on the overall environment because of the use of the fossil fuel, continuous use of that, and not giving much for the other sources of energy. So these are some of the issues which need to be discussed, and what we understand that during the leadership summit, this will also be a part of overall discussion because we have seen that during all those meetings, whether it is the FMCBG or the trade and industry or even the other sectoral meetings, this issue has figured, but more what you can say authoritative line we are expecting during the leadership summit and how to address the challenge. Nicely, in terms of China, the FM also said it's an area of concern and the situation, and we're watching it. Do you sense an opportunity for India? Well, we have been talking about an opportunity in India for a while. In fact, there's this talk of China +1, but we haven't unfortunately seen that much investment as we would have hoped. A lot of the investment which was earlier going to China has tended to go to Vietnam, Indonesia,
and some of the other Southeast Asian countries. But some of the investment, no doubt, has come to India. In fact, one of the huge advantages we have is in terms of service exports. So even though our IT exports didn't do too well in the last year, service exports, because we are seeing the middle office shifting to India. So services is a big area of strength for India. Goods export has not been that good so far, but we are hoping to get into this global value chains. We missed out on the first round of the global value chains, but now we do hope that we will also be able to get into the global value chains, because the fact is the world has realized, as in the case of chips or anything else, that a complete reliance on any one country is a big mistake. So as the world looks for diversified sources, we hope that India will be a country, and I think it has happened. We are seeing global business increasingly looking at India with greater and greater interest. Automobiles is a classic example. There is not a single global automobile major who doesn't have a presence in India today. And that speaks of the kind of opportunities and the way global business is looking at India with very, very interested eyes. So you did mention that a lot of that investment, which we thought would come towards India after seeing the China situation, did not really come in. What are some areas that we really need to pull up our socks so that we are very, very exciting and people want to come in? Problem really in India is the government has come up with schemes like PLI. Initially, there was a lot of criticism, but the fact remains that the PLI scheme, particularly in the context of mobiles, has really delivered not only in terms of exports, but also more importantly in terms of jobs. So I think the government has been doing a fair amount, but you must also remember that in smaller countries which have fewer problems, it is easier for government to introduce a policy and ensure that it is followed through. In a democracy, and a large, diverse democracy like us, it is not so easy to ensure that whatever government says on paper is immediately translated into practice on the ground. So given those kind of difficulties, I think we have not fared too badly. The very fact that we are growing very strongly does give credence to the fact that we are slowly and surely getting there. Remember, it was everybody compared China with India and put India unfavorably. But now you have to rethink, is the India model more sustainable in the long run? Has the China model come to an end? I think these are the questions that the world needs to think about and think about seriously. I think you're stating that it is actually about the long run, because sustainability, we always look at sustainability, but somehow we miss up on the term. Sustainability is over a period of time, and that takes a little longer time to manifest. And I think India, probably by virtue of its, nature and historical tradition, or whatever we want to call it, of our historical policies, we have actually pitched for the long run and seems to be benefiting us now. Shishir, wanting to understand your take on what are some areas that we really need to actually move up and, not be slow, be quick on the turnaround time. The most important thing is the coordination between center and states. See what happens that when you want to set up a plant here, so initially you are given all kind of approval from the central government, but various other approvals you need at state level, and there the problem is that the supporting element, or what you can say equally supporting elements, are not there. So we need a kind of more strong coordination between the center and the state, so that there should not be any problem for the investor. See, any investor who is coming to our country, or even the domestic investor who wants to set up a plant in any part of the India, what he or she needs a stable thing, a proper coordinated effort, no problem, and of course the single window kind of thing. Unfortunately, that single window thing is not happening in the way which we were thinking. So that is why you must have noticed that if you're talking about PLI, this PLI is available for 14 sectors. But out of these 14, just 2 or 3 sectors have done well. Remaining 11 sectors have not given the kind of result which we were expecting. And those sectors, there we need more coordination between the center and the state. So I think the most important factor at this moment is to how to provide a better ease of doing business at the ground level, not just in terms of some rules or some law here and there. So Shishir, in terms of, our taxation policy in trade and investment, and earlier Maitri had said, it's profits actually that make people want to invest. How do you think our taxation system, particularly for corporates, is structured? And in terms of the global standards for such structures, how do we fare? If you can remember that way back in 2019, when the corporate tax was lowered, and also for the newer ventures in the manufacturing sector, it was lowered to a level which is much lesser than many of the Asian economies. So at the taxation level, this
level of the taxation is not giving that problem. Another important thing is that after Vodafone matter, we are not going for any kind of retrospective taxation. So these two things are giving comfort to a foreign investor that there is no problem. The only thing what they are expecting that if they are coming to a place like say any of the states, there they should get more and more cooperation from that state also. Because the taxation, if we talk about from the central government level, there is no problem. Because of the GST, you don't have to think about the state taxation. The only thing you have to think about that what kind of support, logistic support, infrastructure support, and various kind of approval support from the state governments are being given to an investor. Maitli, when we talk of trade and investment and we want other countries to come also and trade with them and invest with us, why would they want to come to India? Other than a big market, what are some strengths that we are very well positioned in the world? Well, as I said, the market is a huge advantage, is a huge strength, and no corporate will want to ignore that. The second is that I think we have skilled labor force, and at a fraction of the price also becomes a huge advantage for corporates looking to invest. The third, as I think, is our location. We are located in a part of the world where, demand is not saturated yet. How many televisions will you sell to an American? How many cars will you sell to an American? Whereas South Asia, and we're not so far from Africa, these are countries which are growing, where there is a demand, where people are not satiated. So I think India has a good geographical location. We have the huge advantage of a democracy, because classic example, I think Shishi talked about Vodafone. The fact remains that Vodafone could go to court against the government of the country. This is unimaginable in a country like China. So I think our democracy is both a strength and at times, as I said, a weakness. The simple fact that the land acquisition bill could not be, passed and land acquisition remains a big stumbling block in India is also reflects the flip side of democracy. It has to be accepted by the people. But precisely because of the fact that when it is accepted, it carries the weight of the entire population, or at least a majority of it, means there's no turning back. Which is why I say maybe long term, God knows whether we're going to see the long term in my lifetime, but long term it does look as if the India model, where you carry people along with you, is the more sustainable way to go forward. So in terms of, I think two concerns which are currently doing the rounds. One is, of course, and the FM also flagged it, inflation, and we're expecting it to stay for some time. And the other is employment. In terms of these two, how do you see us faring soon? Well, inflation is a problem. The Reserve Bank woke up a little late, but it was in common with many other central banks, because we've seen inflation has been a problem all over the world. So one cannot blame our central bank alone for that. So inflation is a problem, and the fact is that food is a very major component of the consumption basket of the average Indian. It's always so. In poor countries, food is a large part of your component of your expenditure. Given the fact that we've seen this disruption, particularly in the case of tomato prices, vegetable prices, and now cereal prices because of the war in Ukraine, inflation has been driven mainly by food and beverages. And also, of course, we're dependent on oil. So to the extent that oil prices go up, there's very little that the central bank can really do. So inflation is a problem. We are hoping that this temporary spike that we have seen in inflation is temporary, and it does not you don't have what we call the second order effects, and doesn't get entrenched. But the problem really is that the only weapon that the central bank has is to raise interest rates, which is why I think just recently we've heard the governor say that we need supply side responses from the government to augment supply. So government has done things like restricting the export of rice, non-basmati rice, on onions, but then that also impacts the farmers. So that's why in a democracy you have to balance the interests of both the consumers and the producer. It's a tough tightrope walk. So both the government and the RBI are trying their best, and let's hope they succeed. Right, yeah, let's hope for all of us, definitely. And as you said, for the long run for India. Shishir, coming to you now. Maitli mentioned skilled labor is an asset. We also know that traditionally across the globe for many, many years, the free movement of capital happily accepted. Countries are happy to accept each other's capital. Free movement of labor has always been an issue. And I think somewhere this disparity of how the world sees free movement of labor and we have skilled labor, do you think this easing up or the dynamics of the world changing in this? It will take some time. Still, there are some restrictions in free movement of labor, particularly with some of the countries. So that is one issue which all the economies are facing, not just India or any other economy. The other thing is that when we talk about the movement of labor, it is not just between two countries. We also have to think about the intra-country movement of the labor. How
how is the movement is, and whether they are adopted by that changing environment, that changing scenario or not. There we also have to think about not just skilling, but we also have to think about the continuous upskilling and reskilling. The good thing is that we have a dedicated ministry, we have some dedicated programs for all those things, and also what we are seeing that the acceptance of labor in terms of the intra-country movement is also accepted, but the problem is the inter-country movement. There are still some issues with one or two particular countries whom we need along with the investment. So until that does not happen, we will have some kind of issues in terms of labor. So India is actually very, very happy and proud of the presidency that we've been leading this forum for some time. And we are moving up to the culmination. The 3 days, 8th, 9th and 10th of September are important again in terms of the Comedy of Nations for India. How different do you think, and Maitli, coming to you with this question first, how different do you think or how special has our presidency been? Well, I think our presidency is very special because actually we're the second emerging market to hold the presidency. We got it from Indonesia and it's going to be passed on to Brazil. And after that, it's South Africa. So this is an opportunity. We really represent the hopes and aspirations of the entire developing world. And I think this is an opportunity for us to showcase to the world how far we've come. This is not to deny that we have a long way to go, but to show the very fact that, yes, we are a country which is open for business and we want you to come. We will try and, roll out the red carpet for you. And yes, there will be glitches for sure. But if there are glitches, you don't have to worry about where you have to knock. There are doors that you can knock and you should knock, and we are open to taking it as far possible as we can. So I think that really is the message. And we really want to drive home the fact that things like the WTO, because we believe in a rule-based multilateral forum for global trade. And we also want to talk in terms of reform of World Bank, the IMF, which essentially represent Western powers who are post-World War II powers. Increasingly, these organizations must represent the emerging world order, which is why I think we have identified 5 priority areas: trade for growth and prosperity, resilient trade, global value chains, and we've also kind of putting emphasis on the micro, small and medium enterprises. These are very important, particularly in the developing world. Reform of the WTO. So I think we have rightly identified 5 priority areas. And I think this is where we really need to focus on and see some forward movement here. Right. Shishir, your take on India's G20 presidency? I think if we sum up the entire 1 year deliberations and discussions, the most important thing that India has shown that it is a kind of a power which nobody can ignore. Of course, this was something some years back also, but now that has been established. Number 2, that we are a business-friendly country. We are ready to welcome who come and invest in our country, and we are also ready to facilitate others. It is not just that we are doing something for us only. We are working for the global economy. So India has shown that it is one of the global leaders, and it is trying to lay down the path for the sustainable development and sustainable growth of the global economy, not just of the Indian economy. Maitli, you spoke about MSMEs, and in terms of the developing world, the Prime Minister has also spoken about South-South cooperation. And I think some way to understand that, with equity being a critical value with which our governance has happened, so MSMEs and their ability to create employment and engagement, because they're still struggling, whether it's in this country or other developing countries. What are some things that we can actually do? And, this is the G20 summit and this B20 meeting. They're in impetus and a lot of conversations are happening. So wanting to just open up this space to say, what are some things we can do to really give a good heads up or a push up to the MSMEs? Well, I think one of the big things that India has already done, and we're still working on it, but I think this is almost a job which is done, is that of digitization. It's made a huge difference to the MSME sector. Right. So if we have, a program of another program of the government, which I think also offers a great deal of promise, is the open network for digital commerce. This will really democratize our digital marketplace. Today we are dependent on the Amazons of the world, but tomorrow that need not be so. A small micro enterprise will find it very difficult to offer its products on the Amazon platform. But with the ONDC, which the government is really pushing, and things like, mobile wallets, UPI, etc., I think it's going to make much, much, much easier for small and micro enterprises to reach both their consumers as well as also in order to terms of their suppliers.
So I think they'll be able to push out the middleman. And that really, I think, is the promise, digitization and the way we're kind of trying to push forward, giving them access to marketplaces, which otherwise they wouldn't be able to. That really is, I think, the hope for the future, because MSMEs account for almost 70% of the employment and contribute to almost 30% of our GDP. So that's a huge number. So I think that's where we really need to focus on, and the government is focusing on that. Right, and I think you're spot on in terms of housing technology has really helped level their playing field. Shishir, coming to you now to understand that South-South cooperation, India a regional leader, what are some areas that India can actually take its strengths to other developing nations? The most important thing is the digital thing. And we all know that in terms of UPI, what India is offering to other nations, that what kind of infrastructure we have. And the most important thing is that the cost of developing that infrastructure is so low and the cost of transaction is so low that it has become a kind of template for many other nations. And that is why we are seeing interest from many other economies in our digital payment mechanism. The other thing I just like to add, Maitri was talking about the MSME thing. When we are talking about the MSME and we are trying to provide a kind of environment to sell their produce, the one policy measure which has been initiated by the government that they do not require to have the GST registration to sell their products on the e-commerce website. That is a very big thing. So on the one hand, you have the digital infrastructure to facilitate the payment. On the other hand, you don't have to comply with all kind of GST things in providing a better platform for MSME. And that also can be replicated for many other economies. And many other economies where the MSMEs have a bigger role, they can also think of providing some kind of initiative, some kind of what you can say facilitation to their units, adopting what India has done. So do you think, Shishir, in terms of, one of the challenges that we always faced with MSMEs was that, bigger companies have better quality control. They are able to produce more standardized products. You can be sure that if it's coming from that company, there is a certain value to it. So in the MSME sector, you think that we've really moved up in our quality control? They have improved a lot, and that is why if you talk about the share in GDP, that's something around 30%. You also think of their share in export, it is 48%. So if they are contributing almost 48% to the export, it cannot happen without any quality. So they have done something. Of course, there's always an opportunity to improve from where we are. But what we understand and what we believe that MSMEs are doing well on the quality front, and they are continuing on that front, and with the help of all kind of incentive from the government in trying to have a better mechanism for quality check and all those things, they will continue to do so. I don't see any problem in terms of the quality. There may be some areas where the quality may not be the same what we think that should be, but the larger issue is that they have improved and they are improving. Now wanting to draw the attention of both you, Maitri and Shishir, to education. It's a backward and a forward linkage issue, and we spoke of skilled labor. Labor is something that in India is, we're wanting to reap a demographic dividend. So yes, we are like human resource basin of the world, of the growing world. In terms of education and skilling, do you think that we really are at par with the industry wants? Because there's invariably been a mismatch between what we produce in terms of education and the qualifications and what the industry needs. Do you think there's greater synchronicity happening here, or a greater meeting of minds happening here? Well, this is essentially a work in progress, and we just started down the road. Because unfortunately, what you say is entirely correct. Most of industry complaints of the kind of people they get when they recruit from our colleges. They are completely unfit for the job, and they have to learn on the job. So this is where I think things like ITIs play a very important role. And we have been trying over the past few years to upgrade our ITIs and give them greater attention. It's not necessary that you have to go to an IIT to get a good job. As we've seen in the case of ISRO, I don't know whether you've read, this is a very interesting piece, I think, perhaps by Shashi Tharoor, which says that, in fact, almost very few of the team which led the ISRO effort were actually from IITs. They were all people who studied in India and were good scientists from Indian colleges, Indian institutions. Right. So I think that's what we really need to do to take pride in things like vocational training, ITIs, and get people, give them the skills, not just the bookish knowledge. So that, I think, is something that is still very much a work in progress. And we need to work much harder on that. Your point about vocational training, very well made. We've always struggled. There's always been a bias in terms of, how do you see in the hierarchy of education, vocational training. But actually, it is an area of strength if we can really move in on this. Shishir, your inputs on
education and industry match or mismatch? The most important thing is how we can be innovative in that area, because the real issue, whenever you talk to industry, they say that we are not getting people according to our requirement, and we always struggle with changing the syllabus. We always struggle with providing a kind of infrastructure. So there we need to have a real-time kind of mechanism where the industry demand can be incorporated in the syllabus through the innovative means. Just repeating the old syllabus is not going to solve our problem. Even just changing the terms of primary education and the secondary education is not going to solve the problem. The real problem is that whether our syllabus are according to the requirement of the changing scenario or not. And that changes should be continuous process, not a 5-year or 7-year kind of thing. If we are able to do so, that will certainly help. And I agree with you that it is a work in progress. It cannot happen overnight, but a strategy can be made right now, and we can start working on that. In fact, sustainability and the long run is what we are working on right now. Immense possibilities and diversity in so many ways. Well, your opinions are also diverse. Lovely. They made the program so much more powerful. Maitle Pusnurmat and Shishir Sinha, thank you so much. Thank you. It's been a pleasure. Thank you. You were listening to a discussion on India's G20 presidency, trade and investment priorities, and significance of B20 summit. The participants were economic analyst Maithili Bushnur Mutt and Shishir Sinha and Gaura Dhawanlal, anchor. This program was produced and presented by the News Services Division of AKASHVANI. You can listen to it on a mobile app, News on AIR. This program is also available on a YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 9289094044. ಆಕಾಶವಾಣಿ ಚಿತ್ರಗೀತೆಗಳು. ಮೊದಲಿಗೆ ಪರ್ವ ಚಿತ್ರದ ಒಂದು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. ಧನಿ ಸನಿ ಧಮ ಗಮ ಧಮ ಗ ಸಧ ಸದಾ ಮಗ ನಿಪ ಧಮ ಪಲ್ಲವಿತಾನೆ ಹಾಡಿನ ಪ್ರಾಣ ಪಲ್ಲವಿತಾನೆ ಹಾಡಿನ ಪ್ರಾಣ ಪಲ್ಲವಿತಾನೆ ಹಾಡಿನ ಪ್ರಾಣ ನೀ ನನ್ನ ಪಲ್ಲವಿ ನಿನ್ನಿಂದ ಈ ಪಲ್ಲವಿ ನಿನಗಾಗಿ ಹಾಡುವೆ ನಲಿದಾಡು ಹಾಡುವೆ ನಾಟ್ಯಗಿರಿಯಿಂದ ರಾಗರಸಗಂಗೆ ಶಿವಶಿರದಿ ಧರೆಗಿಳಿದಂತೆ ನನ್ನೆದೆಯಿಂದ ನೀನಿಳಿವಾಗ ನನ್ನ ಪಲ್ಲವಿ ನಿನ್ನಿಂದ ಈ ಪಲ್ಲವಿ ನಿನಗಾಗಿ ಹಾಡುವೆ ನಲಿದಾಡು ಹಾಡುವೆ ಓ ಓ ಸಗಮಗ ಧನಿ ಧನಿ ಸಗಮ ಪನಿ ಸನಿ ಪಮಗಮ ಪನಿ ಸ ಓಹೋ 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 ಓಹೋ
ಭಾವನೆ ಅನುಸ್ವರದ ಪಲುಕಿನಳು ಪಾವಿತ್ರ್ಯವೇ ಔಪಾಸನೆ ಪಾದ ನಾದ ಸಂಗವೇ ಸುಂದರ ಕಸನಿ ನಿಧಮ 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 ಜೀವ ಭಾವ ಭಾಷ್ಯವೇ ಸುಮಧುರ ನಿಪಮ ಪಮಗ ಮಗರಿ ಗರಿಸ ಮಗಸ ಮಗಸ ಪಾದ ಪಂಕಜದ ನಾದ ಪಂಚಮವೇ ನಾದ ಪಂಚಮವೇ ಪಾದ ಪಂಕಜದ ಲಯದ ಲಯದ ಗಣಗಣನಾದ ನಿನಾದಗಳಾಗಿ ಪಲ್ಲವಿ ತಾನೇ ಹಾಡಿನ ಪ್ರಾಣ ನೀ ನನ್ನ ಪಲ್ಲವಿ ನಿನ್ನಿಂದ ಈ ಪಲ್ಲವಿ ನಿನಗಾಗಿ ಹಾಡುವೆ ನಲಿದಾಡು ಹಾಡುವೆ ತಾನಾಗಿ ತಂತಾನಾಗಿ ಸಂಗಮಿಸಲಿ ಸಂಭ್ರಮಿಸಲಿ ಲಲಿತ ಕಲಾ ನವನದಿಗಳು ಈ ಸ್ನೇಹದ ವಾರಿಧಿಯಲಿ ಕಲೆಯ ಕಡಲ ಮಂಥನ ಚಿರಂತನ ಕಸನಿ ನಿಧಮ 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 ಸೃಷ್ಟಿ ಪರ್ವ ನೂತನ ವಿನೂತನ ನಿಪಮ ಪಮಗ ಮಗರಿ ಗರಿಸ ಮಗಸ ಮಗಸ ಜಗದ ಗತಿಯೊಳಗೆ ಉಲಿವ ಜತಿಯೊಳಗೆ ಉಲಿವ ಜತಿಯೊಳಗೆ ಜಗದ ಗತಿಯೊಳಗೆ ವಂದನೆಯೇ ಅಭಿನಂದನೆಯೇ ಋಷಿವರ ರಾಮ ಮಂತ್ರಗಳಾಗಿ ಪಲ್ಲವಿ ತಾನೇ ಹಾಡಿನ ಪ್ರಾಣ ನೀ ನನ್ನ ಪಲ್ಲವಿ ನಿನ್ನಿಂದ ಈ ಪಲ್ಲವಿ ನಿನಗಾಗಿ ಹಾಡುವೆ ನಲಿದಾಡು ಹಾಡುವೆ ಮುಂದಿನ ಗೀತೆ ಜೀವನದಿ ಚಿತ್ರದ್ದು. ಹಾಡಿದ್ದಾರೆ ಅನುರಾಧ ಪೌಡ್ವಾಲ್ ಅವರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಆರ್ಎನ್ಜೆ ಗೋಪಾಲ್ ಅವರ ಗೀತರಚನೆಗೆ ಕೋಟಿಯವರ ಸಂಗೀತವಿದೆ. ಆ
ಬಂದವೋ ಆಯಸ್ಕಾಂತದ ಸೇತವ ಹರಿಯದ ತುಳಿತವ ಮನಸ್ಸು ತೇಲಾಡಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ಹೃದಯದ ಕಡಲಲ್ಲಿ ಆಸೆಯ ಅಲೆಯೆದ್ದು ಹೊಮ್ಮಿದೆ ಭೋರೆಂದು ವಿರಹದಲ್ಲಿ ಬೆರೆಯುತ್ತ ತನ್ನಲ್ಲಿ ತಣಿಸುವ ನದಿಗಾಗಿ ಕಾದಿದೆ ನೋಡೆಂದು ತವಕದಲ್ಲಿ ಲಂಚೆಯ ಅಣೆಯನ್ನು ಮೀರುತ್ತ ಧಾವಿಸಿ ಸಾಗರ ಹರಿಸಿದೆ ತನ್ನನ್ನೇ ಮರೆತು ಕಡಲಲ್ಲಿ ಬೆರೆತು ಧನ್ಯವು ತಾನಾಗಿದೆ ಪ್ರಕೃತಿ ನಿಯಮವೋ ಪ್ರೇಮದ ಧರ್ಮವೋ ಕರೆಸೇರುತ್ತ ಓಡುವ ಅಲೆಯಲ್ಲಿ ಪ್ರೇಮ ಹಾಡಾಗಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಸುಖವ ತರೋ ಈ ಸಿಂಗಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದೆ ಶಂಕರ್ ಗುರು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ ಲತೆಗಳು ಬಳುಕುತ್ತಿವೆ ನಿನ್ನಂತೆ ಆಡಿ ಸುಮಗಳು ನಗುತ್ತಲಿವೆ ನಿನ್ನನ್ನು ನೋಡಿ ಹಿಮದ ಗಿರಿಯ ಬಳಸಿ ಬರುವ ಗಾಳಿ ತರಲು ಚಳಿ ಇನಿಯ ಬಳಿಗೆ ಒಲಿದು ಬಂದು ಸನಿಹ ತರಲು ಬಿಸಿ ಏನೇನೋ ಆಸೆ ನೀ ತಂದ ಇಂದು ಹೊಸತನ ತಂದು ತನು ಮನ
ಕೂಗುತ್ತಿದೆ ಬಾಯೆಂದು ನಿನ್ನ ತಾರೆಯ ಹೊಳಪಿಂದ ಬಂದಿದ್ದ ಕಣ್ಣಂದ ಸಂತೋಷ ಕೊಡು ಕೊಡು ಬಾನಲ್ಲಿ ಏನೇನೋ ಆಸೆ ನೀ ಬಂದ ಭಾಷೆ ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾಯೆಂದು ನಿನ್ನ ಏನೇನೋ ಆಸೆ ಏನೇನೋ ಆಸೆ. ಮತದಾನ ಚಿತ್ರದ ಒಂದು ಗೀತೆ PR ಛಾಯಾ ಅವರ ಧ್ವನಿಯಲ್ಲಿದೆ. ಎಂ ಗೋಪಾಲಕೃಷ್ಣ ಅಡಿಗ ಅವರ ಗೀತರಚನೆಗೆ ಸಂಗೀತ ನೀಡಿದವರು ವಿ ಮನೋಹರ್ ಮತ್ತು ಸಿ ಅಶ್ವಥ್.
ದೋಣಿಯಲ್ಲಿ ದೂರ ತೀರಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ನೋಡು ಇದ ತಿಳಿದೆನೆಂದರೂ ತಿಳಿದ ಧೀರನಿಲ್ಲ ಇದು ಬಾಳು ನೋಡು ಇದ ತಿಳಿದೆನೆಂದರೂ ತಿಳಿದ ಧೀರನಿಲ್ಲ ಹಲವು ತನದ ಮೈ ಮರೆಸುವ ಓಟವಿದು ನಿಜವು ತೋರದಲ್ಲ ಹಲವು ತನದ ಮೈ ಮರೆಸುವ ಓಟವಿದು ನಿಜವು ತೋರದಲ್ಲ ನಿಜವು ತೋರದಲ್ಲ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಒಂದು ಗೀತೆ ರಾಜು ಅನಂತಸ್ವಾಮಿ ಮತ್ತು ಸೋನಾ ಕಕ್ಕರ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಸಂದೀಪ್ ಚೌತಾ ಅವರ ಸಂಗೀತವಿದೆ. ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಓರಿ ಕಣ್ಣು ಯಾವ ಮಸಣಿ ಕಣ್ಣು ಬೆಟ್ಟಮ್ಮ ಬೆಟ್ಟಮ್ಮ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಾಸಣೆ ಕಣ್ಣು ಬೇತಮ್ಮ ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲ
ಉಸಿರು ನಮ್ಮ ಖಳನಾಯಕ ಮೇಲೆ ಇರೋ ಮಾಲೀಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ವಾಸನೆ ಕಣ್ಣು ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ನಮ್ಮ ಪ್ರೀತಿ ನಮ್ಮ ಪ್ರೀತಿ ನಗಿಸಲು ನೀನು ನಗುವೆನು ನಾನು ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ವೀಣೆಯು ನಾನು ವೈಣಿಕ ನೀನು ತಂತಿಯ ಮೀಟದೆ ನುಡಿಯುವುದೇನು ಆ ಆ, 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 ವೀಣೆಯು ನಾನು ವೈಣಿಕ ನೀನು ತಂತಿಯ ಮೀಟದೆ ನುಡಿಯುವುದೇನು ಬಯಸಿದ ರಾಗ ನುಡಿಸಿ ನೀನಲಿದಾಗ ನನಗೂ ಆನಂದ ನಿನ್ನಿಂದ ನುಡಿಸಲು ನೀನು ನುಡಿಯುವೆ ನಾನು ನುಡಿಸಲು ನೀನು ನುಡಿಯುವೆ ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ
ಸ್ವೀಕರಿಸು ನಡೆಸಲು ನೀನು ನಡೆಯುವೆ ನಾನು ನಡೆಸಲು ನೀನು ನಡೆಯುವೆ ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಸಮಯ 10:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಜಯತೀರ್ಥ ಮೇವುಂಡಿ ಅವರ ಗಾಯನ, ಹಾರ್ಮೋನಿಯಂ ನರೇಂದ್ರ ಎಲ್ ನಾಯಕ್, ತಬಲಾ ವಿಘ್ನೇಶ್ ಕಾಮತ್. ಕೇಳಿ ರಾಗ್ ಆಭೋಗಿ. चरण धर
चरण धर चरण 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 धर मोपर दया 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 चरण धर धसारे गरे धसारे गरे रे गरे गरे ग सारे सागरे धसागरे धसा धसा सा धसा सा चरण धर दसारे गरे सा ध मदसा मदरे मदगरे मदसा मदसारे गरे सा ध मगा मदसारे गरे गरे ग मगरे रे ग म सा मगरे चरण धर चरण धर मोपर दया 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 करे मो पर दया करे चरण धर चरण धर आली रे धन आली रे आले धन धर जाग भाग चरण 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 धन
चरण धर आए रे मो पर दया चरण धर आए मो पर दया करे मो पर दया मो पर दया करे मो मो पर दया 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 चरण धर आए मो पर दया धन आज की धन आज की धन धन
धन आज की घरे धन पल मुहूर्त मोहे लीनो अपने शरण धन सुहाग चरण धर धन धन आज की घड़ी धन पल मुहूर्त मोहे लीनो अपने मोहे लीनो अपने शरण धन सुहाग चरण धर द द द द सार गर ध गर